8:50. ರಾಶಿಕಾ ಇವಳು ಒಬ್ಳಿಗೆ ಚುಚ್ಚಕ್ ಬರ್ತಾಳೆ, ಅವಳ ಹತ್ರ ಒಂದಿಷ್ಟು ಮಾತಾಡ. ಜಗಳ ಎಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ. ಇಲ್ಲ ಇಲ್ಲವಾ, ನೋಡೋಣ ಏನಾಗುತ್ತೋ ಏನೋ. ಒಟ್ನಲ್ಲಿ ಏನೋ ಸ್ವಲ್ಪ ಮಜಾ ಕೊಡಿ. ನೆಕ್ಸ್ಟ್ ನಂಗೆ ಬರೋದಿದ್ದು ಪಕ್ಕ. ಮತ್ತೆ ಕಿರ್ಚ್ಬೇಕಲ್ಲ ಅಂತ 1 2 3 6 7 ಸುಸ್ತಾಗ್ತಾ ಇದೆ, ಮತ್ತೆ ಕಿರ್ಚ್ಬೇಕಲ್ಲ ಅಂತ. ಬಿಗ್ ಬಾಸ್ ನಾನು ಫಸ್ಟ್ ನಾಮಿನೇಟ್ ಮಾಡಿದ್ದು ಸ್ಪಂದನ ಅವ್ರನ್ನ. ಬಿಕಾಸ್ ನನಗೆ ಸ್ಪಂದನ ಅವರು ಒಂದು ಲೈಕ್ ಕಾಂಪಿಟೇಟರ್ ಈ ಬಿಗ್ ಬಾಸ್ ಮನೇಲಿ ಅವ್ರು ಗೇಮ್ ಆಡ್ತಿದ್ದಾರೆ ಅಂತ ನಂಗೆ ಎಲ್ಲೂ ಅನ್ನಿಸ್ತಾ ಇಲ್ಲ. ಅವ್ರ ಪಾಡಿಗೆ ಅವ್ರದ್ದೇ ಆದಂಥ ಒಂದು ವೇಲ್ ಇದ್ದಾರೆ, ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿರಬೇಕು. ಸೊ ಸೇಫ್ ಆಗ್ಬೋದು ನಾನು ಬಿಗ್ ನಾಮಿನೇಷನ್ಸಿಂದ. ಆಗಿಲ್ಲಿ ಅವ್ರದ್ದೇ ಆದಂಥ ಒಂದು ಸ್ಟ್ರಾಟಜಿ ಯೂಸ್ ಮಾಡಿಕೊಂಡು ಅವರು ಆಟ ಆಡ್ತಾ ಇದ್ದಾರೆ ಅಂತ ನನಗೆ ಫೀಲ್ ಆಗ್ತಿದೆ ಪರ್ಸ್ನಲ್ ಆಗಿ. ಆ್ಯಂಡ್ ಮನೆ ಕೆಲಸ ಅಂತ ಒಂದು ಮಾಡ್ತಾರೆ. ಆ್ಯಂಡ್ ಎಲ್ಲರ ಜೊತೆ ಯಾವುದೇ ಒಂದು ಇಲ್ಲಿ ಏನೇ ನಡೀತಾ ಇದ್ರು ಓಕೆ ಕಾನ್ವರ್ಸೇಷನ್ ಮಾಡಿದ್ರೇ ಅಲ್ಲಿ ಸರಿ ಆಗೋದು. ನಾಮಿನೇಷನಿಂದ ಸೇವ್ ಆಗ್ಬೋದು, ಇಲ್ಲ ಎಲ್ಲರ ಜೊತೆನೂ ಒಳ್ಳೆ ರೀತಿಯಿಂದ ಇರ್ಬೋದು ಅನ್ನೋ ಒಂದು ರೀಸನಿಗೆ ಎಲ್ಲ ಜೊತೆ ಲೈಕ್ ಶಿ ಇಸ್ ಟ್ರೈಂಗ್ ಟು ಬಿ ಲೈಕ್ ಗುಡ್. ಮಾತಾಡೋದಕ್ಕೋಸ್ಕರ ನಾಮಿನೇಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು. ಏನೋ ಹೇಳುವಾಗ ನಾ ಮಾತಾಡಿಲ್ಲ ರಾಶಿಕಾ ಅವರೇ, ನೀವು ಆಮೇಲೆ ಮಾತಾಡಿ. ನಾನು ಬರೀ ಯಾರೋ ಒಬ್ರ ಜೊತೆ ಒಂದ್ ಮೂಲೆಯಲ್ಲಿ ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಮಾತಾಡಕ್ಕೋಸ್ಕರ ನಾನು ಇಲ್ಲಿ ಕಾಂಪಿಟೇಷನ್ ಬಂದಿಲ್ಲ. ನಾನು ಇಲ್ಲಿ ಬಂದಿರೋದೆ ಎಲ್ಲರ ಜೊತೆನೂ ಮಾತಾಡಕ್ಕೆ, ಮನೇಲಿರೋ ಎಲ್ಲರ ಜೊತೆನೂ ಮಾತಾಡಕ್ಕೆ ನಾನು ಇಲ್ಲಿಗೆ ಬಂದಿರೋದು. ಆಮೇಲೆ ಏನೇ ಒಂದು ಮನೆ ಕೆಲಸ ಮಾಡ್ಕೊಂಡಿರ್ತಾರೆ, ಬಂದಿರೋದು ನನಗೆ ಡ್ಯೂಟಿ ಕೊಟ್ಟಿರೋದು ಮನೆ ಕೆಲಸನೇ. ಇಲ್ಲಿ ಇಷ್ಟೊತ್ತವರೆಗೂ ಕಾನ್ವರ್ಸೇಷನ್ ಆಗ್ತಿರೋದೇ ಮನೆ ಕೆಲಸ ಮಾಡಲ್ಲ. ನೀವು ಹೇಳೋದ್ ಕೇಳಿಸ್ಕೊಂಡಿದ್ದೀರಲ್ವಾ, ನೀವು ಹೇಳೋದನ್ನ ಕೇಳಿಸ್ಕೊಳ್ಳುವಾಗ ಸುಮ್ಮನಿದ್ದಾಗ ನೀವು ದಯವಿಟ್ಟು ಸುಮ್ಮನಿರ್ಬೇಕು. ಇಲ್ಲ ಬೇರೆ ತರ ಹೇಳಿದ್ರಲ್ಲ, ಸ್ಟೇಟ್ಮೆಂಟ್ ಮುಗಿಸಿಲ್ಲ ಹೇಳ್ತೀರಾ, ಸ್ಟೇಟ್ಮೆಂಟ್ ಮುಗಿಸಿ ಇದೇ ನಿಮ್ ಪ್ರಾಬ್ಲಮ್. ನಾ ಹೇಳ್ತಿಲ್ವಾ ರಾಶಿಕಾ, ನಿನ್ ಪ್ರಾಬ್ಲಮ್ ನಾನು ಹೇಳ್ತಾ ಇದ್ದೀನಿ ನಿನ್ ಪ್ರಾಬ್ಲಮ್ ಇಲ್ಲ. ನಿನ್ ಪ್ರಾಬ್ಲಮ್ ಅಂತ ಹೇಳ್ಬೇಡಿ, ಪಾಯಿಂಟ್ ಸರಿ ಮಾಡಕ್ ಹೋದೆ. ಅವಳು ಮಾತಾಡಕ್ ಬಿಡಲ್ಲ. ಅದೊಂದು ಗ್ರೂಪ್ ಇದೆ ಗೊತ್ತಾ, ಗ್ರೂಪ್ ಇಂದ ಸೇವ್ ಆಗ್ಬೇಕು. ಸೇವ್ ಆಗೋ ಅದೊಂದು ರೀಸನ್ ಯಾಕೆ ಅಶ್ವಿನಿ ಅವ್ರು ಎಲ್ಲರ ಮೈ ಮೇಲೆ ಬಂದ್ಬಿಟ್ಟವ್ರೆ? ಅಶ್ವಿನಿ ಅವರು ತನ್ಗಾಗ್ಬಿಟ್ಟವ್ರೆ, ಡೆಡ್ ಎಂಡಿಗೆ ಬಂದಿದ್ದಾರೆ ಅನ್ಸುತ್ತೆ. ಈಗ್ಲೋ ಹಾಗ್ಲೋ ಅನ್ನೋ ಥರ ಅವರೇ ಅಲ್ವಾ? ನೀವ್ ಹೇಳಿದ ತಕ್ಷಣ ಹೇಳ್ದೆ ಸ್ಮೈಲ್ ಮಾಡ್ಬಿಟ್ರೆ ಅದು ಸೇಫ್ ಗೇಮೇ ಆಗುತ್ತೆ. ಅದಕ್ಕೋಸ್ಕರ ಹೇಳಿದ್ನೆ. ಅದನ್ನೇ ಮಾಡಿರೋದು, ಸ್ಮೈಲ್ ಮಾಡ್ಕೊಂಡು ನಾಟಕ ಮಾಡ್ಕೊಂಡು ಇಡೀ ಮನೇಲಿ ಫಸ್ಟ್ ಡೇ ಇಂದ ಇವತ್ತು ತನಕ ನೀವು ಕಾಲ ಕಳೀತಿರೋದು ಇದೇ ಸ್ಮೈಲ್ ಇಂದಾನೆ. ಇದೇ ಸ್ಮೈಲ್ ಇಂದಾನೆ ಇಷ್ಟು ದಿನ ನೀವು ಮಾಡಿರೋದು. ಮುಖವಾಡ ಹಾಕೊಂಡು ಈ ಮನೇಲಿ ಬದುಕ್ತಾ ಇರೋದು ನೀವು. ನೆಕ್ಸ್ಟ್ ಮಾತಾಡಿ, ಇದು ಮುಗಿಸ್ಬಿಟ್ಟು ಮಾತಾಡಿ. ಸ್ಪಂದನ ಮಾಡ್ಲಿ ಸುಮ್ಮನೆ, ಸ್ಪಂದನ ಮಾಡ್ಲಿ ಸುಮ್ಮನೆ. ಬಿಗ್ ಬಾಸ್ ನಂದು ಸೆಕೆಂಡ್ ನಾಮಿನೇಷನ್ ನಾನು ಮಾಡ್ತಿರೋದು ಕಾವ್ಯ ಅವ್ರನ್ನ ನಾನು ನಾಮಿನೇಟ್ ಮಾಡ್ತಾ ಇದ್ದೀನಿ. ಇಷ್ಟು ವಾರಗಳು ನೀವು ಸೇಫ್ ಆಗ್ತಾ ಇದ್ದೀರಾ. ಮುಂಚೆ ಇದ್ದಿದ್ದು ಕಾವ್ಯ ನನಗೆ ಕಾಣಿಸ್ತಾ ಇಲ್ಲ. ಆ ಒಂದು ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಆಗಿರಲಿ, ಏನೇ ಆದ್ರೂ ಆನ್ ಫೇಸ್ ಹೇಳ್ತಿದ್ದಿರಲಿಲ್ಲ. ನನಗೆ ಈ ಮನೇಲಿ ಅವ್ರಿಗೆ ಇವತ್ತು ಫಸ್ಟ್ ಪೊಸಿಷನ್ ಕೊಟ್ಟರು. ಫಸ್ಟ್ ಪೊಸಿಷನ್ ಏನಕ್ಕೆ ಕೊಟ್ಟರು ಅನ್ನೋದು ನನಗಂತೂ ಗೊತ್ತಿಲ್ಲ. ಸ್ಟ್ಯಾಂಡ್ ತೊಗೊಳ್ತಾರಂತೇನೋ. ಇಡೀ ಮನೇಲಿ ಅವ್ರು ಇವತ್ತು ತನಕ ನನಗೆ ಯಾವುದೋ ವಿಷಯದಲ್ಲಿ ಹೋಗಿ ಬೇರೆಯವ್ರ ವಿಷಯದಲ್ಲಿ ಹೋಗಿ ಏನಾಗಿದೆ ಅಂತ ಮಾತಾಡಿರೋದು ನಾನು ನೋಡಿಲ್ಲ. ಸ್ಟ್ಯಾಂಡ್ ತೊಗೊಂಡಿರೋಂಥ ನೋಡೇ ಇಲ್ಲ. ತೊಗೊಂಡಿರೋದು ಬರೀ ಒಂದೇ ಪರ್ಸನ್ಗೆ, ಅವ್ರ ಫ್ರೆಂಡ್ಗೆ, ಅಷ್ಟು ಬಿಟ್ಟು ಎಲ್ಲೂ ಇಲ್ಲ. ಅದಾದಮೇಲೆ ಇವಾಗ ಹೇಳಿದ್ರು ದಟ್ ನಾನು ಬೆನ್ನಿಗೆ ಯಾರಿಗೂ ಚೂರಿ ಹಾಕಲ್ಲ, ನಾನು ನಮ್ಮದವ್ರಿಗೆ ನಮ್ಮದವ್ರಿಗೆ ನಾನು ಚೂರಿ ಹಾಕಲ್ಲ ಅಂತ. ನಾನು ಎಲ್ಲನೂ ಕಾಂಪಿಟೇಟರಾಗಿ ನೋಡ್ತೀನಿ ಅಂತ ಹೇಳಿದ್ರು. ಕಾಂಪಿಟೇಟರಾಗಿ ನೋಡ್ತಾನೆ ಜೊತೆಲಿರೋರ್ನು ಕಾಂಪಿಟೇಟರಾಗೆ ನೋಡಬೇಕಾಗುತ್ತೆ. ಆ್ಯಂಡ್ ಇಡೀ ಅವ್ರದ್ದೊಂದು ಗ್ರೂಪ್ ಅನ್ನೋದಿದೆ. ಆ ಗ್ರೂಪ್ನ ಯಾವುದೇ ರೀಸನ್ಗೂ ಅವ್ರು ತೊಗೊಳ್ಳೋದೇ ಇಲ್ಲ ಯಾವುದಕ್ಕೂ. ಆ್ಯಂಡ್ ಇಲ್ಲಿ ತನಕ ಅವ್ರು ಟಾರ್ಗೆಟ್ ಮಾಡಿರೋದು ನೋಡಿದ್ದೀನಿ. ಅವ್ರ ಫ್ರೆಂಡ್ ಝೋನನ್ನು ಪಕ್ಕಕ್ಕೆ ಇಟ್ಬಿಟ್ಟು ಬೇರೆಯವ್ರು ಯಾರು ಇರ್ತಾರೆ ಅವ್ರನ್ನ ಮಾತ್ರ ತಗೋತಾರೆ, ಯಾಕಂದರೆ ಈಸಿ ಟಾರ್ಗೆಟ್. ಸೊ ಹಾಗಾಗಿ ಕಾವ್ಯ ಅವರು ಬಿಗ್ ಬಾಸ್. ಓಕೆ, ಫಸ್ಟ್ ಪಾಯಿಂಟು ನಾಮಿನೇಟ್ ಆಗ್ತಾನೆ ಇಲ್ಲ ಅಂತಂದರೆ ರೀಸನ್ ಇದ್ದಿದ್ರೆ ಮಾಡಿರೋರು ನಾಮಿನೇಷನ್. ನಾನು ಎಲ್ಲೋ ವೀಕ್ ಆಗ್ತಿದ್ದೀನಿ ಅಂದರೆ ಅದಕ್ಕೆ ನಾಮಿನೇಷನ್ ಮಾಡಿರೋರು ಬಿಗ್ ಬಾಸ್. ಸೊ ಆ ಪಾಯಿಂಟಿಗೆ ಎಕ್ಸ್ಪ್ಲನೇಷನ್ ಅಂದಿಷ್ಟೇ. ಆ ವಿಷಯ ಪಾಯಿಂಟ್ ಹೋಗೋಣ. ಇಲ್ಲ, ನೀನ್ ಪಾಯಿಂಟ್
ಅಲ್ಲ ಅಲ್ಲ ಈಗ ಒಂದು ಪಾಯಿಂಟ್ ಹೇಳಿದ್ರು ನಾನು ಪಾಯಿಂಟ್ ನ ಮುಗಿಸ್ಬಿಡ್ತೀನಿ. ಅಲ್ಲ ಇಷ್ಟೊತ್ತವರೆಗೂ ಈಗ ಅಲ್ಲಿ ಫುಲ್ ಪಾಯಿಂಟ್ ಹೇಳಿದ್ನಲ್ವಾ ಅದು ಯಾರೋ ಬಂದು ನಗ ಅವಶ್ಯಕತೆ ಏನೂ ಇಲ್ಲ. ಈಗ ನಾನು ಸೀರಿಯಸ್ ಆಗಿ ನಾವು ಮಾತಾಡ್ತಿದ್ದಾಗ ಸೀರಿಯಸ್ ಆಗಿ ಈ ಕಾನ್ವರ್ಸೇಷನ್ ಮುಗಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಮಾತಾಡ್ಬಿಟ್ಟಿರು. ಗಿಲ್ಲಿ 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 ವಿಷಯ ನನಗೆ ಯಾವಾಗ ಹೋಗುತ್ತೆ ಅಂತಾನೆ ನನಗೆ ಗೊತ್ತಿಲ್ಲ. ಗಿಲ್ಲಿ ವಿಷಯಕ್ಕೆ ಸ್ಟ್ಯಾಂಡ್ ತಗೋತೀನಿ. ನನ್ನ ವಿಷಯಕ್ಕೆ ನನ್ನ ಸ್ಟ್ಯಾಂಡ್, ನನಗೋಸ್ಕರ ಗಿಲ್ಲಿ ಸ್ಟ್ಯಾಂಡ್ ತಗೊಂಡ್ರೆ ಗಿಲ್ಲಿಯಿಂದ ಇವಳು ಅನ್ನೋದ್ರಲ್ಲಿ ಅರ್ಥ ಇದೆ. ನನಗೋಸ್ಕರನೂ ನಾನೇ ಸ್ಟ್ಯಾಂಡ್ ತಗೋತೀನಿ. ತಾಕತ್ತಿದ್ರೆ ಆ ಫ್ರೆಂಡ್ಶಿಪ್ನ ಬೇರೆಯವರು ಬೆಳೆಸ್ಕೊಂಡು ತೋರಿಸಿ ನನಗೆ, ಆವಾಗ ನಾನು ಮಾತಾಡ್ತೀನಿ ಅದ್ರ ಬಗ್ಗೆ. ಯಾವುದೋ ಒಂದಿದು ಅವ್ರ ಕಣ್ ಕುಕ್ಕುತ್ತಾ ಇದೆ, ಅದನ್ನ ತಡ್ಕೊಳಕ್ಕಾಗ್ತಿಲ್ಲ ಅಂದ್ರೆ ನನ್ಗೆ ಇದ್ರ ಮೇಲೆ ಈ ವಿಷಯದ ಬಗ್ಗೆ ಇನ್ನು ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ನನ್ನ ಕೈಲಿ ಆಗೋದೇ ಇಲ್ಲ. ಇಲ್ಲಿ ಎಲ್ಲರಿಗೂ ಏನಾಗ್ಬಿಟ್ಟಿದೆ, ಆ ಫ್ರೆಂಡ್ ಝೋನಿಂದ ಸೇಫ್ ಆಗಬೇಕು, ಫ್ರೆಂಡ್ ಝೋನಿಂದ ಸೇಫ್ ಆಗಬೇಕು. ಆಕ್ಚುಲಿ ನಮ್ಮ ಝೋನ್ ಅಷ್ಟು ಪ್ರಾಕ್ಟಿಕಲ್ ಆಗಿ ಯಾರು ಆಡ್ತಿಲ್ಲ. ಯಾರು ಯಾರಿಗೋಸ್ಕರನೂ ಸ್ಟ್ಯಾಂಡ್ ತಗೋತಿಲ್ಲ. ಯಾವ್ದು ಸರಿ ಅನ್ಸುತ್ತೋ ಅದನ್ನ ಸರಿ ಅಂತಾನೆ ಹೇಳಿದೀವಿ, ಯಾವ್ದು ತಪ್ಪು ಅನ್ಸುತ್ತೋ ಅದನ್ನ ತಪ್ಪು ಅಂತಾನೆ ಹೇಳಿದೀವಿ. ಸೊ ಇದ್ರ ಮೇಲೆ ನನಗೆ ಏನು ಕ್ಲಾರಿಟಿ ಕೊಡೋ ಅವಶ್ಯಕತೆ ಇಲ್ಲ. ಏನೋ ಒಂದು ಪಾಯಿಂಟ್ ಹೇಳಿದ್ರು ಸುದೀಪ್ ಸರ್, ಅವ್ರನ್ನ ಸರಿ ಮಾಡಕ್ ಬಂದಿದ್ದೀರಾ ನೀವಿಲ್ಲಿ ಅನ್ಕೊಂಡು. ಹೀಗೆ ಮಾಡಿ ಅವರಿಗೆ ಸಾಯಿಸ್ಬಿಡ್ತಾರೆ. ತಪ್ಪು ಮಾಡೋದನ್ನ ನೀವು ಹೋಗಿ ಕರೆಕ್ಟ್ ಮಾಡಕ್ ಬಂದಿದ್ದೀರಾ ಇಲ್ಲಿ ಅಂತ ಕೇಳಿದ್ರು. ಸೊ ಇಲ್ಲಿ ಯಾರೇ ಏನೇ ತಪ್ಪು ಮಾಡಿದ್ರು, ಯಾರೇ ಈಗ ಸೂರಜ್ ಅಂತ ತಗೊಂಡ್ರೆ ನಾನು ಅವನು ಒಂದು ಕಂಫರ್ಟ್ ಝೋನ್ ಅಲ್ಲಿ ಇದ್ದೀವಿ. ಅವ್ನು ತಪ್ಪು ಮಾಡಿದ್ರೆ ನಾನು ತಪ್ಪು ಅಂತಾನೆ ಹೇಳ್ತೀನಿ. ಅದ್ ಬಿಟ್ಟು ಏನೇ ಆಗಿರ್ಲಿ ಹೋಗ್ಬೇಕು. ಒಂದಿನಕ್ಕಾದ್ರು ಇಂಡಿಪೆಂಡೆಂಟ್ ಆಗಿಲ್ಲ, ಆಟ ಆಡಿ ಗೆದ್ದು ಏನಾದ್ರು ಮಾಡಿದೀರಾ? ಏನೂ ಮಾಡಿಲ್ಲ. ಇಲ್ಲಿ ತನಕಂತೂ ಏನೂ ಮಾಡಿಲ್ಲ, ಏನೂ ಕಣ್ಣಿಗೂ ಕಾಣಿಸ್ಲಿಲ್ಲ. 60 days ಅಲ್ಲಿ ನಾನು ಇಂಡಿವಿಜುವಲ್ ಆಗಿ ಆಟ ಆಡದೆ ಇದ್ದಿದ್ರೆ ಇಷ್ಟು ದಿನ ಇಲ್ಲಿವರೆಗೂ ನಾನು ಟ್ರಾವೆಲ್ ಮಾಡ್ಕೊಂಡು ಬರ್ತಾನೂ ಇರಲಿಲ್ಲ. ಅದು ಬಿಟ್ಟು ರೀಸೆಂಟ್ ಟೈಮ್ಸ್ ಅಲ್ಲಿ ಅವ್ನು ಏನೇ ತಪ್ಪು ಮಾಡಿದ್ರು, ಅವನ ಜೊತೆ ಯಾರೇ ಜಗಳ ಆಡ್ತಿದ್ರು, ಅವ್ನು ಏನೇ ಮಾಡ್ತಿದ್ರು, ನಾನು ಹೋಗಿ ಗಿಲ್ಲಿ ಸರಿ ಗಿಲ್ಲಿ ನೀನ್ ಕರೆಕ್ಟ್ ಗಿಲ್ಲಿ ನೀನ್ ಸೂಪರ್ ಗಿಲ್ಲಿ ನೀನ್ ಕರೆಕ್ಟ್ ಆಗಿ ಆಡ್ತಿದ್ಯಾ ಗಿಲ್ಲಿ ಅನ್ನೋದನ್ನ ಈ ಸಿಚುವೇಶನ್ ಅಲ್ಲಿ ನೀನು ಅವನಿಗೋಸ್ಕರ ನಿಂತಿದ್ದೆ, ಅವ್ನು ತಪ್ಪು ಮಾಡಿದ್ರು ಅವನಿಗೋಸ್ಕರ ನಿಂತಿದ್ದೆ ಅಂತ ಹೇಳ್ಬಿಡ್ಲಿ, ನಾನು ಈ ಮಾತನ್ನ ಒಪ್ಕೋತೀನಿ. ನಂಗೆ ಸಾಕಾಗೋಗಿದೆ. ಒಂದು ಟಾಸ್ಕ್ ನಡೆಯುತ್ತೆ, ಅವಾಗ ಉಸ್ತುವಾರಿ ಇಬ್ರು ಅವರು ಉಸ್ತುವಾರಿ ಮಾಡಿರ್ತಾರೆ, ಗಿಲ್ಲಿ ಮತ್ತೆ ಅಶ್ವಿನಿ ಮ್ಯಾಮ್ನ. ಗಿಲ್ಲಿ ಏನೂ ನಾನು ರಿಯಾಕ್ಟ್ ಮಾಡಲ್ಲ ಅಂತ ಇಲ್ಲ, ನಾನು ಬರೋದೇ ಇಲ್ಲ, ಉಸ್ತುವಾರಿ ನಾನು ಅನೌನ್ಸ್ ಮಾಡಲ್ಲ ಅಂತ ಕೂತಿರ್ತಾರೆ. ಇಡೀ ಅರ್ಧಕ್ಕರ್ಧ ಜನ ಹೇಳೋದು ಕಾವ್ಯ ನೀನು ಹೋಗು, ಕಾವ್ಯ ನೀನು ಹೋಗಿ ಹೇಳು, ನೀನು ಹೇಳಿದ್ರೆ ಅವ್ನು ಹೋಗ್ತಾನೆ, ನೀನು ಹೇಳಿದ್ರೆ ಮಾತ್ರ ಅವ್ನು ಅನೌನ್ಸ್ ಮಾಡ್ತಾನೆ ಅಂತಾನೆ ಟಾಪಿಕ್ ನಡೆಯೋದಿಲ್ಲಿ. ಮನೆಯವ್ರ ಒಪಿನಿಯನ್ ನನ್ನ ಮೇಲೆ ಹೇಳಕ್ ಬರಬೇಡಿ ಅಷ್ಟೇ. ನನ್ನ ಮನೆಯವ್ರ ಒಪಿನಿಯನ್ ಮನೆಯವ್ರು ಬಂದು ಕೇಳಿದ್ದು ಕಾವ್ಯ ಹೋಗಿ ಹೇಳು, ಕಾವ್ಯ ಹೋಗಿ ಹೇಳು ಅಂತ. ನಾನು ಹೋಗಿಲ್ವಲ್ಲ. ಇಡೀ ಮನೆ ಕಾಣಿಸಿಲ್ಲ ಅಂತ ಅಂದ್ರೆ ಯಾರು ಬಂದು ಹೇಳಲ್ಲ ಅಲ್ಲ, ಸ್ಟ್ಯಾಂಡ್ ತಗೊಳ್ಳಿ ಹೋಗಿ ಮಾತಾಡಿ ಅನ್ಕೊಂಡು. ಅದೇ ಇದನ್ನೇ ಆಡೋದು, ಇದನ್ನೇ ಅನ್ನೋದು. ಇಂಥ ಆಟಗಳು ಆಡ್ತಾರಲ್ವಾ, ಇದನ್ನೇ ಆಡ್ಕೊಂಡಿದ್ಬಿಡಿ, ಇದನ್ನೇ ಆಡ್ಕೊಂಡಿದ್ಬಿಡಿ. ಮನೇಲಿ ಇನ್ನೇನು ಆಡಕ್ ಹೋಗ್ಬೇಡಿ. ಏನು ಉಳ್ಕೊಳ್ಳುತ್ತೆ? ಐ ಲವ್ ಯು ಐ ಹೋದ್ರೆ ಏನು ಉಳ್ಕೊಳ್ಳುತ್ತೆ? ರಾಶಿ ಐ ಲವ್ ಯು ಹೋದ್ರೆ ಏನು ಉಳ್ಕೊಳ್ಳುತ್ತೆ? ಗಿಲ್ಲಿ ನಿನ್ ಜೊತೆ ಮಾತಾಡ್ತೀಯಳ ಅವಳು, ನಿನ್ ಜೊತೆ ಮಾತಾಡ್ತೀಯಳ ಅವಳು, ನಿನ್ ಜೊತೆ ಮಾತಾಡ್ತಾಳ ಬಸ್, ನಿನ್ ಜೊತೆ ಮಾತಾಡ್ತೀಯಲ್ಲ, ಅವ್ರ ಜೊತೆ ಚರ್ಚೆ ಆಗ್ತಿದೆ. ಮಾತಾಡ್ತಾ ಇದ್ದೀನಿ. ನೀ ಯಾಕೆ ಮಾತಾಡ್ತೀಯ? ನೀ ಏನಕ್ಕೆ ಮಾತಾಡ್ತೀಯ? ಅದಕ್ಕೆ ನಾ ಬಂದೆ, ನೀ ಮಾತಾಡು. ನೀನ್ ಯಾಕಪ್ಪ ನೀ ಬಂದಲ್ಲ, ನಾ ಬಂದೆ. ಐ ಲವ್ ಯು ಐ ಹೋದ್ರೆ ಏನು ಉಳ್ಕೊಳ್ಳುತ್ತೆ? ಬಾ ಹೇಳ್ಕೊಡ್ತೀನಿ. ಐ ಲವ್ ಯು ಹೇಳ್ಕೊಡ್ತೀನಿ ಏನು ಉಳ್ಕೊಳ್ಳುತ್ತೆ. ಅಣ್ಣ ತುಂಬಾ ಕ್ಯೂಟ್ ಕಾಣಿಸ್ತೀಯ. ಹಾ ಬಾ, ನಿನ್ನೂ ಕ್ಯೂಟ್ ಮಾಡಿ ಕಳಿಸ್ತೀನಿ ಬಾರೋ. ಮೇಡಮ್ ಬನ್ನಿ ಮೇಡಮ್, ಏನು ಹೇಳಿದ್ರಿ? ನೀನ್ ಟ್ರೈ ಮಾಡ್ಬೇಕು ಅವ್ಳು ಸ್ಟಾಪ್ ಮಾಡಕ್ಕೆ ಅಂತ ಮಾಡಿದ್ರ ನೀವು? ಅದೇ ಆಗಿದ್ದು ನನಗೂ. ಗ್ರೂಪ್ ಅಡ್ಮಿನ್ ಯಾರು? ಅದ ಅರ್ಥ ಆಯ್ತು ನನಗೆ. ನಾವ್ ಯಾವ ಗ್ರೂಪ್ ಅಲ್ಲಿ ಇದೀವಿ? ಗ್ರೂಪ್ ಅಡ್ಮಿನ್ ಯಾರು? ಗ್ರೂಪ್ ಅಡ್ಮಿನ್ ಆಗಿ 7 ಚೂರಿ ಹಾಕಿದ್ಯಲ್ಲ, ನಿಂಗೇನು ಅನ್ಸಲ್ವಾ? ಸೂರಜ್ ಅಣ್ಣನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಳೆ ಅವಳು. ಅವಳಿಗೆ ಹೇಳೋ ಯೋಗ್ಯತೆ ಇಲ್ಲ ಬೇರೆಯವ್ರ ಬಗ್ಗೆ ಆ ವಿಷಯದಲ್ಲಿ. ಆರಾಮಾಗಿದ್ಯಾ? ನನಗೇನು ಗಿಲ್ಲಿ ಹೇಳಿದೆ ನಾನು ಅನ್ನಿಸ್ತಾ? ನಾನು ಸೀರಿಯಸ್ ಇತ್ತು ಅಂತ ನಂಗೆ ನಿಜ ಜಗಳಾಡೋ ಇಂಟ್ರೆಸ್ಟಲ್ಲಿ ನಾನು ಹೋಗೇ ಇರಲಿಲ್ಲ. ನಿಜವಾಗ್ಲೂ ನನ್ನ ಜಗಳಾಡೋ ಇಂಟ್ರೆಸ್ಟಲ್ಲಿ ನಾನು ಹೋಗಿರಲಿಲ್ಲ. ನಾನು ಹೇಳ್ತೀನಿ ನೋಡು, ನನಗೆ ಇಲ್ಲಿ 10 ಇದೆ, ನನಗೆ 25 ಬಿದ್ದರೂ ನಾನು ತಲೆಗೆಡ್ಸ್ಕೊಳ್ಳೋದು. ಗೊತ್ತಾಯ್ತಾ? ನಂಗೆ ಅದ್ರ ಬಗ್ಗೆ ಟೆನ್ಷನ್ನೇ ಇಲ್ಲ. ಕೆಲವರು ಮಾತಾಡ್ತಾರೆ ನೋಡು, ಅದು ತಲೆಗೆ. ಗ್ರೌಂಡಲ್ಲಿ ಒಪ್ಪನ ಕೂತಿದ್ದೀನಿ ಬಂದು ಹಾಕಲಿ ಅಂತ. ಎಷ್ಟು ಜನ ಹಾಕ್ತಾರೋ ಅಷ್ಟು ಬೇಗ ಈ ಮುಖವಾಡದ ಮುಖ ಹೋಗುತ್ತೆ, ಮೊಸಳೆ ಕಣ್ಣೀರ್ದ ಮುಖ ಇಲ್ಲಿಂದ ಹೋಗುತ್ತೆ, ಒರಿಜಿನಲ್ ಮುಖಗಳು ಇಲ್ಲಿ ಉಳಿಯುತ್ತೆ. ರಾತ್ರಿ 9:55 ಮಾಳು
ನಿಲ್ ರಕ್ಷಿತಾ ತಗೋರಿ ಎರಡು ತಗೋಬೋದಲ್ಲ ಬನ್ನಿ. ಒಂದೇದ ಗಿಲ್ಲಿ ನಾ ಹಾಕೋಕೆ ಮುಂಚೆ ಒಂದು ಮಾತಾ ಏನಪ್ಪಾ ಅಂದ್ರೆ ಒಂದು ಸೇತುವೆ ಇರ್ತೈತಿ ಆ ಸೇತುವೆದಾಗ ರಕ್ಷಿತಾ ಡೌನ್ ಆಗಿರ್ತಾಳು ನಾನು ದಾರಿಸ್ಬೇಕಂತ ಸೇವ್ ಮಾಡ್ಬೇಕಂತ ಅನ್ಕೊಂಡಿರ್ತಾಳ ಅದ್ರೊಳಗೆ ಅದಕ್ಕೆ ನೀನು ಅಂದಿ ಅದು ಸೇವ್ ಮಾಡ್ತಾರಲ್ಲೋ ನಿನಗೇನು ಗ್ಯಾರಂಟಿ ಐತಿ ನಿನಗೇನು ಭರೋಸೆ ಐತಿ ಅನ್ನೋ ಮಾತೊಂದು ಹುಡ್ತಾ ಅದು ಸೇವ್ ಮಾಡ್ತಾನೆ ಅನ್ನೋದೊಂದು ಉದಾಹರಣೆ ಮತ್ತೆ ಇದನ್ನು ಹಚ್ಚಿದ ಮೇಲೆ ಇನ್ನೊಂದು ಉದಾಹರಣೆ ಇದು ಯಾಕೆ ಅನ್ನೋದು ಬಂದಂಥ ಅತಿಥಿಗಳಿಗೆ ಅವ್ರಿಗೆ ಮನಸ್ಸಿಗೆ ಬೇಜಾರು ಮಾಡೋದಾಗಲಿ ಮತ್ತು ಇಷ್ಟ ಇಲ್ದವ್ರಿಗೆ ಕಾಮಿಡಿ ಮಾಡೋದಾಗಲಿ ಇಷ್ಟ ಇಲ್ದವ್ರ ಜೋಡಿ ಇರೋದಾಗಲಿ ಅಂದ್ರೆ ಇವನ ಪ್ರಕಾರ ಅದು ಸರಿ ಮನೆ ಕೆಲಸಕ್ಕೆ ಅನ್ನೋದು ಒಂದು ತಪ್ಪ ಅಂತ ಅವ್ನು ಅನಿಸಿಕೆ ಐತಿ ನಾವು ಮನೆ ಕೆಲಸಕ್ಕೆ ಬಂದ ವಿಭಾಸ ಅದ್ರ ಕಡಿಸಿಂದ ಇಲ್ಲೆಲ್ಲರೂ ಬಂದದ್ದು ಮನೆ ಕೆಲಸಕ್ಕೆ ಅಂತ ತಿಳ್ಕೊಂಡು ಭಾವಿಸ್ಕೊಂಡು ವಿಭಾಸ ಮನೆಯಲ್ಲಿ ಇರ್ಬೇಕಂತ ನನ್ನ ಅನಿಸಿಕೆ ವಿಭಾಸ ಅದಕ್ಕಾಗಿನ ಗಿಲ್ಲಿ ಎಲ್ಲರೂ ಗಿಲ್ಲಿ ಮನೆ ಕೆಲಸ ಮಾಡಲ್ಲ ಸುಮ್ಮನೆ ಕೂತ್ಕೊತಾನೆ, ಮನೆ ಕೆಲಸ ಮಾಡಲ್ಲ ಸುಮ್ಮನೆ ಕೂತ್ಕೊತಾನೆ. ಅವ್ನು ತಗೋ 2 ಸೆಕೆಂಡ್ಗೆ ಹಾಕಿದ್ರೆ ನಾನು ಹೇಳ್ತೀನಿ ನಾವೇನು ಮನೆ ಕೆಲಸಕ್ಕೆ ಮಾತ್ರ ಬಂದಿದ್ದೀವಾ? ಎಲ್ಲ ಆಟ ಆಡೋಕ್ಕೆ ತಾನೇ ಬಂದಿರೋದು. ಅದರಲ್ಲಿ ಟಾಸ್ಕ್ ಇರ್ತದೆ, ಎಂಟರ್ಟೈನ್ಮೆಂಟ್ ಇರ್ತದೆ, ಗೇಮ್ಸ್ ಇರ್ತದೆ, ಎಲ್ಲ ಇರ್ತದೆ ಅಲ್ವಣ. ನೀನು ಕ್ಯಾಪ್ಟನ್ ಆಗಿದ್ದಾಗ ನಿನಗೂ ಒಂದು ಚಟುವಟಿಕೆ ಕೊಟ್ಟರು, ಎಲ್ಲರ ಮೇಲೆ ನೀರು ಹಾಕಬೇಕು, ಸೂಕ್ತ ಕಾರಣ ಕೊಡಬೇಕು ಅಂತ. ಅವಾಗ ಎಲ್ಲ ಏನಂದ್ರು, ನೀನು ಸರಿಯಾಗಿ ಕಾರಣ ಕೊಡ್ತಿಲ್ಲ, ನೀನು ಸೂಕ್ತ ಕಾರಣ ಕೊಡ್ತಿಲ್ಲ ಅಂತಿದ್ರು. ನಿನಗೂ ಅದು ಫಸ್ಟ್ ಟಾಸ್ಕ್ ತಾನೆ, ಫಸ್ಟ್ ಆಕ್ಟಿವಿಟಿ ತಾನೆ, ಅವಾಗ ನಿನಗೂ ಕನ್ಫ್ಯೂಸ್ ಆಯ್ತು ತಾನೆ, ನೀನು ಆಮೇಲೆ ಅರ್ಥ ಮಾಡ್ಕೊಂಡೆ ತಾನೆ. ಹಂಗೇನೆ ನನಗೂ ಇದು ನಿಮಗೆಲ್ಲ ಗೊತ್ತಿಲ್ಲ, ನನಗೆ ಪರ್ಸ್ನಲಿ ಒಂದು ಕ್ಯಾರೆಕ್ಟ್ರಲ್ಲಿ ಆ ಕ್ಯಾರೆಕ್ಟ್ರಲ್ಲಿ ನನಗೆ ಅಷ್ಟು ನಿನಗೆ ಗೊತ್ತು ನಾನು ಹೆಂಗಿರ್ತೀನಿ ಏನು ಅಂತ. ನನಗೆ ಅಡ್ಜಸ್ಟ್ ಆಗೋದು ನನಗೂ ಕಷ್ಟ ಆಯಿತು, ನಂದು ತಪ್ಪಾಯಿತು. ಈಗ ನೀನು ಒಪ್ಕೊಂತಾನೆ ನಂದು ನೀರು ಹಾಕೋದ್ರಲ್ಲಿ ಇದು ಸಗಣಿ ಎಲ್ಲ ಹಾಕೋರು ಏನೋ ತಪ್ಪಿರ್ಬೋದು, ನೀನು ಒಪ್ಕೊಂಡಲ್ಲ, ಹಂಗೆ ನಾನು ಒಪ್ಕೊಂಡೇಣ. ಒಂದು ಕೆಲಸ ಬಿಗ್ ಬಾಸ್ ಮನೆಗೆ ಕೆಲಸ ನಾವೇನು ಕೆಲಸ ಮಾಡಕ್ ಬಂದ್ವಿ ಅನ್ನೋ ಇಬ್ರು ಸೇರಿ ಟಾಸ್ಕ್ ಆಡಬೇಕು, ಎಂಟರ್ಟೈನ್ಮೆಂಟ್ ಮಾಡಬೇಕು. ಹಂಗಾರೆ ನೀನು ಸಾಂಗಣೆಗೆಲ್ಲ ನಾನು ಕಾಮಿಡಿ ಏನು ಮಾತಾಡಂಗೆ ಇಲ್ಲ, ಸುಮ್ಮನೆ ಮನೆ ಕೆಲಸ ಮಾಡ್ಕೋಬೇಕು, ಸುಮ್ಮನೆ ಇರಬೇಕು. ಅಣ್ಣ ಸಿಂಪಲ್, ನೀನು ನನಗೆ ಉತ್ತಮ ಕೊಟ್ಟೆ. ಯಾಕೆ ಕೊಟ್ಟೆ? ನಾನು ಕೆಲಸ ಮಾಡಿರ್ತು ಕೊಟ್ಟೆ. ಸಿಂಪಲ್, ನಾನು ಕೆಲಸ ಮಾಡಿದ್ದೀನಿ ಅಂತ ತಾನೆ, ಒಳ್ಳೆ ಕೆಲಸ ಕೊಡ್ತೀನಿ ಕೆಲಸ ಮಾಡಿದೆ ತಾನೆ, ಕೆಲಸ ಮಾಡಿದ ನೀನು ನನಗೆ ಉತ್ತಮ ಕೊಟ್ಟೆ, ನಾನು ಕೆಲಸ ಮಾಡಿದೆ. ರೀಸನ್ ಅದೇ ಬಾಣ ಇರಲಿ, ಬಾಣ ರೋತ್ರ ಮನೆ ಬಂದಾಗ ರಕ್ಷಿತನ ವಿಷಯ ಬಂದಾಗ ಒಂದು ಶಬ್ದ ಬತ್ತು. ಆ ಶಬ್ದ ಅಂದ್ರೆ ಉರಿತ ಅನ್ನೋದ. ಅದನ್ನ ಇನ್ನೊಂದು ಟೀಕಾಂಚಲಿ ಅನ್ನೋದ. ಅದು ನಿಮ್ಮ ಪ್ರಕಾರ ಸರಿಯಾಗಿರ್ಬೋದು, ಅದು ನನ್ನ ಪ್ರಕಾರ ತಪ್ಪು ಅನಿಸ್ತೈತಿ ಅದೊಂದು. ಮತ್ತು ಇನ್ನೊಂದು ರೀಸನ್ ಏನಪ್ಪ ಅಂದ್ರೆ ಮೊನ್ನೆ ವಿಕೆಟ್ ದಿನ ನಾ ಮನಿಂದ್ರೆ ಹೋಗ್ಬೇಕತ್ತ ಅನ್ನೋ ಮಾತು ಬತ್ತಿನಿಂದ ನನಗೇನು ಅನಿಸ್ತೈತಿನ, ಇಲ್ಲಿ ಬರ್ಬೇಕಾದ್ರೂ ಎಷ್ಟೋ ಮಂದಿ ಕಷ್ಟಪಡ್ತಿರ್ತಾರೋ, ಇಲ್ಲ ಒಂದು ನ್ಯಾಮಿನೇಟ್ ಆದೋ ಅಂದ್ರೆ ಸೇವ್ ಹಾಕೋನಿಲ್ಲೋ, ಸೇವ್ ಆಗುತ್ತೋ ಇಲ್ಲೋ, ಅದೊಂದು ಭಯನೂ ಇರ್ತೈತಿ, ಸಂಕಟ ಇರ್ತೈತಿ, ಒಂದು ನಮ್ಗೆ ಇದನ್ನೂ ಇರ್ತೈತಿ. ಅಂಥದ್ರೊಳಗೆ ನೀನು ಅದನ್ನು ಕೊಟ್ಟದೊಂದು ಒಳ್ಳೇದಕ್ಕಂತ ತಿಳ್ಕೊಲಿಲ್ಲ, ಅದು ನೀನು ಕೆಟ್ಟದಂತ ಭಾವಿಸ್ಕೊಂಡು ಅದರಿಂದ ಒಳ್ಳೇದು ಆಕೈತಿ ತಿಳ್ಕೊಬೇಕಾಗಿತ್ತು. ಅದಕ್ಕಾಗಿ ನಾನು ನೀವು ಹೊಕ್ಕ ನಂದ ಮೇಲೆ ನಾನು ನ್ಯಾಮಿನೇಟ್ ಇದನ್ನು ಚುರುಚಿಸಿದ ತಪ್ಪಲ್ಲ ಅಂತ ತಿಳಿಸಿಂದ ಚುಚಿದ್ದೇನೆ. ಇಷ್ಟ ಇದ್ರ ಪ್ರಸ್ತಾಪ ನೀವು ನಾಮಿನೇಟ್ ಮಾಡಿರೋದನ್ನ ನಾನು ತುಂಬ ಹೃದಯದಿಂದ ಸ್ವೀಕರಿಸ್ತೀನಿ. ಥ್ಯಾಂಕ್ ಯು. ರಾತ್ರಿ 10:15 ಸೂರಜ್ ಹೆಂಗಿದ್ರು ಅವ್ರು ತೆಗಿ ಕೊಡ್ಬೇಕಾ? ಇಲ್ಲೇ ಇದ್ದೀನಿ, ಹಾಕಿ ಕೂತಿಲ್ವಾ? ಅಲ್ಲೆಲ್ಲ ಹುಡುಕ್ತೀರಾ? ಸೊ ಬಿಗ್ ಬಾಸ್ ಫಸ್ಟ್ ಚಾಕು ರಕ್ಷಿತಾಯಿಂದ ತೆಗೆದು ಗಿಲ್ಲಿಗೆ ಹಾಕ್ತಾ ಇದ್ದೀನಿ. ಸೊ ರೀಸನ್ ಏನಂದರೆ ಇಲ್ಲೆಲ್ಲರೂ ಹೇಳ್ಬೋದು ಅವ್ರು ಸೇಫ್ ಇವ್ರು ಸೇಫ್ ಆಗಿ ಆಡ್ತಿದ್ದಾರೆ ಅಂತ. ಬಟ್ ಮೋಸ್ಟ್ ಸೇಫ್ ಆಗಿ ಆಡ್ತಿರೋದು ನನ್ನ ಪ್ರಕಾರ ಗಿಲ್ಲಿ. ಯಾಕಂದರೆ ಒಂದು ಹಾಸ್ಯದ ರೀತಿಯಲ್ಲಿ ಅವ್ರು ಏನು ಮಾಡಬೇಕು ಅದನ್ನ ತುಂಬ ಚೆನ್ನಾಗೇ ಮಾಡ್ತಿದ್ದಾನೆ. ನನಗನ್ಸೋದು 3 ಹೊತ್ತು ಒಂದು ಕ್ಯಾರೆಕ್ಟರಲ್ಲಿ ಇರೋದು ಈ ಮನೇಲಿ ಅಂದರೆ ಇವನೇ ರಿಯಲ್ ಆಗಿದ್ದಾನೆ ಅಂತ ನನಗೆ ಇದುವರೆಗೂ ಬಂದಾಗಿಂದನೂ ಅನಿಸಿಲ್ಲ. ಸೊ ಆ ಕಾರಣಕ್ಕಾಗಿ ಗಿಲ್ಲಿ. 3 ಹೊತ್ತು ನನ್ನ ಕ್ಯಾರೆಕ್ಟರ್ ಅಲ್ಲ, ನನ್ನ ಒರಿಜಿನಲ್ ಕ್ಯಾರೆಕ್ಟ್ರೇ ಅದು ಅಣ್ಣ. ಈಗ ನಾನು ನೀನು ಸುಮಾರು ಸಲ ರೇಗಿಸ್ತೀನಿ ಅಣ್ಣ, ಬಂದು ಅವಾಗ ನೀನು ಹೇಳ್ಬೋದು ತಾನೆ, ನೀನು ಹಾಸ್ಯದಲ್ಲಿ ನೀನು ಆಟ ಆಡ್ತಾ ಇದ್ದೆ, ನನಗೆ ಕಾಂಪಿಟೇಷನ್ ಕೊಡ್ತಾ ಇದ್ದೆ, ಕಾಂಪಿಟೇಟರ್ ಅಂತ ಒಪ್ಕೊಂಡಣ ನನ್ನ ಹಾಸ್ಯದಲ್ಲಿ ಎಲ್ಲ ಇದು ಮಾಡ್ತೇನೆ, ನೀನೇ ಗರುಡ ಕೊಟ್ಟೆ ನನಗೆ, ಸರಿನಾ? ಇವ್ನು ಬಂದು ಏನು ಹೇಳ್ಬೇಕು ಏನು ಇಟ್ಬಿಟ್ಟು ಕರೆಕ್ಟಾಗಿ ಹೋಯ್ತಾನೆ ಇವನೇ ನಿಜವಾಗ್ಲೂ ಆಟ ಆಡ್ತಿರೋ ಅಂತ ಗರುಡ ಕೊಟ್ಟಣ, ಎಲ್ಲ ಇದು ಕೊಟ್ಟರು. ನೀನೇ ಇಲ್ಲಿ ಕಾಂಪಿಟೇಟರ್ ಅಂತ ನಾನು ಅಟ್ಲೀಸ್ಟ್ ಎಲ್ಲರನ್ನ ಕಾಂಪಿಟೇಟರ್ ಆಗಿ ನೋಡ್ತೀನಿ, ನಿನ್ನ ಕಂಟೆಸ್ಟೆಂಟ್ ಆಗು ನೋಡಲ್ಲ ಅಣ್ಣ, ಸತ್ಯವಾಗ್ಲೂ ನಾನು. ಯಾಕೆ ಅಂತ ಕೇಳು, ನೀನು ಬರೀ ಅಡುಗೆ ಮನೆಗೆ ಸೀಮಿತ ಆಗಿದೆಯಾ? ರಾಶಿಕಾ ಅವ್ರಿಗೆ ನೀರು ಬೇಕಾ, ರಾಶಿಕಾ ಅವ್ರಿಗೆ ಟೀ ಬೇಕಾ, ರಾಶಿಕಾ ಅವ್ರಿಗೆ ಕಾಫಿ ಬೇಕಾ, ಏನು ಬೇಕು
ಅವ್ರು ಕೇಳ್ತಾರೆ ನೀನ್ ತಂದು ಕೊಡ್ತೀಯಾ? ಇಲ್ಲಿ ನಾನು ಅಡುಗೆ ಮಾಡ್ತಿದ್ದಂಗೆ ಫಸ್ಟ್ ತಟ್ಟೆ ಹಿಡ್ಕೊ ಓಡ್ ಬರೋದು ಯಾರಣ್ಣ? ಅಣ್ಣ ಅಡುಗೆ ಡಿಪಾರ್ಟ್ಮೆಂಟ್ ನೀನೇ ಅಲ್ವಣ? ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗಿ ತಟ್ಟೆ ಹಿಡ್ಕೊಂಡು ಅಡುಗೆ ಮನೆಗೆ ಬರಬೇಕು. ಅಡುಗೆ ಮನೆ ಹತ್ರ ಯಾರು ಅವ್ರ ಹತ್ರಕ್ಕೆ ಬರಬೇಕು. ಅಡುಗೆ ಮನೆಗೆ ಸೀಮಿತ ಅಂತಲ್ಲ, ಫಸ್ಟ್ ಬರದೇ ನೀನು. ಸೀಮಿತ ಇಲ್ದೆ ನಾನು ಅಡುಗೆ ಮಾಡಿಲ್ಲ ಅಂದ್ರೆ ನಿನಗೂ ಊಟ ಸಿಗ್ತಿಲ್ಲ. ನೈಟ್ ಆಯ್ತದೆ, ಒಂದು ಫಾರ್ಮಾಲಿಟಿಗೋಸ್ಕರ 3 ಜನ ಕೂತ್ಕತ್ತೆ, 3 ಜನ ಜೊತೆ ಮಾತಾಡ್ತೀಯ, ಅದು ಮುಗೀತದೆ. ರಾಜಕೀಯ ಅವ್ರ ಜೊತೆ ಒಂದು 3 ಅವರ್ಸ್ ಟೈಮ್ ಸ್ಪೆಂಡ್ ಮಾಡ್ತೀಯ, 3 ಗಂಟೆ ರಾತ್ರಿ ಆಯ್ತದೆ, ಅಡುಗೆ ಮನೆಗೆ ಹೋಯ್ತೆ, ನೈಟ್ ಕ್ರೇವಿಂಗ್ ಏನ್ ಬೇಕು ಮಾಡ್ಕೊಂಡು ತಿನ್ಕೊಂಡು ಮನಿಕೈತೆ. ಅದು ಬಿಟ್ಟು ನಾನು ಈಗಲೂ ಹೇಳ್ತಾವನಿ, ಅದು ಬಿಟ್ಟು ಇನ್ನೇನು ಮಾಡಿದ್ವಿ ಹೇಳೋಣ. ನೀನ್ ನೈಟ್ ಶಿಫ್ಟ್ ಸೆಕ್ಯೂರಿಟಿ ಗಾರ್ಡ್? ನಿಜವಾಗ್ ನೈಟ್ ಶಿಫ್ಟ್ ಸೆಕ್ಯೂರಿಟಿ ಗಾರ್ಡ್ ನಾನಲ್ಲ, ನೀವಿಬ್ರು ಅಣ್ಣ. ಯಾಕಂದ್ರೆ 3 ಗಂಟೆ ನಾವು ಮಲ್ಕೊಬಿಟ್ಟಿರ್ತೀವಿ ಹೋಗಿ. ನಾ 3 ಗಂಟೆ ಅಲ್ಲ, ಬೆಳಗಿನ ಜಾವ 5 ಗಂಟೆವರೆಗೂ ಮಾತಾಡ್ತೀನಿ. ಸರಿ, ಹೌದು, ತಪ್ಪೇನೈತೆ ಹೇಳು. ಈಗ ನಿನ್ನ ಪಾಯಿಂಟ್ ಆಫ್ ವ್ಯೂ ಅದು ಕಂಫರ್ಟಬಿಲಿಟಿ ಅಂದ್ರೆ, ಬೇರೆಯವ್ರ ಪಾಯಿಂಟ್ ಆಫ್ ವ್ಯೂ ಈಗ ನಾನು ಏನಾದ್ರು ಬೇರೆಯವ್ರ ಜೊತೆ ಮಾತ್ರ ಕಾವ್ ಅನ್ಕೋದ್ರೆ ಅದು ಕಂಫರ್ಟಬಲ್. ಅದೇ ಹೇಳ್ತಿರೋದು. ನೀನ್ ಬಂದ್ಬಿಟ್ಟು ಇಲ್ಲಿ ನನ್ ದೋಸೆ ತೂತ ಅಂತ, ನಿನ್ ಮುದ್ದೆನೆ ತೂತಾಗೈತಲ್ಲ. ನಿನ್ ಮುದ್ದೆ ರೊಟ್ಟಿ ಕಲ್ಲೇ ತೂತು, ರೊಟ್ಟಿ ಕಲ್ಲಿರ್ತದ ಗೊತ್ತಾ ಅಲ್ಲೇ, ಅದೇ ತೂತು. ನಿಂದು ದೋಸೆ ಹಾಕಿದ್ರು ಗುರು, ನಾನು ಹೇಳ್ತೀನಿ ತೂತ್ ಐತೆ ಅಂತ ಒಪ್ಕೋತೀನಿ, ನೀನ್ ಒಪ್ಕೊಳಕ್ಕೆ ರೆಡಿ ಇಲ್ವಲ್ಲ? ಒಪ್ಕೊತಾ ಇದೀನಲ್ಲ. ಹೌದು ಅಪ್ಪ, ಮಾತಾಡಿದಾಗ ನೀವು ಒಪ್ಕೊತಿದ್ಯಾ? ನಾನು ಸಪ್ಲೈಯರ್ ಕೆಲಸ ನೀನ್ ಕೊಟ್ರೆ ಚೆನ್ನಾಗಿ ಮಾಡುವೆ. ಯಾಕೆ ಗೊತ್ತಾ, ನೀನ್ ಬಂದಿನಿಂದ ಅದನ್ನೇ ಮಾಡ್ತಿದ್ರು ರಾಶಿಕುನಿಗೆ. ಅದೇ ಒಂದ್ ಪಾತ್ರ ಅಂತ ಹೇಳ್ತಿರೋದು. ಇದು ಬಿಟ್ಟು ರಿಯಲ್ ಗಿಲ್ಲಿ ಏನೋನೆ ಅದನ್ನ ತೋರ್ಸು. ನಿನಗ ಮಿಸ್ ಆಗಿ ಗೆದ್ರು ನಿನಗ್ ಮನಸ್ಸಾಕ್ಷಿಗೆ ನಿಂಗೆ ನೆಮ್ಮದಿ ಇರಲ್ಲ. ಯಾಕೆ ಹೇಳು? ನೀನ್ ನಾಟಕ ಆಡ್ಕೊಂಡ್ ಗೆಲ್ತಿದ್ಯಾ? ಅಣ್ಣ ನಾನು ಗೆದ್ರೆ ಅಂತ ಹೇಳ್ತಾ ಕಾಂಪಿಟೇಷನ್ ಗೆಲ್ದವ್, ನೀನ್ ಕಂಟೆಸ್ಟೆಂಟ್ ಆಗೋ ಇಲ್ಲ ಅಣ್ಣ. ಇಲ್ಲಿ ನಾನಾಗಿದ್ದೀನಿ. ನೀನ್ ಅಂದ್ರೆ ಸಪ್ಲೈಯರ್ ಮಾಡೋದು, ತಂದು ಕೊಡೋದು, ಇಬ್ಬರದು ಬರೀ ಕೂತ್ಕ ಮಾತಾಡೋದು 3 ಹೊತ್ತು. ಇದು ನೀನಾಗಿರೋದು. ಇದೇ ನೀನ್ ಹೊಡ್ತೀನಿ. ಕೆಟ್ಟ ಒಪ್ಕತ್ಯಾ? ಒಪ್ಕೊಳ್ಳಲ್ಲ. ಸತ್ಯ ಒಪ್ಕೋ ಅಣ್ಣ. ನೀನೇನೇ ಹೇಳ್ಬಿಟ್ಟಿದ್ಯಾ? ಸತ್ಯ ಒಪ್ಕೋ ಅಣ್ಣ. ಅದೆಲ್ಲ ಬಿಟ್ಬಿಡು. ಇಲ್ಲಿ ನೀನು ಕಾಮಿಡಿ ಮಾಡ್ಬೇಡ. ನೀನ್ ಕೋಪ ಮಾಡ್ಕೊಂಡು ಕ್ಯೂಟ್ ಆಗಿ ಮಾತಾಡ್ತಾ ಇದೀನಿ. ಕೋಪ ಮಾಡ್ಕೊಂಡು ಕ್ಯೂಟ್ ಆಗಿದ್ಯಾ ಅಣ್ಣ? ಹಿಂಗೆ ನಂಗೆ ನಗ ಬರ್ತಿಲ್ಲ ಗುರುವೆ. ಕಾಮಿಡಿ ಅಲ್ಲ ಇದು ಅಣ್ಣ. ನೀನು ಕಾಮಿಡಿನ ಎಲ್ರು ನಗ್ಬೋದು, ನಾನ್ ನಗ್ತಾ ಇಲ್ಲ. ನಗ ಬರಲ್ಲ. ನೆಗೆಟಿವ್ ಕಮೆಂಟ್ ಕೊಟ್ಟಾಗ ಅದನ್ನು ಪಾಸಿಟಿವ್ ಆಗಿ ನಕ್ಕಂಡ್ ಹೇಳ್ಬಿಟ್ರೆ ನೀ ಸರಿ ಅಂತ. ನಾನು ಪಾಸಿಟಿವ್ ಮನ್ಸ ನೆಗೆಟಿವ್ ಮನ್ಸಲ್ಲ. ಅತ್ತೆ ನಾನು ಪಾಸಿಟಿವ್ ಆಗಿ ತಗೋತೀನಿ ಎಲ್ಲಾನು. ಸಿಂಪಲ್ ಏನ ಅಷ್ಟೇ ಕಣ. ಹೋಗು ಆಯ್ತು, ಬಾಣ ಹೋಗು. ಸಾಕು, ಕ್ಯೂಟಾಗಿ ಕಾಣಿಸ್ತೇ ಬೋಣ. ಸರಿ, ನೀನ್ ಹಿಂದಕ್ಕೆ ತಿರ್ಗಿದ್ರೆ ಕ್ಯೂಟು, ಮುಂದಕ್ಕೆ ತಿರ್ಗಿದ್ರೆ ಕ್ಯೂಟಿಸ್. ಯಾಕಣ ಬಂದಾಗ್ತದೆ ನನಗೆ ಈಗಲೇ ತಲೆ ಕೆಟ್ಟು ಕೆರೆ ಹಿಡ್ದೋಗದೆ. ಬಿಗ್ ಬಾಸ್ ನಂದು ಸೆಕೆಂಡ್ ನೈಫ್ ಸ್ಪಂದನ ಅವ್ರಿಗೆ ಹಾಕಿದ್ದೀನಿ. ರೀಸನ್ ಏನಂತ ಅಂದರೆ, ನನಗೆ ಸ್ವಲ್ಪ ಇವರು ಏನೋ ಲಾಜಿಕ್ ಇಲ್ಲದೆ ನಿನ್ನೆ ನನಗೆ ಅದು ಬೋರ್ಡ್ ಹಾಕಿದ್ರು ಅಂತ ನನಗನ್ಸುತ್ತೆ. ಒಂದು ಕಡೆ ಒಬ್ಬರು ಬ್ಯುಸಿ ಆಗೋದ್ರೆ ನಮ್ಮ ಹತ್ರ ಬಂದು ಚೆನ್ನಾಗಿರ್ತಾರೆ, ಬೇರೆ ಟೈಮಲ್ಲಿ ವಾಪಸ್ ಹೋಗ್ಬಿಡ್ತಾರೆ. ಅದಕ್ಕೆ ಇವ್ರು ಸೆಲ್ಫಿಶ್ ಅಂತ ಹೇಳ್ತಾರೆ. ಬಟ್ ಅದೇ ಬೆಡ್ರೂಮಲ್ಲಿ ನಾನು ಯಾರು ಬ್ಯುಸಿ ಆಗಿದ್ರು ಅಂತ ಇವ್ರು ಹೇಳಿದ್ರು, ಅವರು ಅಲ್ಲೇ ಇರ್ತಾರೆ. ಬಟ್ ನಾನು ಅವ್ರ ಜೊತೆ ಮಾತು ಆಡ್ತಿರಲ್ಲ. ಬಂದ್ಬಿಟ್ಟು ಇವ್ರ ಜೊತೆನೇ ಚೆನ್ನಾಗಿರ್ತೀನಿ, ಇವ್ರ ಜೊತೆನೇ ಎಲ್ಲ ಫನ್ ಮಾಡಿಕೊಂಡು ಹಾಡು ಹೇಳ್ಕೊಂಡೆಲ್ಲ ಇದ್ದೆ. ಬಟ್ ನನಗೆ ಅದು ಸ್ವಲ್ಪ ಎಲ್ಲೋ ನಾಟಕೀಯ ಅಂತ ಅನ್ಸುತ್ತೆ. ಆ ಕಾರಣಕ್ಕಾಗಿ ಹೇಳ್ಬೇಕಾದ್ರೆ 3 ಪಾಯಿಂಟಿನ ಸರಿ ಹೇಳಲಿಲ್ಲ. ಅದಾದ್ಮೇಲೆ ನನಗೂ ರಿಯಲೈಸ್ ಆಯಿತು. ಅದಕ್ಕೋಸ್ಕರ ಇವ್ ನಾಮಿನೇಷನ್ ಕೊಡ್ತಿದ್ರೆ ಅಂದರೆ ನಾನು ತಗೋತೀನಿ. ರಾತ್ರಿ 10:35. ಅಡ್ಮಿನ್ ಆಗಿ ನಿನ್ನೆ ಹೇಳ್ಬೇಕು ತಾನೆ? ನೀನ್ ಕೋ ಅಡ್ಮಿನಾ? ನೀವು ಬರ್ತೀರಾ ಗ್ರೂಪ್? ಪ್ಲೀಸ್ ಬರ್ತೀರಾ? ಹೋಗ್ಬಿಡ್ತೀನಿ. ಹೋಗ್ತಿದೀವಿ, ಇಂಚಿಂಚೆ ಹೋಗ್ತಿದೀವಿ. ಅವ್ರು ಗ್ರೂಪಲ್ಲಿ ಹೇಳ್ಬಿಟ್ಟಿದ್ರೆ ಅದಕ್ಕೆ ಕೇಳ್ಕೊಂಡು ಬಂದು ಎಸ್ ಅಂತ ಹೇಳಿ ನಿಮ್ಮ ಹತ್ರ ಮಾತಾಡ್ಬಿಡ್ತಾ ಇದ್ರು. ಆ ಗ್ರೂಪಲ್ಲಿ ಆಗಿಲ್ಲ ಕಾನ್ವರ್ಸೇಷನ್. ಅದು ಕಾಫಿ ಬೇಕಾ ರಾಶಿ? ಕಾಫಿನಾ? ಟೀ ಕುಡಿತೀಯಾ? ಇಲ್ಲ, ಕಾಫಿ ಬೇಕು ನಂಗೆ. ಲೈಮ್ ಜ್ಯೂಸ್ ಮಾಡ್ಕೋಬರ್ಲ? ಗಿಲ್ಲಿ ನಟ ತೆಕ್ಕೊಡ್ತೀನಿ, ಬಾರೋ ಇಲ್ಲಿ. ಬರೋ ತೆಕ್ಕೊಡ್ತೀನಿ. ವಂಶದ ಚಿನ್ನ ಇರೋಣ ಅದಿರ್ಲಿ. ಚಿನ್ನ ಚಿನ್ನ ಮಲಗ್ಬಿಟ್ಟ ಡೌ ಮಾಡ್ಬಿಟ್ಟು ಹೇಳ್ ಚಿನ್ನ. ಒಂದು ಇಲ್ಲ ಅಂತಿದ್ದಲ್ಲ, ಒಂದು ಕೊಡ್ತೀನಿ ಹೇಳು ಚಿನ್ನ. ನನಗೆ ಮಲಗಿಸಿ ಹೊಡೆದ ಅಭ್ಯಾಸ ಇಲ್ಲ, ಏಳ್ಸ್ಬಿಟ್ಟು ಹೊಡೆದ ಅಭ್ಯಾಸ. ಸತ್ರು ಎದಾಳು, ನಿದ್ದೆ ನೋಡಿ ಅಭ್ಯಾಸ ಇಲ್ಲ ನನಗೆ. ಬಾ, ಇಲ್ಲೇ ತಾನೇ ನಿಲ್ಸಿದ್ದದ್ದು, ನಿಂತ್ಕೊ. ನಡಿಯೋಣ ವಂಶದ ಕುಡಿ. ನಾನು ವಂಶನೇ ಹಾಳು ಮಾಡ್ತು. ಬಾ ಬಿಗ್ ಬಾಸ್. ಫಸ್ಟು ನಾನು ಚಾಕುನ ರಕ್ಷಿತಾ ಅವ್ರಿಗೆ ಹಾಕಿದ್ದೀನಿ. ಯಾಕೆ ಅಂದರೆ ಈಗ ಎಲ್ಲ ನಿಂತ್ಕೊಂತವೋ. ಯಾಕೆ ಅಂದರೆ ಈಗ ಎಲ್ಲರೂ ಒಂದು ಕಾಮನ್ ಡೈಲಾಗ್ ಹೇಳ್ತಾವಳೆ. ಈಗ ಕೆಲಸ ಮಾಡ್ತಾ ಇಲ್ಲ ಅಂತ ಸಿಂಪಲಾಗಿ ಹೇಳ್ತೀನಿ. ಇವಳು ಬಂದು 8-9ನೇ ವಾರ ಇದು. ಇವಳು ಅಡುಗೆ ಮನೆ ಬಿಟ್ಟು ಆಚೆಗೆ ಬಂದಿಲ್ಲ.
ಇನ್ನೊಂದು ನನ್ನ ಪ್ರಕಾರ ನೋಡು ಪ್ರಕಾರ ನಿನ್ನ ಸ್ಟ್ರಾಟರ್ಜಿ ಏನಾಗಿರ್ಬೋದು, ಎಲ್ಲರೂ ಸ್ಟ್ರಾಟರ್ಜಿನ ಹೇಳ್ತಿಲ್ಲ, ನಿನ್ನ ಸ್ಟ್ರಾಟರ್ಜಿ ಏನಾಗಿರ್ಬೋದು ಅಂದರೆ ಫೈನಲಿ ಜಾಸ್ತಿ ಜನ ಎಲ್ಲ ಅಲ್ಲಿಗೆ ಬರಬೇಕಲ್ವ, ತಟ ತಗೊಂಡು ಇಲ್ಲ ಜಾಸ್ತಿ ಜನ ಟೈಮ್ ಸ್ಪೆಂಡ್ ಮಾಡೋದು, ಬೆಳ್ಳುಳ್ಳಿ ಈರುಳ್ಳಿ ಬಿಡಿಸ್ಕೊಂಡು ಅಲ್ಲೇ ಮಾಡ್ತಾರೆ. ಅದಕ್ಕೋಸ್ಕರ ನೀನು ಕಿಚನಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀವಿ, ಎಲ್ಲ ಹಾಕಿದ್ರು ಹೋಗಲ್ಲ ನೀನು, ಫೈನಲಿ ಕಿಚನ್ಗೆ ಬರ್ತೀಯ. ಇದು ನಿನ್ನ ಸ್ಟ್ರಾಟರ್ಜಿ ಅಂತ ನನಗೆ ಅನ್ನಿಸ್ತು. ಹೋದ ವಾರ ನನ್ನ ನಾಮಿನೇಷನ್ ಮಾಡ್ಬೇಕಂದ್ರೆ ನೀನು ಏನು ಹೇಳ್ತೀಯ ಗೊತ್ತಾ, ಗಿಲ್ಲಿ ಜಾನ್ವಿ ನನ್ನ ನಾಮಿನೇಷನ್ ಮಾಡ್ಬಿಟ್ಟು ಹೋಗಿ ಕೂತ್ಕೋತಾರೆ, ಏನೋ ಯಾಂಕರಿಂಗ್ ಬಗ್ಗೆ ಏನೋ ಒಂದ, ಯಾವುದೋ ಟಿ ವಿ ಶೋ ಬಗ್ಗೆ ಏನೋ ಒಂದ ಅಂದ್ಬಿಟ್ಟು ಹೋಗ್ಬಿಟ್ಟು ಕೂತ್ಕೋತಾರೆ. ನೀನು ಅದನ್ನ ನೋಡುವಿಲ್ಲ, ಕೇಳುವಿಲ್ಲ, ಏನು ಮಾಡಿಲ್ಲ. ನೀನೇನು ಮಾಡ್ತೀಯ ಬಂದು ನಿಂತ್ಕೊಂಡು ಗಿಲ್ಲಿ ನನ್ನ ಮನಸ್ಸಲ್ಲೇ ಇರಲಿಲ್ಲ. ಜಾನ್ವಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅದಕ್ಕೋಸ್ಕರ ಅವ್ರು ಹಂಗೆ ಹೇಳ್ತವ್ರೆ ಅಂದ್ಬಿಟ್ಟು ಗಿಲ್ಲಿನೇ ನಾಮಿನೇಷನ್ ಮಾಡ್ತಾನೆ ಅಂತ. ಹಂಗೆ ನಿಂಗೆ ಸ್ವಂತ ಬುದ್ಧಿ ಇಲ್ವಾ? ನಾನು ಏನು ನೀನು ಬುದ್ಧಿ ಹೇಳಿಸೋ ದೊಡ್ಡವನೆಲ್ಲ, ಅದನ್ನು ಒಪ್ಕೋತೀನಿ ನಾನು, ಅದು ಬೇರೆ ಪ್ರಶ್ನೆ. ಯಾಕಂದ್ರೆ ನೀನು ನಾನು ವಂಶದ ಕುಡಿನೇ, ಅದು ಬೇರೆ ಪ್ರಶ್ನೆ. ಹಂಗಾಗಿ ತಿಳ್ಕೊಂಡು ನೋಡಿ ಮಾಡಿ ಮಾತಾಡು. ಹೇಳಲಿಕ್ಕೆ ಅಂತ ಇಲ್ಲ. ಥ್ಯಾಂಕ್ ಯು ಫಾರ್ ಯುವರ್ ಲೆಟಿಂಗ್ ನೇಚರ್, ಥ್ಯಾಂಕ್ ಯು ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು. ಸರಿನಾ? ಈ ವಾರ ನನಗೆ ಪಕ್ಕ ಗೊತ್ತಾಗೋಯ್ತು, ಈ ವಾರ ಮಾಳವಣ್ಣ ಮಿಸ್ ಆದ್ರು ನೆಕ್ಸ್ಟ್ ವಾರ ಅಂತ. ನಾನೇ ನೀನು ರೇಗಿಸ್ತಾ ಇದ್ದೆ, ನಿನ್ನ ರಘುವಣ್ಣ ಫ್ರೆಂಡ್ ಆದರೂ ಡೈರೆಕ್ಟಾಗಿ ಅವ್ರನ್ನೇ ನಾಮಿನೇಷನ್ ಮಾಡಿಬಿಟ್ಟೆ. ಎರಡನೇ ಸಲ ನಾನು ನಿನ್ನ ಜೊತೆ ನಾನು ಚೆನ್ನಾಗಿ ಫ್ರೆಂಡ್ ಆಗಿದ್ದೆ, ಕ್ಲೋಸ್ ಆಗಿದೆ, ನನ್ನನ್ನು ನಾಮಿನೇಷನ್ ಮಾಡ್ಬಿಟ್ಟು ಎರಡನೇ ವಾರ. ಮೂರನೇ ವಾರ ಮಾಳವಣ್ಣನ ಮಾಡ್ತೀನಿ ಅಂತ ನಾನೇ ನೀನು ರೇಗಿಸ್ತಾ ಇದ್ದೆ. ಎಲ್ಲಿ ಅದು ನಿಜ ಆಗ್ಬಿಡ್ತದೆ ಅಂದ್ಬಿಟ್ಟು ನೀನು ಮಾಳವಣ್ಣನ ಸೇವ್ ಮಾಡೋಕೆ ಮಾಡಿದೆ, ಅದು ನೀನು ತಪ್ಪಿಲ್ಲ, ಅದನ್ನು ನಾನು ಕೇಳ್ತಾನೆ ಇಲ್ಲ, ಬೇರೆ ಪ್ರಶ್ನೆ. ಸರಿ ಹೋಗು. ಅದೇ ನಿಮ್ಮ ಪರ್ಸೆಪ್ಷನ್, ಬಾ. ನನ್ನ ಪರ್ಸೆಪ್ಷನ್ ಬೇರೆ. ಮುಗ್ದಿಲ್ಲ, ಬಾ. ಇಲ್ಲ ಬಾ, ಪರ್ಫೆಕ್ಷನ್ ಬಾ, ನನ್ನ ಪರ್ಫೆಕ್ಷನ್ ಹೇಳ್ತೀನಿ ಬಾ. ಸುಮ್ಮನೆ ಹೋಗಿ ಕೂತ್ಕೋಬೇಕು, ಟಾರ್ಚರ್ ಕೊಡಬಾರ್ದು. ನನಗೆ ಹಾಕ್ಬೇಡ. ಬಿಗ್ ಬಾಸ್, ನಾನು ಎರಡನೇ ಚಾಕುನ ರಾಶಿಕಾ ಅವ್ರಿಗೆ ಹಾಕಿದ್ದೀನಿ. ಯಾಕೆಂದ್ರೆ ಸಿಂಪಲು, ಪ್ರತಿ ಸರನೂ ನನ್ನನ್ನು ಇನ್ನೊಬ್ರಿಗೆ ಗಿಲ್ಲಿಗೆ ಸ್ಟ್ಯಾಂಡ್ ತಗೋತಾಳೆ, ಗಿಲ್ಲಿಗೆ ಸ್ಟ್ಯಾಂಡ್ ನನಗೆ ನಾನು ಸ್ಟ್ಯಾಂಡ್ ತಗೋತೀನಿ. ಅಲ್ಲಿ ಗ್ರೂಪಿಸಮು ಅದಕ್ಕೋಸ್ಕರ ಸೇಫ್ ಗೇಮ್ ಮಾಡ್ತಾರೆ ಅಂತ ಹೇಳಪ್ಪ. ನಾನು ಹೇಳ್ತೀನಿ, ಬಂದಾಗಿಂದ ಸೂರ್ಯಚಂದ್ರನ್ ಎಷ್ಟೆಲ್ಲ ನಾಮಿನೇಷನ್ ಮಾಡಿದ್ಯಾ? ಅದು ಗ್ರೂಪಿಸಮ್ ಥರನೇ ತಾನೇ ಲೆಕ್ಕ ಬರೋದು. ಇಬ್ರು ಮಾತಾಡಿದ ತಕ್ಷಣ ಈಗ ಒಂದು ಕಂಫರ್ಟ್ ಝೋನು ಹಂಗಾರೆ ನೀವಿದ್ರೆ ಕಂಫರ್ಟ್ ಝೋನು, ಬೇರೆಯವ್ರಿದ್ರೆ ಕಂಫರ್ಟ್ ಝೋನೇ ಅಲ್ವಾ ಅದು? ಈಗ ನೀವು ಚೆನ್ನಾಗಿದ್ದೀರಿ ಅಂದರೆ ಚೆನ್ನಾಗಿರಿ, ಬೇಡನಲ್ಲ. ವೀಕೆಂಡಲ್ಲೂ ಚರ್ಚೆ ಆಗೈತಾಯಿತು. ನಾನು ಕಾವುಂಗೆ ಮಾತಾಡಿದೆ, ಕಾವು ಸೂಪರ್ ತಿಂದಾಕ್ಬಿಟ್ಟೆ ಅಂತ ಹೇಳಿದೆ. ನೀನು ಇದ್ದೇ ಇವ್ರು ಮಾಡೋದು ಅಂತ ಹೇಳಿದೆ. ನಾನು ನಿನ್ಗೆ ಮಾತಾಡ್ಸ್ಕೊಂಬಂದೆ. ಮತ್ತೆ ಸೂರಜಣ್ಣ ಬಂದರು. ಅವಾಗೇನು ನಿನಗೋಸ್ಕರ ಈಗಲೂ ಎರಡನೇ ಸಲ ನೀವು ಸೂರಜಣ್ಣ ಸ್ಟ್ಯಾಂಡ್ ತಗೊಂಡು ನಿನಗೆ ಸ್ಟ್ಯಾಂಡ್ ತಗೋ ಬರಲ್ಲ ಅಂತ ಹೇಳ್ಬೇಕಾ? ಸೂರಜಣ್ಣ ನನ್ನ ಒಂದು ಇದರಲ್ಲಿ ಇದಾಗ್ಬಿಟ್ಟು ಕ್ಯಾಪ್ಟನ್ ಆಯ್ತೀನಿ, ನಾನು ಅಶ್ವಿನಿ ಮೇಡಮ್ ಕ್ಯಾಪ್ಟನ್ ಆಯ್ತೀನಿ. ನಿಜವಾಗ್ಲೂ ಹೇಳ್ತೀನಿ, ನಾನು ನಿನ್ನ ಹತ್ರ ಮಾತಾಡಿಲ್ಲ, ನಾನು ಟೀಮಿಗೆ ಬಾ ಅಂತಾನು ಹೇಳಿಲ್ಲ. ಸೂರಜಣ್ಣ ಬಂದು ಏನಂತಾರೆ ಗೊತ್ತಾ, ರಾಶಿಕಾ ಹತ್ರ ನಾನು ಮಾತಾಡ್ತೀನಿ ಅಂತಾರೆ. ರಾಶಿಕಾ ನೀನು ಮಾತಾಡ್ಬಿಟ್ಟು ಕರ್ಕೊಬರ್ತಾರೆ. ಏನಂತ ಕರ್ಕೊಬರ್ತಾರೆ? ಹಂಗಾದ್ರೆ ನೀನು ಸೂರಜಣ್ಣನ ಮಾತು ಕೇಳೋಕ್ಕೆ ಗೇಮ್ ಮಾಡ್ತೀಯಾ? ಸೂರಜಣ್ಣನ ಡಿಸಿಷನ್ ಮೇಲೆ ನಿಂತಿದ್ಯಾ? ಇಷ್ಟೆಲ್ಲ 1000 ಪಾಯಿಂಟ್ಗಳವೆ. ಓಕೆ, 3rd ವೀಕ್ ಅನ್ನೋದು ಬಿಟ್ಟು 4th ವೀಕಲ್ಲಿ ಬಿಟ್ರೆ ನೀನು ಅವಳಿಗೆ ಸ್ಟ್ಯಾಂಡ್ ತಗೋತೀಯ, ಅವಳು ನಿನಗೆ ಸ್ಟ್ಯಾಂಡ್ ತಗೋತೀಯ ಅನ್ನೋ ಟಾಪಿಕೇ ನಾನು ತೆಗ್ದಿರ್ಲಿಲ್ಲ. ಇಷ್ಟು ದಿನದ ಬಗ್ಗೆ ನಾನು ಮಾತಾಡಿಲ್ಲ. ಇವತ್ತು ನನಗೆ ಅನ್ಸಿದ್ದು ಫಸ್ಟ್ ಪೊಸಿಷನಲ್ಲಿ ಹೋಗಿ ನಿಂತಾಗ ನನಗೆ ಏನ್ ಮಾಡಿದ್ರು ಅಂತಾನೆ ಕೇಳಿದ್ದು. ನಿನ್ ಪಾಯಿಂಟ್ ಅಲ್ಲಿ ತೆಗ್ದಿಲ್ಲ. ನನ್ನ ಕಂಫರ್ಟ್ ಝೋನ್ ಇಂದ ನಾನು ಕುತ್ಕೊಂಡಿದ್ದೀನಿ. ನಾನು ಅದ್ರ ಬಗ್ಗೆ ಯಾವತ್ತೂ ಕಂಪ್ಲೇಂಟ್ ಮಾಡಿಲ್ಲ. ನೀನ್ ಸಪ್ಲೈ ಮಾಡಿರೋದನ್ನ ನೀನ್ ನೋಡಿದ್ಯಾ? ಯಾವಾಗ ನೋಡಿದ್ಯಾ? ಯಾವಾಗ ನೋಡಿರೋದಪ್ಪ? ಸೂರಜ್ ಅಲ್ಲಿಗೆ ಬರಕ್ಕಾಗಲ್ಲ, ಇಲ್ಲೇ ಬಾಸ್. ಸೂರಜ್ ಅಣ್ಣ ಇದ್ರಲ್ಲಿ ಇರ್ತಾರೆ. ಅಣ್ಣ ಬಾಸ, ನಾನು ನಿನ್ನ ಅಭಿಮಾನಿ ಅಣ್ಣ, ಮಾತಾಡ್ತಾ ಇದೀನಿ, ಪ್ಲೀಸ್. ಸೂರಜ್ ಸ್ವಲ್ಪ ಎಣ್ಣೆ ಕಮ್ಮಿ ಹಾಕ್ಬಿಟ್ಟು ಒಂದು ಆಮ್ಲೆಟ್ ಮಾಡು ಸೂರಜ್. ಸಪ್ಲೈಯರ್ ಅವಣ್ಣ, ಅದೇ ನಾನು ಹೇಳ್ತಾ ಇರೋದು. ಸರಿಯಾ? ಆಮ್ಲೆಟ್ ಮಾಡ್ಕೊಡ್ತೀನಿ. ರಾಶಿ ನಂಗೆ ಆಗ್ತಿಲ್ಲ, ಆಮ್ಲೆಟ್ ಮಾಡ್ಕೊಡು. ಒಂದ್ ನಿಮಿಷ ಕಂಟಿನ್ಯೂ ಆಗಿ ಮಾಡ್ಕೊಡ್ತಾರೆ. ಇವತ್ತು ತನಕನೂ ನೋಡಿದಾರೆ, ನಾನು ಸೂರಜ್ ಕೈಲಿ ಯಾವತ್ತೂ ಏನು ಸಪ್ಲೈ ಮಾಡಿಸ್ಕೊಂಡಿಲ್ಲ, ನನಗೆ ಗೊತ್ತು. ಈಗ ರಾಶಿಕಾ ಪಕ್ಕ ಸೂರಜ್ ಹೆಸರೇ ಬರೋದು, ರಾಶಿಕಾ ಸೂರಜ್ ಅಂತಾನೆ. ಸರಿನಾ? ಹಂಗೆ ನೀನು ಒಪ್ಕೊತಾ ಇದ್ಯಾ? ಸಿಗಾಕಂಡು ಪಕ್ಕಲ್ ಹಾಕಲ್ಲ. ಕಾಮಿಡಿನ ಎಲ್ಲಿ ಯೂಸ್ ಮಾಡ್ಬೇಕು ಅಲ್ಲಿ ಮಾತ್ರ ಮಾಡು. ನೀನು ಅದನ್ನು ಮಾಡ್ತಾ ಇಲ್ವಲ್ಲ? ಕಾಮಿಡಿ ಜನರಲ್ ನಾನು ಬಂದಿದ್ದು ಆಕ್ಟಿಂಗ್ ಅಲ್ಲಿ. ಆಕ್ಟಿಂಗ್ ಮಾಡ್ತಾ ಇದ್ದೆ. ಹಂಗಾರೆ ಆಕ್ಟಿಂಗ್ ಮಾಡ್ತಾ ಇದ್ಯಾ? ನಂಗೆ ಗೊತ್ತಾಗೋಯ್ತು. ನಾನು ಕಾಮಿಡಿ ಮಾಡ್ತಾವ್, ನೀನು ಆಕ್ಟಿಂಗ್ ಮಾಡ್ತಾ ಇದ್ಯಾ? ನಿಜ ತಾನೇ ಅಣ್ಣ? ಮಾತಾಡಾಯ್ತು. ಅತಿ ಆದ್ರೆ ಅಮೃತನು ವಿಷ ಅಂತ ಹೇಳ್ತಾರೆ. ಅದೇ ಬೇಡ ಅಂತ ಇರೋದು ನಾನು ನಿನಗೆ. ಅದೇ ಬೇಡ ಅಂತ ಇರೋದು ನಾನು ನಿನಗೆ. ಅದೇ ನಿನಗೆ ಬೇಡ ಅಂತ ಇರೋದು. ಅತಿ ಆದ್ರೆ ಅಮೃತನು ವಿಷ ಆಯ್ತದೆ. ಅದೇ ಬೇಡ ಅಂತ ಇರೋದು. ನಾನು ಒಬ್ರಿಂದ ಹೋಗ್ಬಿಟ್ಟು ಕಾವು ಗೀವು ಐ ಲವ್ ಯು ನಾನು ಮದುವೆ ಆಗ್ತೀನಿ, ನಮ್ಮ ಅಮ್ಮನ ಹೇಳ್ತೀನಿ, ನಮ್ಮ ಅಪ್ಪನ ಹೇಳ್ತೀನಿ. ಏನಾಗುತ್ತೆ? ಐ ಲವ್ ಯು ಅದು ಒಂದ್ಸರಿ ಕಾನ್ವರ್ಸೇಷನ್ ಅಂದ್ರೆ ನಿಂತರ ಬಿಡಿ ವಾರ ಒಂದೇ ಕಾನ್ವರ್ಸೇಷನ್ ಮಾಡ್ಕೊಂಡು ಒಬ್ರಿನೇ ಓಡಾಡ್ಕೊಂಡು ಕಾವು ನೀನು ಅದನ್ನ ಬಿಟ್ಟು ನಾನು ಒಪ್ಕೊಳ್ಳಲ್ಲ. ನೀನು ಒಪ್ಕೊಂಡೆ. ನಾನೇನು ಮಾಡ್ಕೊಳ್ಳ. ನೀನು ಒಪ್ಕೊಂಡೆ. ನಾನು ಒಪ್ಕೊಂಡು ಬ್ಯಾಟ್ರಿ ಕ್ಲೋಸ್ ಒಪ್ಕೊಂಡು ನಾನು ಸುದೀಪ್ ಸರ್ ಮುಂದೆನೇ ಒಪ್ಕೊಂಡಿದ್ದೀನಿ ಕಣೋ.
ಈಗ ತಿರ್ಗಾ ಒಪ್ಕೊಂಡೆ ಒಪ್ಕೊಂಡೆ ಸಿಕ್ಕಾಕೊಂಡು ಅಯ್ಯೋ ಗುರುವೇ, ಒಪ್ಕೊಂಡೆ ಅಂತ ಹೇಳ್ತಿರೋದಲ್ಲ. ಐ ಲವ್ ಎಲ್ಲಿ IIT ಹೋಗುತ್ತಾ IIT ಐ ಲವ್ ಹೋಗುತ್ತಾ ಬಟ್ ನೀನ್ ಮಾತ್ರ ಪಕ್ಕ ಹೋಯ್ತಾ ಮನೆಯಿಂದ ಪಕ್ಕ ಹೋಯ್ತಾ ನೋಡೋಣ ಥ್ಯಾಂಕ್ ಯು ಫಾರ್ ಯುವರ್ ಹೆಲ್ಪಿಂಗ್ ನೇಚರ್ ನೀನು ಹಿಂದೆ ಬರಂಗ್ ಮಾಡ್ಕೊತಾ ಇದೆಯಲ್ಲ ನೀನ್ ಕೋಪ ಮಾಡ್ಕೊಂಡು ಕ್ಯೂಟ್ ಆಗಿ ಕಾಣ್ತೀಯ ನೀನ್ ಅವಾಗ ಕ್ಯೂಟ್ ಆಗಿರ್ತೀಯ ನಿನ್ ಜೊತೆ ಮಾತಾಡೋದು ಒಂದೇ ಮಾತಾಡಿಲ್ದಿರೋದು ಒಂದೇ ನೀನ್ ಕ್ಯೂಟ್ ಆಗಿದ್ಯಾ ನನ್ ಕ್ಯೂಟ್ ಗೊತ್ತು ಇದೇ ರಿಯಲ್ ಕಾಮಿಡಿ ಇದೇ ನಿಜವಾದ ಕಾಮಿಡಿ ನಿನ್ ಕ್ಯಾರೆಕ್ಟರ್ ಎಲ್ಲ ನೀವೇ ಮಾಡಿರೋದು ಮಾತಾಯಿ ಕಾಮಿಡಿ ಮಾಡ್ಕೊಂಡು ಎಲ್ಲ ನೀವೇ ಮಾಡಿರೋದು ಏನಪ್ಪ ಮಾಡಿದೀವಿ ಹಲೋ ಅಯ್ಯೋ ಹಲೋ ಅಯ್ಯೋ ಎಲ್ಲನೂ ನೀವು ಮಾಡ್ಬಿಟ್ಟು ಐ ಲವ್ ಯು ನಿಮಗೆ ನಾಟಕ ಆಡಕ್ಕೆ ಬರೋದು ನಾವು ಆಡ್ತೀವಿ ನಿಮ್ಮ ಮುಂದೆ ನೀವೇ ಒಪ್ಕೊಂಡ್ರಲ್ಲಿ ಆಕ್ಟರ್ ಅಂತ ನೀನು ಮಾಡ್ತಿದೀರಾ ನಾನು ಮಾಡ್ತೀನಪ್ಪ ಸೂರಜ್ ಒಂದು ಲೋಟ ಕಾಫಿ ಸೂರಜ್ ಒಂದು ಲೋಟ ತಿಂಡಿ ಯಾವಾಗ ಹೋಗಿದ್ದೀವ ಯಾವಾಗ ಹೋಗಿದ್ದೀವ ಎವ್ರಿ ಟೈಮ್ ನಾನು ನೋಡ್ತೀನಿ ನೀನು ಮಣಿಕಾಯಿ ಏನು ಇಸ್ಕೊಂಗಿಲ್ಲ ಸೂರಜ್ ಅಣ್ಣನ ಹತ್ರ ಕಾಫಿ ಟೀ ತರಿಸ್ಕೊಂಡಿಲ್ಲ ಇವಾಗ ಇನ್ಮೇಲೆ ತರಿಸ್ಕೊತೀನಿ ನಾನು ಆ ತರಿಸ್ಕತ್ಯ ಅಣ್ಣ ಏನಣ್ಣ ಇದು ಇಷ್ಟು ದಿನ ಸುಮ್ಮನೆ ಅಂದೆ ಸಪ್ಲೈಯರ್ ಅಂತ ರಿಯಲ್ ಆಗಿ ಸಪ್ಲೈಯರ್ ಮಾಡ್ತಾವಳಲ್ಲ ಅಣ್ಣ ಸೂರಜ್ ಅಣ್ಣನ ಅಯ್ಯಪ್ಪ ರಿಯಲ್ ಆಗಿ ಮಾಡ್ತಾವಳಲ್ಲಪ್ಪ ಇದು ಏನು ಆಕ್ಟಿಂಗು ಒಂದು ಜೂಮ್ ಹಾಕ್ರಿ ಈಗ ಕಾಮಿಡಿ ಮಾಡು, ಇರಿಟೇಟಿಂಗ್ ಬೇಡ, ಇರಿಟೇಟ್ ಮಾಡಬೇಡ. ನೋಡು ಕಾಮಿಡಿ ಮಾಡೋದ್ನ ಇನ್ನೇನ್ ಮಾಡ್ತಿರೋದು ಇರಿಟೇಟರ್ ನಾನು ಏನ್ ಮಾಡಕ್ಕಾಯ್ತದಣ್ಣ ಒಂದು ಲಿಮಿಟ್ ಐತೆ ಎಲ್ಲದಕ್ಕೂ. ಇರಿಟೇಟರ್ ನಾನು ಏನ್ ಮಾಡ್ಲಿ ರಾತ್ರಿ 10:55 ಸೆನ್ಸಿಟಿವ್ ಮ್ಯಾಟರ್ ಅಂತ ಇರುತ್ತೆ ಅಣ್ಣ ಏನ್ ಸರ್ ನಾನು ಏನಂತ ಅಲ್ಲ. ಈಗ ಟೀ ಕಾಫಿ ತಗೋಯ್ತೀಯ ಅಂತ ಅಂದೆ, ಈಗ ನೀನ್ ಹೇಳಿದ್ರೆ ನೀನು ಅವ್ರ ಹತ್ರ ಕಾವು ಒಂದ್ ಮೊಟ್ಟೆ ಕೊಡು, ಕಾವು ಅವಳಿಗೆ ಹೇಳ್ತೀಯ ಒಂದ್ ಮೊಟ್ಟೆ ಮಾಡ್ಕೊಡು ಅಂತ. ಅವರೆಲ್ಲ ನಿಂಗೆ ಸಪ್ಲೈಯರ್ಗಳ. ಈಗ ನೀ ಸಪ್ಲೈಯರಾ? ಇಲ್ಲ ಗುರುವೆ, ನಾನು ಇಲ್ಲ. ನೀನು ನನ್ ಪರವಾಗಿ ಏನೋ ಹೇಳ್ದೆ ನನ್ ಮೇಲೆ, ನಾನು ಇಲ್ಲ ಅಂದೆ. ನಾನು ನಿನ್ಗೇನೋ ಹೇಳ್ದೆ, ನೀನ್ ಇಲ್ಲ ಅಂತ. ಮುಗ್ದೋಯ್ತಲ್ಲ ಮ್ಯಾಟ್ರು. ಟೀ ಕೊಡ್ತೀಯಾ ಕಾಫಿ ಕೊಡ್ತೀಯಾ ಅಂದಲ್ಲ. ನಾನು ಯಾವಾಗ ಟೀ ಕಾಫಿ ಅವ್ರ ಸಪ್ಲೈಯರ್ ನಾನು ಅವಳಿಗೆ ಟೀ ಕಾಫಿ ಯಾವಾಗ ಮಾಡ್ಕೊಟ್ಟಿದ್ದೀನಿ ಹೇಳು. ಸಪ್ಲೈಯರ್ ಅವ್ರ ಏನಕ್ಕೆ ನಿಂಗೆ ಮೊಟ್ಟೆ ಮಾಡ್ಕೊಟ್ಟವ್ರೆ? ಹೌದು. ನೀನ್ ಕೇಳಿದ ತಕ್ಷಣ ಅವ್ರ ಮೊಟ್ಟೆಗಳನ್ನ ನಿನಗೆ ಕೊಟ್ಟವ್ರೆ. ನೀನು ಮೊಟ್ಟೆ ಮಾಡ್ಕೊಟ್ಟು ನೋಡಿದ್ದೀನಿ, ನೀನು ಕಾಫಿ ತಗೋಕೊಡು. ನಾವು ಊಟ ಮಾಡೋ ಟೈಮಲ್ಲಿ ನಾನ್ ಮೊಟ್ಟೆ ಮಾಡ್ಕೊತಿರುವಾಗ ಅವ್ರದ್ದು ಒಂದ್ ಮೊಟ್ಟೆ ತಗೊಂಡ್ ಅವರು ಮೊಟ್ಟೆ ತಿನ್ಬೇಕಾದ್ರೆ ಸೀನೆ ಇಲ್ಲ, ಅವ್ರ ಮೊಟ್ಟೆ ಅಲ್ಲ, ಅವ್ರು ಎಲ್ಲೋ ಬೇರೆ ಕಡೆ ಇರ್ತಾರೆ. ಮಾಡಿಸ್ಕೊಂಡ್ರೆ ನಾನು ನೋಡಿ ನಿನ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ನಾನು ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲ, ಕಿಚನ್ ಅಲ್ಲೇ ಇರ್ತೀನಿ ನೋಡು. ನಾನು ಕಿಚನ್ಗೆ ಸೀಮಿತ, ಅದಕ್ಕೆ ನಂಗೆ ಗೊತ್ತಾಗುತ್ತೆ ಯಾರು ಯಾವ ಟೈಮಲ್ಲಿ ಬಂದ್ ಮಾಡ್ತಾರೆ ಅಂತ. ಅದಕ್ಕೆ ಹೇಳ್ತಾ ಇದ್ದೀನಿ. ಅದೇ ಕಾರಣ ನಿನ್ ಪ್ರಕಾರ ಅವರೆಲ್ಲ ಸಪ್ಲೈಯರ್ಗಳು. ನಿನ್ಗೊಂದ್ 5 ಜನ ಸಪ್ಲೈಯರ್ಗಳು ಬೇಕು, ನೀ ಕೂತ್ಕೊಂಡು ಮಾಡಿಸ್ಕೋತೀಯ. ನಾನಲ್ಲ ಗುರು, ನಾನು ಹೇಳ್ಕೊತೀನಿ, ನೀನಲ್ಲ. ಅವರು ಅಲ್ಲ, ನಿನ್ಗೂ ಅಷ್ಟೇ. ಎಲ್ಲಿಂದ ಬಂದು ಅಡಿಗೆ ಮಾಡಿ ನೀನು ಅವ್ರಿಗೆ ಇಲ್ಲ, ನಾನು ಮಾಡಿ ಅವ್ರಿಗೆ ತಿನ್ಸಿರೋದು. ನೀನ್ ಮಾಡಿ ಅವ್ರಿಗೆ ತಿನ್ಸಿದ್ಯಾ? ಹೌದು. ಅದು ನಾನು ಎಕ್ಸ್ಟ್ರಾ ಮಾಡಿದೆ ನೋಡು, ನಾನು ಬೇಡ ತಿನ್ಸಿದೆ ತಾನೆ. ನೋಡು ಈ ಪಾಯಿಂಟ್ ನೋಡು. ಈಗ ತಿನ್ನಿಸ್ಬಿಟ್ಟೆ ಅಂತ ಹೇಳಿದ ತಕ್ಷಣ ಪಾಯಿಂಟ್ ಅಂತಿಲ್ಲ. ಈಗ ಮೇನ್ ಪಾಯಿಂಟ್ ಹಿಡ್ಕೋ. ಅವರೆಲ್ಲ ಬೇರೆ ಕಡೆ ಅಡಿಗೆ ಮಾಡಿ ತಿನ್ಸ್ಬಿಟ್ರು, ಅದನ್ನ ನಾನು ನೋಡಿದೀನಿ. ಅದಕ್ಕೆ ನಾ ಅವ್ರ ಸಪ್ಲೈಯರ್ ಅಂತ ಕರೆದೆ. ಅವ್ರ ಸಪ್ಲೈಯರ್. ನೀನು ಬೇರೆ ಕಡೆ ಎಲ್ಲ ಇದ್ದೆ? ಎಲ್ಲೂ ಇರ್ಲಿಲ್ಲ, ನಾನು ಅಡಿಗೆ ಮನೆ ಸೀಮಿತ ನೋಡು. ನಾನು ಹೌದು ಅಡಿಗೆ ಮನೇಲೇ ಇದ್ದೆ. ಈಗ ಒಪ್ಕೊಂಡ ಅಣ್ಣ. ನನ್ ಜೊತೆ ಮಾತಾಡ. ಜನ ಎಲ್ರು ನೋಡ್ತವ್ರೆ, ಕ್ಯಾಮ್ರಾ ಐತೆ ಅಲ್ಲಿ ಮಾತಾಡ. ರಾತ್ರಿ 11 ಗಂಟೆ. ಸ್ಪಂದನ ಅವ್ರು ಮುಗಿಲಿ ಬಣ್ಣ ಮಾತಾಡು. ಬೇಡಕನೆ ಎತ್ಕೊಬಿಡೆ, ಮಾರಮರದೆ ಹೋಯ್ತೆ. ತಿರ್ಗಾ ಹಾಕಿದ್ಲ? ಥ್ಯಾಂಕ್ ಯು. ಬಿಗ್ ಬಾಸ್, ನಾ 2 ಗಿಲ್ಲಿ ತೆಗಿತಿದ್ದೀನಿ. ನಾನು ಇದು 2 ಏನಕ್ಕೆ ತೆಗಿತಿದ್ದೀನಿ ಅಂದರೆ, ಅವನ ಆಟನ ಬೆಳಗ್ಗೆಯಿಂದ ಎಲ್ಲರೂ ಹೇಳ್ತಿರೋದು ಮನೆ ಕೆಲಸ ಅನ್ನೋ ವಿಷಯ. ಅದು ಒಂದೇ ಆಟ ಅಲ್ಲ, ಅದೊಂದಕ್ಕೋಸ್ಕರ ಹಾಕಿರೋ ಚೂರಿ ಅಂತ ನನಗನ್ನಿಸ್ತಿದೆ ಬೆಳಗ್ಗೆಯಿಂದ. ಆ ಚೂರಿ ನನಗೆ ಸರಿ ಅನಿಸ್ತಿಲ್ಲ, ಅದಕ್ಕೋಸ್ಕರ ಅವನಿಂದ 2 ಚೂರಿ ತೆಗಿತಿದ್ದೀನಿ. ಬಿಗ್ ಬಾಸ್ ನನ್ನ ಮೊದಲನೇ ನಾಮಿನೇಷನ್ ಧ್ರುವಂತ್ ಏನಕ್ಕೆ ಅಂದರೆ, ಮೊದಲನೇದಾಗಿ ಅವ್ರು ವೀಕೆಂಡಲ್ಲಿ ಆಡಿದ ಮಾತು ಕೇಳಿಸ್ಕೊಂಡು ನಂಗೆ ಅವ್ರಿಗೆ ಆಡೋಕ್ಕೆ ಇಷ್ಟ ಇಲ್ಲ ಅಂತ ಅನಿಸ್ತು. ನಿನ್ನೆ ಅದು ಲಾಸ್ಟ್ ಫ್ರೈಡೇ ಒಂದು ಜಗಳ ಆಯಿತು, ಏನೋ ಕೇಳಕ್ಕೆ ಹೋಗಿದ್ವಿ. ಆ ಕೇಳಕ್ಕೆ ಹೋಗೋ ಬರದಲ್ಲಿ ನಾನು ನಿಮಗೆ ಕಾಯಿನ್ಸ್ ಕೊಟ್ಟಿದ್ದೆ, ನಾನು ನಿಮ್ಗೆ ಇದು ಮಾಡಿದೆ, ನಿಮಗೋಸ್ಕರ ಮಾಡಿದೆ ಅಂತ ಹೇಳಿದ್ರು. ಅಲ್ಲಿ ಯಾರೋ ಏನೋ ಕೊಡಬೇಕು, ನಿಮ್ಮಿಂದ ಅವ್ರು ಗೆಲ್ಲಬೇಕು ಅನ್ನೋದು ಇರಲಿಲ್ಲ. ಆದರೆ ಅವರೇ ಮಾಡಿ ಅದನ್ನು ಬೇರೆ ಟೈಮಲ್ಲಿ ಅದನ್ನು ಆಯುಧಾಗಿ ಉಪಯೋಗಿಸ್ಕೋತಾರೆ, ಅದನ್ನೇ ಪಾಯಿಂಟನ್ನು ಉಪಯೋಗಿಸ್ಕೋತಾರೆ ಅಂತ ಅನಿಸುತ್ತೆ. ಆ ಕ್ಯಾರೆಕ್ಟರ್ ನನಗೆ ಇಷ್ಟ ಆಗಲ್ಲ.
ಆಟ ಆಡೋಕ್ಕೆ ಇಲ್ಲಿ ಎಲ್ಲರೂ ಆಟ ಆಡಬೇಕು ಅಂತಲೇ ತುಂಬ ಕಷ್ಟಪಡ್ತಿದ್ದಾರೆ. ಅವ್ರಿಗೆ ಮನಸ್ಸಿಲ್ಲ ಅಂದಮೇಲೆ ಅವ್ರು ಈ ಮನೇಲಿ ಇರಬೇಕು ಅಂತ ನನಗನ್ಸಲ್ಲ ಬಿಗ್ ಬಾಸ್. ಅದಕ್ಕೆ ಈ ಲಾಸ್ಟ್ ವೀಕ್ದು ನಿರ್ಧಾರನ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನನಗೂ ಇಷ್ಟ ಆಗಲ್ಲ, ಚೆನ್ನಾಗಿರಬೇಕು, ಇಲ್ದಾದ್ರೆ ಕರೆಕ್ಟ್ ಕಾಂಪಿಟೇಟರ್ ಆಗಿರಬೇಕು. ನೀವು ಅಳ್ತಾ ಇದ್ದೀರಾ, ಆ್ಯಸ್ ಅ ಫ್ರೆಂಡ್ ನಾನು ಇದೀನಿ ಅಂದ್ಬಿಟ್ಟು ಬೆನ್ನಿಗೆ ಚೂರಿ ಹಾಕೋದು, ನೆಕ್ಸ್ಟ್ ನಮ್ಮ ಹತ್ರ ಮಾತಾಡಕ್ಕೆ ಬರೋದು, ನಮ್ಮ ಹತ್ರ ಏನೋ ಒಬ್ಬರ ಬಗ್ಗೆ ತಿಳ್ಕೊಳ್ಳೋದು, ಮತ್ತು ಯಾವಾಗ ಸಂದರ್ಭ ಬರುತ್ತೆ ಮತ್ತೆ ಬೆನ್ನಿಗೆ ಚೂರಿ ಹಾಕೋದು. ಒಂದೊಂದು ಟೈಮಲ್ಲಿ ಯಾರಿಗೆ ಸಪೋರ್ಟ್ ಮಾಡಿರ್ತೀವಿ, ಆ ನೆಕ್ಸ್ಟ್ ಮೂಮೆಂಟ್ ನೀವು ನಮಗೆ ಕೊಡ್ತಿರಲ್ಲ, ಅದು ರಿಟರ್ನ್ಸ್, ಅದು ನಮಗೂ ಇಷ್ಟ ಆಗಲ್ಲ. ತಾವು ಯಾವ ಮುಖವಾಡ ಹಾಕೊಂಡು ಆಟಾಡ್ತಿದ್ದೀರಿ ಅಂತ ಈಗ ಎಲ್ರಿಗೂ ಗೊತ್ತು. ನೀವ್ ಹೇಳ್ತಿರೋದು ಸುಳ್ಳು. ನನ್ನ ಪ್ರಕಾರ ನೀವ್ ಹೇಳ್ತಿರೋದು ಸಾಕ್ಷಾತ್ ಸುಳ್ಳು. ಅದನ್ನ ನೋಡಿರ್ತಾರೆ ಅದಕ್ಕೋಸ್ಕರ ನಾನು ಸೈಲೆಂಟ್. ನಾನು ಹೇಳ್ತಿರೋದು ನೀವಂತೂ ಫುಲ್ ಟಾಪ್ ಟು ಬಾಟಮ್ ಸುಳ್ಳು. ಆ ಧೈರ್ಯ ಇದೆ ಧ್ರುವ, ಧೈರ್ಯ ಇಲ್ಲ ಅಂದ್ರೆ ಮಧ್ಯ ಮಾತಾಡಿ. ಯಾರು ನಂಬಿದ್ರು ಸ್ಪಂದನನ ಈ ಮನೇಲಿ ನಂಬೇಡಿ. ಅದಕ್ಕೆ ಆಮೇಲೆ ಮೊದ್ಲಿಂದ ಲಕ್ಕಲ್ಲೇ ಬರ್ತಿರೋದು ನೀವು, ಮತ್ತೆ ನಿಮ್ಮ ಗ್ರೂಪ್ ಇಂದ ಸೇಫ್ ಹಾಕೊಂಡೇ ಬರ್ತಿರೋದು. ನಾನು ಅವತ್ ಕಾರಣ ಕೊಟ್ಟಿದ್ದು ನೀವು ರಕ್ಷಿತನ್ ಬಗ್ಗೆ ಅದನ್ನೇ ಹೇಳಿದ್ರು ಇಲ್ಲಿ ಚುಚ್ಚೋದಲ್ಲ, ಇಲ್ಲಿ ಚುಚ್ಚಿ ಚುಚ್ಚಾಗಿದೆ, ಚಾಕು ಇದೆ ನಿಮ್ ಕೈಯಲ್ಲಿ, ಅಲ್ಲಿ ಚುಚ್ಚಾಗಿದೆ ಧ್ರುವ. ಅದೇ ಭಯ ಆಗ್ತದೆ. ಭಯ ಆಗ್ತಿರೋದಕ್ಕೆ ನೀವು ಮಾತಾಡಕ್ ಬಿಡ್ತಿಲ್ಲ. ನಿಮಗ್ ಭಯ ಆಗ್ತಿರೋದಕ್ಕೆ ನೀವು ಹಿಂಗೆಲ್ಲ ಆಕ್ಟಿಂಗ್ ಮಾಡ್ಕೊಂಡು ಮಾತಾಡ್ತಿರೋದು. ನಿಮಗ್ ಭಯ ಆಗ್ತಿಲ್ಲ ಅದಕ್ಕೆ ಮಾತಾಡ್ತಿರೋದು. ಹಿಂಗ್ ಮಾಡ್ತೀರ ಹೇಳ್ತಿಲ್ವಾ? ನಿಮಗ್ ಒಂದ್ ಪಾಯಿಂಟ್ ನ ಈ ಆಕ್ಟಿಂಗ್ ನ ಗೆಸ್ಟ್ ಬಂದಾಗ ಎಂಟರ್ಟೈನ್ ಮಾಡಿ ಅಂದಾಗ ಮಾಡಿದ್ರೆ ಎಕ್ಸ್ಟ್ರಾ ಕಾಯಿನ್ಸ್ ಅಲ್ವಾ? ಅದನ್ನ ಅಲ್ಲಿ ಮಾತ್ರ ಮಾಡಿ, ಬೇರೆ ಕಡೆ ಮಾಡಬೇಡಿ. ಆಯ್ತಾ? ಎಲ್ಲಾ ಕಡೆ ನೀವು ಬರೀ ಆಕ್ಟಿಂಗ್ ಮಾಡ್ತೀರಾ. ಅದಕ್ಕೇನೆ ನಾನು ಮನೆಗೆ ಹೋಗ್ತೀನಿ ಅಂತ ಹೇಳಿದೆ. ಹೊರಡ್ತೇರಿ ಯಾಕೆ ಬೇಕು ನಿಂಗೆ ಇದೆಲ್ಲ ಹೋಯ್ತದೆಲ್ಲ ಹೋಗಿ ಸುಮ್ಮನೆ ತಾಗಿ. ಬಿಗ್ ಬಾಸ್ ನನ್ನ 2ನೇ ನಾಮಿನೇಷನ್ ರಾಶಿಕಾ ಅವರು. ಮೊದಲನೇ ಪಾಯಿಂಟ್ ಯಾಕೆ ಅಂದರೆ ಅವರು ಸೂಕ್ತ ಕಾರಣಗಳು ಕೊಡಲ್ಲ ನಾಮಿನೇಷನ್ ಅಂತ ಬಂದಾಗ. ಅವರೇ ಹೇಳ್ತಾರೆ ಎಲ್ಲರ ಜೊತೆ ಬೆರೆಯೋದು, ಎಲ್ಲರ ಜೊತೆ ನಾವು ಮಾತಾಡೋದು, ನಗೋದು ಈ ಮನೇಲಿ ಯಾವಾಗ ನಾಮಿನೇಷನ್ ಕಾರಣ ಆಯಿತು ಅಂತ ನನಗೆ ಗೊತ್ತಿಲ್ಲ. ಅವರು ಸ್ಟಾರ್ಟಿಂಗ್ ಬಂದಾಗ ಇದ್ದಿದ್ದ ರಾಶಿಕಾ, ವೈಲ್ಡ್ ಕಾರ್ಡ್ ಎಂಟ್ರಿ ಆದಮೇಲೆ ರಾಶಿಕಾ ಆ ಥರ ಇಲ್ಲವೇ ಇಲ್ಲ. ಅವರು ಇವಾಗ ಕಂಪ್ಲೀಟ್ಲಿ ಒಬ್ರ ಮೇಲೆ ಡಿಪೆಂಡ್ ಆಗೇ ಆಡ್ತಿರೋದು. ಸೂಕ್ತ ಕಾರಣ ಎಲ್ಲೆಲ್ಲಿ ಕೊಡಬೇಕು, ನಾಮಿನೇಷನ್ ಮಾಡ್ಬೇಕಾದ್ರೆ ಏನೇನು ಕೊಡ್ಬೇಕು ನಾನೆಲ್ಲ ಕರೆಕ್ಟಾಗೇ ಕೊಟ್ಟಿದ್ದೀನಿ. ಅವ್ರಿಗೆ ಅದು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಇರಲ್ಲ, ಅದಕ್ಕೆ ಅದನ್ನ ಆ ಪಾಯಿಂಟ್ ಹೇಳ್ತಿದ್ದಾರೆ. ಆ ಒಂದು ಕ್ಯೂಟ್ ಫೇಸ್ ಹಾಕೊಂಡು ನಗ್ತಾ, ಓ ಹಾಯ್ ಹೇಗಿದ್ದೀರಾ, ನೀವು ಆರಾಮಾಗಿದ್ದೀರಾ, ನಿಮ್ಗೆ ಏನಾದ್ರು ಬೇಕು ಅಂದರೆ ಪ್ಲೀಸ್ ನನ್ನ ಹತ್ರ ಬಂದು ಮಾತಾಡಿ, ಇದನ್ನೇ ಮಾಡ್ಕೊಂಡು ಬಂದಿರೋದು ಬಿಟ್ಟವ್ರು ಇನ್ನೇನು ಏನೂ ಕಿತ್ತು ದಬಾಗ್ತಿಲ್ಲ ಈ ಮನೇಲಿ. ಅವ್ರಿಗೂ ತುಂಬ ಚೆನ್ನಾಗಿ ಗೊತ್ತು ನಾನು ಇಲ್ಲಿ ಏನೂ ಮಾಡ್ತಿಲ್ಲ ಅಂತ. ಅದಕ್ಕೆ ಏನು ಮಾಡ್ತಿದ್ದಾರೆ, ಎಲ್ಲರ ಜೊತೆ ಚೆನ್ನಾಗಿದ್ರೆ, ಚೆನ್ನಾಗಿ ಮಾತಾಡ್ಕೊಂಡಿದ್ರೆ ನಾಮಿನೇಷನ್ಸ್ ಇಂದ ಸೇವ್ ಆಗ್ಬೋದಲ್ಲ. ಒಪಿನಿಯನ್ಸ್ ಯಾರೂ ಕೊಡಲ್ಲ ಪಾಪ. ಆನ್ ಸ್ಕ್ರೀನ್ ನಾಟಕ ಮಾಡಿ ಅಂತ, ಆಕ್ಟ್ ಮಾಡಿ ಅಂತ ಅವ್ರ ಮನೇಲಿ ಕಳ್ಸಿದ್ದಾರೆ. ಇವ್ರು ಏನ್ ಮಾಡ್ತಿದ್ದಾರೆ, ಬಿಗ್ ಬಾಸ್ ಮನೇಲೂ ಅದೇ ಆಕ್ಟಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ನಿನ್ಗೆ ಅವತ್ತು ಹೇಳಿದ್ದು ದೊಡ್ಡ ಡೌರಾಣಿ ನೀನು ಅಂತ. ಯಾಕಂದ್ರೆ ಇದು ಸುಮ್ಮನೆ ಡೌರಾಣಿ ಅಂತ ನಾನು ಹೇಳಲ್ಲ. ರಾತ್ರಿ 11:35. ಅಭಿಷೇಕ್ ಗಿಲ್ಲಿ ತಿಕ್ಕೊಡು ಅಣ್ಣ. ಏನಣ್ಣ ಒಂತಾಗಿಲ್ಲ ನಂದೊಂದು ತಕತಿಯಾ? ತಿಕ್ಕೊಡು ಫಸ್ಟ್. ಬಿಗ್ ಬಾಸ್ ನನ್ನ ಫಸ್ಟ್ ನಾಮಿನೇಷನ್ ಧ್ರುವಂತ್. ಸ್ಟಾರ್ಟಿಂಗ್ ವೀಕ್ಸಲ್ಲಿ ಅನ್ಕೋತಿದ್ದೆ ಇಂಥ ಒಳ್ಳೆ ಮನುಷ್ಯ ಯಾರೂ ಇಲ್ಲ ಅಂತ. ಫಸ್ಟ್ ವೀಕ್ ಸೆಕೆಂಡ್ ವೀಕ್ ತರ್ಡ್ ವೀಕ್ ಆಗುತ್ತೆ. ಬಟ್ ಇವಾಗ ಹೇಳ್ತೀನಿ, ಈ ವ್ಯಕ್ತಿ ಅಷ್ಟು ಡ್ರಾಮಾ ಮಾಡೋ ವ್ಯಕ್ತಿ ಈ ಮನೆಯಲ್ಲೇ ಇಲ್ಲ. ಬಿಗ್ ಬಾಸ್ ಡ್ರಾಮಾ ಅಂದರೆ ಇವರು ಆಯ್ತು. ಅದೆಲ್ಲ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಇವರು ಏನೋ ನನಗೆ ಬಂದು ಹೇಳಿದ್ರು ಫೇರ್ ಗೇಮ್ ಮಾಡಬೇಕು ಅಂತ. ನಮ್ಮ ಹೋಟೆಲ್ ಮ್ಯಾನೇಜ್ಮೆಂಟ್ ಟಾಸ್ಕ್ ಅಂತಿರುತ್ತೆ. ಆ ಟಾಸ್ಕಲ್ಲಿ ಒಂದು ಟಿಪ್ಸ್ ಕೊಡ್ತೀನಿ. ಎಲ್ಲರ ಮುಂದೆ ಅನ್ಫೇರ್ ಅಂತ ಕಿರಿಸ್ತಾರೆ. ಕಿರ್ಚ್ಬಿಟ್ಟು ಬಂದ್ಬಿಟ್ಟು ನನ್ನ ಹತ್ರ ಒಳಗಡೆ ಬಂದು ನನಗೆ ಈ ಕಾಯಿನ್ಸ್ ಟಿಪ್ಸೇ ಬೇಡ ಅಂತ ಹಿಂಗೆ ನನಗೆ ಕೊಟ್ಬಿಡ್ತಾರೆ. ಹೊರಗಡೆ ಬಂದು ಹೇಳ್ತಾರೆ ನಾನು ಈಸ್ಕೊಂಡೇ ಇಲ್ಲ ಸರ್ ಕಾಯಿನ್ಸ್ನ, ನನಗೇನು ಬೇಕಾಗಿರಲಿಲ್ಲ ಅಂತ. ನೆಕ್ಸ್ಟ್ ಬಿಗ್ ಬಾಸ್ನ ಹೇಳಿದಾಗ ಅಭಿ ಅವ್ರೆ ಅದನ್ನೊಂದು ಕಾಯಿನ್ಸ್ ಇತ್ತಲ್ಲ ಸ್ವಲ್ಪ ಕೊಡ್ತೀರಾ ಅಂತ ಹೇಳ್ತಾರೆ. ಇರೋದನ್ನ ಇದ್ದಂಗೆ ಹೇಳ್ಬೇಕು. ನಿನಗೆ ಬೇಡ ಅಂದರೆ ಬೇಡ, ಹ್ಞೂ ಅಂದರೆ ಹ್ಞೂ ಅಂತ ಹೇಳ್ಬೇಕು. ಆಮೇಲೆ ನನ್ನ ಹತ್ರ ಬಂದು ಹೇಳಿರ್ತಾರೆ ಒಬ್ರನ್ನ ಹೀಯಾಳ್ಸ್ಕೊಂಡು ಇನ್ನೊಬ್ರು ಮಾತಾಡ್ತಾರೆ, ನಂಗೆ ಇಷ್ಟನೇ ಆಗಲ್ಲ, ಅದು ಅವ್ರ ಕ್ಯಾರೆಕ್ಟರ್ ಸರಿ ಇಲ್ಲ, ಅವ್ರ ಹತ್ರ ಮಾತಾಡಲೇಬಾರ್ದು ಅಂತ. ಬಟ್ ಈ ವ್ಯಕ್ತಿನೇ ಹೀಯಾಳ್ಸ್ಕೊಂಡು ಮಾತಾಡ್ತಾರೆ ನಮ್ಮನ್ನು ಬ್ಲ್ಯಾಕ್ಔಟ್ ಆಗಿಬಿಡ್ತೀರಾ ಅಂತೆಲ್ಲ ಮಾತಾಡ್ತಾರೆ. ಅದು ಒಂದು ಈ ವ್ಯಕ್ತಿ ಹೇಳ್ತಾ ಇದ್ದೀನಿ, ತುಂಬ ಒಳ್ಳೆಯವ್ರು ಅಂದ್ಕೊಂಡಿದ್ದೆ. ಬಟ್ ಇಲ್ಲಿವರೆಗೂ ನಾನು ನೋಡಿರೋದಲ್ಲಿ ಬಿಗ್ಗೆಸ್ಟ್ ಫೇಕ್. ಅದಕ್ಕೆ ಅವ್ರನ್ನ ನಾಮಿನೇಟ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಬಿಗ್ ಬಾಸ್, ಒಳ್ಳೆ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್.
ಬಿಗ್ ಬಾಸ್ ನನ್ನ ನೆಕ್ಸ್ಟ್ ನಾಮಿನೇಷನ್ ರಕ್ಷಿತಾ ಅವರು. ನನಗೆ ನಿಜ ಹೇಳ್ಬೇಕಂದ್ರೆ ರಕ್ಷಿತಾ ಅವ್ರನ್ನ ಕಂಡ್ರೆ ತುಂಬ ಇಷ್ಟ. ಬಟ್ ಏನಂದರೆ ಬಿಗ್ ಬಾಸ್ ಮನೇಲಿ ಏನು ಮಾಡ್ತಾ ಇದ್ದೀನಿ ಯಾಕಿದ್ದೀನಿ ಅಂತ ಅವ್ರಿಗೆ ಐಡಿಯಾ ಇಲ್ಲ ಅಂತ ಅನ್ಸುತ್ತೆ. ಯಾಕಂದರೆ ಇಲ್ಲೆಲ್ಲರೂ ಬಂದಿರೋದು ಕಾಂಪೀಟ್ ಮಾಡೋಕ್ಕೆ. ದಯವಿಟ್ಟು ಎಚ್ಚೆತ್ಕೋ ಅನ್ನೋ ಒಂದು ಕಾರಣಕ್ಕೆ ಇವ್ರು ನಾಮಿನೇಟ್ ಮಾಡ್ತಾ ಇದ್ದೀನಿ. ಆಯಿತು ಅಷ್ಟೇ. ರಾತ್ರಿ 11:50. ಮನೆಯ ಕ್ಯಾಪ್ಟನ್ ಧನುಷ್, ಬಿಗ್ ಬಾಸ್ ಪ್ರತಿ ಸದಸ್ಯರ ಕವಚದಲ್ಲಿರುವ ಚೂರಿಗಳ ಸಂಖ್ಯೆಯನ್ನು ಎಣಿಸಿ ಜೋರಾಗಿ ಘೋಷಿಸಿ. ಓಕೆ ಬಿಗ್ ಬಾಸ್. 1 2 3 4 5. ಅಭಿಷೇಕ್ ಅವ್ರದ್ದು 5 ಚೂರಿ ಇದೆ ಬಿಗ್ ಬಾಸ್. 1 2. ಗಿಲ್ಲಿ ಅವ್ರದ್ದು 2 ಚೂರಿ ಇದೆ. ರಘು ಅವ್ರದ್ದು 1 ಚೂರಿ ಇದೆ. ರಕ್ಷಿತಾ ಅವ್ರದ್ದು 2 ಚೂರಿ ಇದೆ. 1 2 3 4 5 6 7 8 9. ರಾಶಿ ಅವ್ರದ್ದು 9 ಚೂರಿ ಇದೆ. ಸೂರಜ್ ಅವ್ರದ್ದು 10 ಚೂರಿ ಇದೆ. ಈ ಕಡೆ ಬಂದ್ಬಿಡಂಗೆ. ಧ್ರುವಂತ್ ಅವ್ರದ್ದು 11 ಚೂರಿ ಇದೆ. ಈ ಕಡೆ 1 2 3 4 5 6 7 8 9. ಸ್ಪಂದನ ಅವ್ರದ್ದು 9 ಚೂರಿ ಇದೆ. ಈ ಕಡೆ ಬಾಂಗೆ. ಕಾವ್ಯ ಅವ್ರದ್ದು 7 ಚೂರಿ ಇದೆ. 1 2 3 4 5 6 7 8 9. ಮಾಳು ಅವ್ರದ್ದು 9 ಚೂರಿ ಇದೆ. ಅಶ್ವಿನಿ ಮೇಡಮ್ ಅವ್ರದ್ದು 1 ಚೂರಿ ಇದೆ. ನಾಮಿನೇಷನ್ ಚಟುವಟಿಕೆಯ ಫಲಿತಾಂಶದ ಅನುಸಾರ ಈ ವಾರ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿರುವ ಸದಸ್ಯರು: ಧ್ರುವಂತ್, ಸೂರಜ್, ರಾಶಿಕಾ, ಮಾಳು, ಸ್ಪಂದನ, ಕಾವ್ಯ, ಅಭಿಷೇಕ್, ಗಿಲ್ಲಿ ಹಾಗೂ ರಕ್ಷಿತಾ. ಈ ವಾರದ ನಾಮಿನೇಷನ್ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಶುಭರಾತ್ರಿ. ಜಾಸ್ತಿ ಆಗಿದ್ರೆ ನಾನು ಉಳ್ಕೋಗ್ತಿದ್ದೆ, ನೀನಾರು ಉಳ್ಕೋತಿ ಒಂದಾರು ತಗೋಣ ಅಂತ. ಯಪ್ಪ ತಲೆ ಗುಯ್ ಅನ್ಬಿಡ್ತು ನನಗೆ. ಡಾಕ್ಯುಮೆಂಟ್ರಿ ಅಂತ ಇದ್ರೆ ಅಲ್ಲ, ಹುಡುಗರು ಜಗಳ ಆಡಿದ್ರೆ ಒಂಥರ ಕೇಳ್ಬೋದು. ಹುಡುಗಿರ್ ಕಿಯಾ ಇವಾಗ ಹುಡುಗ ಒಬ್ಬ ಜಗಳ ಆಡ್ದ, ನಿಮ್ ಕೇಳೋ ಥರ ಇತ್ತಾ? ಯಾವುದು? ಧ್ರುವಂತು ಅವನ್ ಬಿಡ್ರಿ, ಅವ್ನು ಮಾಮೂಲಿ. ಏನ್ರಿ ಸೈಲೆಂಟ್ ಆಗಿದ್ದೆ, ಸೇಫ್ ಆಗ್ಬಿಟ್ರಲ್ರಿ. ನಾನು ಸುಮ್ಮನೆ ಇದ್ದಿದ್ರೆ ಆಗೋದು. ಎಲ್ಲನೂ ಮೈ ಮೇಲೆ ಎಳಕನ್ಸತ್ತೆ. ಮಧ್ಯರಾತ್ರಿ 12:15. ಆಮೇಲೆ ನೀನು ನೋಡು, ನೀನು ನಾರ್ಮಲಾಗೆ ಮಾತಾಡಬೇಕು ಅಂದ್ಕೊಂಡಿರ್ತೀಯ. ಅವ್ನ ಫೇಸ್ ನೋಡಿ, ಅವ್ನು ಹಿಂಗೆಲ್ಲ ಆಡೋದು ನೋಡಿ ನೀನು ಜೋರಾಗೆ ಮಾತಾಡ್ತೀಯ. ಆಮೇಲೆ ದೇವ್ರ ಹತ್ರ ಸುದೀಪ್ ಇರುತ್ತಲ್ಲ ಮಾತಾಡ್ಬೇಕು. ಏನೋ ದೊಡ್ಡ ಒಳ್ಳೆ ಒಂಥರ ಪೋಟ್ರೆ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾನೆ ಲೂಸ್. ನಮ್ಮ ನನ್ನ ಜೊತೆ ತುಂಬ ಚೆನ್ನಾಗಿದ್ದ, ತುಂಬ ಕ್ಲೋಸ್ ಆಗಿದ್ದ. ರಿತಿಕ್ ರೋಷನ್ ಅಂತಂದೆ, ಉಲ್ಟವಾಗ ನನ್ನೇ ನಾಮಿನೇಟ್ ಮಾಡಿ ಕಿರ್ಚಾಡಿ ನನ್ನ ಬಗ್ಗೆನೇ ಮಾತಾಡೋದು ಒಂದೊಂದು ಇನ್ಸಿಡೆಂಟಲ್ಲಿ, ಆಯಿತಾ? ಅದೇ ಇಲ್ಲಿ ಕೂತಕ್ಕ ಗಿಲ್ಲಿ ಸರಿ ಇಲ್ಲ ಮ್ಯಾಮ್, ಅಶ್ವಿನಿ ಮ್ಯಾಮ್ ನಾವಿಬ್ಬರು ಟೀಮಲ್ಲಿ ಆಡೋಣ ಮ್ಯಾಮ್, ನಮ್ಮ ಟೀಮ್ ಅಂದ. ಒಂದೇ ಸಿಚುವೇಶನ್, ಗಿಲ್ಲು ಅಂದ್ಕೊಂಡು ಮಾತ್ರ ಹೋಗ್ಬಿಟ್ಟ. ಇವಾಗ ಅಶ್ವಿನಿ ಮೇಡಮ್ ಒಬ್ಬರೇ ಆದ್ರ ಅಲ್ಲ, ಕೇಳಿಸ್ಕೊ. ಅಶ್ವಿನಿ ಮೇಡಮ್ ಒಬ್ಬರೇ ಆದ್ರ ಪಾಪ ಇವಾಗ ಅವ್ರಿಗೂ ಮಾತಾಡೋಕೆ ಯಾರಾದರೂ ಬೇಕು. ಇವಾಗ ಧ್ರುವಂತು ಅಶ್ವಿನಿ ಮೇಡಮ್ ಒಬ್ಬರ ಹತ್ರನೇ ಮಾತಾಡ್ತಾರೆ. ಇವಾಗ ಒಂದು ಇನ್ಸಿಡೆಂಟ್ ಆಗಿದ್ರೆ ಬರೀ ಯಾರ ಹತ್ರ ಮಾತಾಡ್ತಾನೆ ಬ್ರೋ? ಅದೇ ಒಂದು ಇನ್ಸಿಡೆಂಟ್ ಯಾವ್ದು ಸಿಂಪಲ್ಲಾಗಿ ಒಂದು ಹಾಕ್ಬಿಡ್ಲಿ ಯಾರ ಅವನಿಗೆ. ಇವಾಗ ಅವರು ಏನು ಮಾಡಿದ್ರು ಎಲ್ಲರೂ ಮನೆಯವ್ರು ನಿಮ್ಮಿಬ್ರು ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ನಿಮ್ಮಿಬ್ರಿಗೆ ಓಕೆ ಅಂದರೆ ಎಲ್ಲ ಓಕೆ. ಸೊ ಡೋಂಟ್ ವರಿ, ಡೋಂಟ್ ಕೇರ್. ಸಿಂಪಲ್. ಅದ್ರ ಬಗ್ಗೆ ಪಾಯಿಂಟ್ ಇಲ್ಲ ಇಲ್ಲಿ. ಮೋರ್ ಓವರ್ ರೋಸರ್ ಒಂದೇನಂದ್ರೆ, ನಾನು ಏನೇ ಕಾನ್ವರ್ಸೇಷನ್ ನಾನು ಮಾತಾಡೋದು ಯಾವ ಹುಡುಗಿ ಹೆಸರು ನಾನು ತೆಗಿಯಲ್ಲ. ನಾನು ಅವನ ಬಗ್ಗೆ ಮಾತಾಡಿದೆ, ಅವನೇ ಇವಾಗ ಏನು ಅಂದರೆ ಆಲ್ವೇಸ್ ಟ್ರೈ ಟು ಪುಟ್ ಯು ಡೌನ್. ನನಗೂ ಹಂಗೆ ಮಾಡ್ತಾನೆ, ಹಂಗೆ ಮಾಡ್ದವನು. ಸೊ ನಾವೇನು ಮಾಡಬೇಕು ಅಂದರೆ ವಿ ಶುಡಂಟ್ ಗಿವ್ ಹಿಮ್ ಎ ಚಾನ್ಸ್ ಅಷ್ಟೇ. ಅವನ ಜೊತೆ ಅಕ್ಕಪಕ್ಕ ಒಂದಿಬ್ರು 3 ಜನ ಇದ್ದಾರಲ್ಲ, ಅವರೆಲ್ಲ ನೀನು ನನ್ನ ತಂಟೆಗೆ ಬರಂಗಿಲ್ಲ, ನನ್ನ ವಿಷಯದಲ್ಲಿ ಮಾತಾಡಬೇಡ ನೀನು ಅಂತ ಅಂದರೆ ಈ ಝೀರೋ ಈ ಮನೆಯಲ್ಲಿ. ಅವನೇ ಅವ್ನು ಕಾಮಿಡಿ ಮಾಡ್ಕೊಳ್ಬೇಕು, ಅವನ ಬಗ್ಗೆನೇ ಅವ್ನು ಮಾತಾಡಬೇಕು ಅಷ್ಟೇ. ಒಂದು ಫ್ಲ್ಯಾಶ್ ಆಯಿತು ರಪ್ಪ. ಯಾಕೆ ಇವರು ರಾಂಗ್ ಇದ್ದರೆ ಯಾಕೆ ಅವರು ಹೇಳಲ್ಲ? ಯಾಕೆ ಅವರು ನೀವು ಮಿಸ್ಟೇಕ್ ಮಾಡಿದ್ರೆ ಅವರು ಹೇಳಬೇಕು ಇಲ್ಲ ಅಂತ. ನಿಮಗೆ ಸಪೋರ್ಟ್ ಮಾಡಬಾರ್ದು, ಇದೇ ಫ್ರೆಂಡ್ಶಿಪ್ ಅಲ್ಲ.
ಇದು ಫ್ರೆಂಡ್ಶಿಪ್ ಅಲ್ಲನೇ ಅಲ್ಲ. ಮತ್ತೆ ನೀನು ಹೇಳಿದೆ ಈಗ ಫ್ರೆಂಡ್ಶಿಪ್ಪು ಹ್ಯೂಮನಿಟಿ ಏನು ಹೇಳಿದೆ? ಪ್ಲೀಸ್ ಫ್ರೆಂಡ್ ಅಂದರೆ ನನ್ನ ಮಾಲವನ್, ನಾನು ನೀವಲ್ಲ. ನೀವು ಸೆಲ್ಫಿಶ್. ನೀವಾಗಲಿ, ನಿಮ್ಮ ಒಂದು ಜನ ಆಗಲಿ, ಇಂಪಾರ್ಟೆಂಟ್ ಪರ್ಸನ್ ಆಗಲಿ, ನೀವಾಗಲಿ ಅಷ್ಟೇ ನಿಮಗೆ ಬೇಕು. ಬೇರೆ ಯಾರು ಸತ್ತೋಗಿದ್ರೆ ಕೂಡ ನಿಮಗೆ ಎಂತ ಕ್ಯಾರಿ. ಸರಿ ಬಿಡವಾಯ್ತು. ಕಾವ್ಯ ಗಿಲ್ಲಿ ಜೊತೆ ಧನು ಹೇಗಿದ್ದಾರೆ? ಕಾವ್ಯ ಕ್ಲೋಸ್ ಫ್ರೆಂಡ್ ಅಲ್ಲ ಅವರು. ಹೌದಾ? ಸ್ಪಂದನ ಅಲ್ವಾ? ಸ್ಪಂದನ ಈಗ ಗೊತ್ತಾಯ್ತಲ್ಲ ಅವ್ರದ್ದು ಒಂಥರ ಅವ್ರದ್ದು ಹಳೆ ಬಾಂಡ್ ಏನೋ ಇದೆ ಮ್ಯಾಮ್, ನಂಗೆ ಗೊತ್ತಿಲ್ಲ ಅದು. ಅವ್ರು ಹಳೆ ಫ್ರೆಂಡ್ಸ್ ಏನೋ, ಸೊ ಅವ್ರದ್ದೊಂದು ಗ್ರೂಪ್ ಮಾಡ್ಕೊಂಡು. ಸ್ಪಂದನ ಧನು ದೇ ಆರ್ ಕ್ಲೋಸ್ ಅಲ್ಲ, ಧನು ಈಗ ಲಾಸ್ಟಿಗೆ ಇವ್ರು ಇಬ್ರಿಗೆ ಅಂದ್ರೆ ಅಟ್ಲೀಸ್ಟ್ ಫೈನಲ್ ವರೆಗೆ ಹೋಗೋಣ ಅಂತ ಎಲ್ಲ ಒಟ್ಟಿಗೆ. ಧನು ಇಷ್ಟು ದಿನ ನಾನು ಕೂಡ ಅವನ್ನ ಏನ್ ಅನ್ಕೊಂಡಿದ್ದೆ, ತುಂಬಾ ತೂಕವಾಗಿ ಮಾತಾಡ್ತಾನೆ, ತೂಕವಾಗಿ ಜಡ್ಜ್ ಮಾಡ್ತಾನೆ, ಎಲ್ಲವನ್ನ ತೂಗಿ ಎಳೆದು ಮಾಡ್ತಾನೆ ಅಂತ ಅನ್ಕೊಂಡಿದ್ದೆ ನಾನು. ಅದೇ ಹೇಳ್ತಿರೋದು, ಒಬ್ಬೊಬ್ಬರದು ಒಂದೊಂದು ಗೊತ್ತಾಗ್ಬೇಕಲ್ವಾ, ಸಮಯ ಬಂದಾಗ ಗೊತ್ತಾಗತ್ತೆ ಅನ್ನಕ್ಕೆ. ಈ ಶೋದು ಡೈನಮಿಕ್ಸ್ ಎಲ್ಲಿದೆ ಗೊತ್ತಾ ಮ್ಯಾಮ್? ಡೇಟಾ ಗೀಟಾ ಇದೆಲ್ಲ ಅನ್ಕೊಳ್ಳೋ ಥರ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಇವರು ಚಂದ್ರಣ್ಣ ಇರಬೇಕಿತ್ತು, ಜಾನ್ವಿ ಇರಬೇಕಿತ್ತು, ಅಭಿ ಮಾಳು ಯಾವಾಗಲೂ ಟಿಕೆಟ್ ತಗೊಂಡೋಗಿರ್ಬೇಕು. ಸ್ಪಂದನ ಮಾಳು ಅಭಿ ಯಾವಾಗಲೂ ಹೋಗ್ಬೇಕಿತ್ತು. ಕರೆಕ್ಟ್. ಡೈನಮಿಕ್ಸೇ ಬೇರೆ ಇದೆ ಅಲ್ಲ, ಬಟ್ ಇದಾರೆ ಅಂತ ಆದಾಗ ನಾವೆಲ್ಲವನ್ನ ಯೋಚನೆ ಮಾಡಬೇಕು. ಮಾಳು ಯಾಕಿದ್ದಾರೆ, ಸ್ಪಂದನ ಯಾಕಿದ್ದಾರೆ, ಆ್ಯಂಡ್ ಇವ್ರು ಯಾಕಿದ್ದಾರೆ ಅಂದಾಗ. ಇನ್ಫ್ಯಾಕ್ಟ್ ನಾನು ಯಾಕಿದ್ದೀನಿ ಅಂತನೂ ನನಗೆ ಗೊತ್ತಿಲ್ಲ. ನಿಮಗೆ ಅದು ಗೊತ್ತಾ? ನಾನು ಆಕ್ಚುಲಿ ಪ್ರತಿ ವಾರ ನನ್ನಷ್ಟು ಆನೆಸ್ಟ್ ಆಗಿ ಪ್ಯಾಕ್ ಮಾಡೋ ಮಗ ಯಾರೂ ಇಲ್ಲ ಇಲ್ಲಿ. ಹೌದು, ನನ್ನಷ್ಟು ರೆಡಿ ಇಟ್ಟು ಪ್ಯಾಕ್ ಮಾಡಿ ನಾನು ಇವತ್ತು ಹೋಗ್ತೀನಿ ಅಂತಾನೆ ಕೂರೋದು. ನಾನು ಹೆಂಗ್ ಸೇವ್ ಆಗ್ತಿದ್ದೀನಿ ಅಂತ ನನಗೆ ಗೊತ್ತಿಲ್ಲ, ಇನ್ನು ಬೇರೆಯವ್ರದ್ದು ಬಿಡಿ ಬದನೆಕಾಯಿ. ಕರೆಕ್ಟ್. ಮಧ್ಯರಾತ್ರಿ 12:35. ಇವತ್ತು ನಾನು ಕಾವ್ಯಂಗೆ ಹಾಕಿರಲಿಲ್ಲ ಅಂದಿದ್ರೆ, ಸ್ಪಂದನಂಗೆ ಹಾಕಿರಲಿಲ್ಲ, ನಂಗೆ 2 ಬರ್ತಿಲ್ಲ. ಒಂದು ಗಿಲ್ಲಿ ನನಗೆ ಚುಚ್ಚುತ್ತಿರಲಿಲ್ಲ, ಸ್ಪಂದನ ನಂಗೆ ಚುಚ್ಚುತ್ತಿರಲಿಲ್ಲ. ಸಿಂಪಲ್, ಅರ್ಥ ಮಾಡ್ಕೊ. ಇಷ್ಟೇ ಪಾಯಿಂಟ್. ನನಗೆ ತೊಗೊಂಡೋಗಿ ಅಭಿಗೆ ಹಾಕ್ಬೋದಿತ್ತು, ಹೇಳ್ಬೋದಿತ್ತು ನೀನು ಮ್ಯಾನೇಜರ್ ಟಾಸ್ಕ್ ಮಾಡಿ. ಸಿ ಅವನು ಹಿ ಫೇಲ್ಡ್, ಐ ಅಗ್ರಿ, ಬಟ್ ಆಸ್ ಅ ಪರ್ಸನ್ ಅವ್ನು ಸ್ಟಾರ್ಟಿಂಗ್ ಇಟ್ ಇಸ್ ನಾಟ್ ದಟ್ ಬ್ಯಾಡ್. ಹೌದು, ಆಯಿತಾ? ನಾನು ಹೇಳ್ತೀನಲ್ಲ, ಇಲ್ಲಿ ಎಲ್ರಿಗಿಂತ ಸೇಫ್ ಆಗುತ್ತೆ ಗಿಲ್ಲಿನೇ. ಆ ಪಾಯಿಂಟ್ ಯಾರಿಗೂ ಗೊತ್ತಾಗ್ತಿಲ್ಲ. ಬಿಕಾಸ್ ಅವ್ನಿಗೆ ಏನು ಕನ್ವೆ ಮಾಡಬೇಕು ಕನ್ವೆ ಮಾಡಿಬಿಟ್ಟು ಅದನ್ನ ಕಾಮಿಡಿಗೆ ತಿರುಗಿಸ್ಬಿಟ್ಟು ಅವ್ರ ಜೊತೆನೇ ಚೆನ್ನಾಗಿ ಆಗ್ಬಿಡ್ತಾನೆ. ಈಗ ನೋಡು, ರಘುವಣ್ಣನ ಜೊತೆ ಮತ್ತೆ ರಕ್ಷಿತನ ಜೊತೆ ಫುಲ್ಲು, ಮತ್ತೆ ರಕ್ಷಿತನ್ ಮುಗ್ದಿದ್ದು ನೆಕ್ಸ್ಟ್ ಸೆಕೆಂಡ್ಗೆ ಹಾಕೊಳ್ಳಲ್ಲ ಅವನು. ಅದನ್ನೇ ಹೇಳ್ತಿರೋದು, ಇಲ್ಲಿ ಯಾರಿಗೂ ಗೊತ್ತು ಈಸ್ ಪ್ಲೇಯಿಂಗ್ ಸೇಫ್ ಅಂದಿತ್ತು. ಅದಕ್ಕೆ ಏನು ಹೇಳ್ಬೇಕು ಎಲ್ಲ ಹೇಳ್ಬಿಡ್ತಾನೆ. ಆಮೇಲೆ ಬಾಣ ಅಂದ್ಬಿಟ್ಟು ಅವ್ರ ಜೊತೆ ಬಟ್ ಅವ್ರು ಇನ್ನೊಂದು ಆ ಕಡೆ ಇರೋರು ರಿಯಲೈಸು ಆಗ್ತಿಲ್ಲ, ಇವ್ರು ಇಂಡೈರೆಕ್ಟಾಗಿ ಸುತ್ಕೊ ಹೊಡಿತಾ ಇದ್ದಾನೆ ನಮಗೆ ಅಂತ ಗೊತ್ತಾಗ್ತಿಲ್ಲ. ಶಾಕಿಂಗ್ ಇವತ್ತು ಅಶ್ವಿನಿ ಮ್ಯಾಮ್ನ ಯಾರು ನಾಮಿನೇಟ್ ಮಾಡಲಿಲ್ಲ. ನೆಕ್ಸ್ಟ್ ಟೈಮ್ ಎಂತ ಆಗುತ್ತೆ ಗೊತ್ತುಂಟಾ? ನೆಕ್ಸ್ಟ್ ವೀಕ್ ಅವರಿಗೇನೆ ನಾಮಿನೇಟ್ ಮಾಡ್ತಾರೆ. ಯಾಕೆಂದರೆ ಸೈಲೆಂಟ್ ಇದ್ದಾರಲ್ವಾ. ಎಲ್ಲರೂ ಎಂತ ಹೇಳ್ತಾರೆ ಗೊತ್ತುಂಟಾ? ಬಿಗ್ ಬಾಸ್ ಜಾನ್ವಿ ಅಕ್ಕ ಹೋಗ್ ನಂತರ ಅಶ್ವಿನಿ ಮ್ಯಾಮ್ ತುಂಬ ಸೈಲೆಂಟ್ ಆಗಿದ್ದಾರೆ. ಸೊ ಎಲ್ಲರೂ ನಾಮಿನೇಟ್ ಮಾಡ್ತಾರೆ ಅವರಿಗೆ. ನೀವೇನಕ್ಕೆ ಬಂದಿದ್ರಿ ಇಲ್ಲಿ? ಎಲ್ಲದಕ್ಕೂ ಈಗ ನಿಮ್ದು ಯಾವ್ದ್ಯಾವ್ದು ಏರಿಯಾಸ್ ಇದೆ, ನಿಮ್ದು ಈಗ ಏನು ಆಟ ಆಡ್ತಿದ್ರಿ ಅಲ್ಲಿ ಗಿಲ್ಲಿನೇ ಬಂದು ಮೂಗ್ ತೋರಿಸಿ ಅವನು ನಿಮ್ಮ ಫುಟೇಜ್ನ ತಗೊಂಡು ಅವ್ನು ತಿಂತಾ ಇದ್ದಾನೆ, ನಿಮಗೆ ಬಿಡ್ತಾನೆ ಇಲ್ಲ ಅಲ್ಲಿ. ಇಲ್ಲಿ ಬೇರೆಯವ್ರು ಏನ್ ಮಾಡ್ತಾ ಇದಾರೆ ಗೊತ್ತಾ? ಎಂತ ಫೂಲ್ಸ್ ಅಂತಂದ್ರೆ ಅವನ್ನ ಬೆಳೆಸ್ತಾ ಇದಾರೆ, ಅವನು ಬೆಳಿತಾ ಇದ್ದಾನೆ. ದಿನ 65 ಬೆಳಗ್ಗೆ 9:30.
ಗುಡ್ ಮಾರ್ನಿಂಗ್ ಬಿಗ್ ಬಾಸ್. ಬೆಳಗ್ಗೆ 10:50. ಏನೋ ಸಮಾಚಾರ? ಏನಿಲ್ಲ ಏನು ನೀವು ಹೇಳ್ಕೊಟ್ಟಿದ್ದ ನಡೀತಾ ಇದ್ವಿ. ಏನು ಮಾಡೋಕ್ಕೆಲ್ಲ ಸಕಲ ಸಿದ್ಧತೆ ಎಲ್ಲ ಮಾಡ್ಕೊಂಡು ಆಗಿದೆ ಸರ್. ನಿಮ್ಮ ಆಶೀರ್ವಾದದಿಂದ ಈ ಸರ್ತಿ ಹೊರಟ್ರೆ ಎಷ್ಟೋ ಜನಕ್ಕೆ ತಣ್ಣಗಿರೋ. ನನ್ನ ಆಶೀರ್ವಾದ ಏನಿಲ್ಲಪ್ಪ. ನನ್ನ ಆಶೀರ್ವಾದ ಅಂದರೆ ನಾನೇನಾದ್ರು ನೀನು ನಾಮಿನೇಷನ್ ಮಾಡಿದ್ರೆ ನನ್ನ ಆಶೀರ್ವಾದ ಇರೋದು. ನೀನು ಇರಲಿ ಅಂತವನಿ. ಈಗ ನೀನು ಒಳ್ಳೆ ಕಾಂಪಿಟೇಟ್ ಆಗಿರೋದ್ರಿಂದ ಇದ್ರೆ ಆಟಕ್ಕೊಂದು ಮೆರುಗು ಕಳೆ ಬರೋದು. ನಾನು ಎಲ್ಲಿ ಒಳ್ಳೆ ಕಾಂಪಿಟೇಟರ್? ಮೊಸಳೆ ಕಣ್ಣೀರು ಇಲ್ಲ, ನೀನು ಹೆಂಗೆ ಬುದ್ಧಿ, ಕುತಂತ್ರಿ, ಮುಖವಾಡ, ನಾಟಕ, ಜಂಬ, ಊಸುರುವಳ್ಳಿ, ವಂಚಕ, ಅರ್ಥಹೀನ, ವಿಷಕಾರಿ, ಮೂರ್ಖ, ಸ್ವಾರ್ಥ ಇದೆಲ್ಲ ಆಗಿರೋದ್ರಿಂದ ನಾನು ಮೋಸಗಾರ, ಸೊಕ್ಕು, ಕೊಬ್ಬು, ದಂಡಪಿಂಡ, ದುರ್ಬಲ, ಹೇಡಿ, ಕ್ರೌರ್ಯ, ಸ್ವಾರ್ಥಿ ಇದೆಲ್ಲ ಆಗಿರೋದ್ರಿಂದ ನೀನೇ ಹೇಳ್ತಾ ಇರೋದು ಕನ್ನಡ. ನಾವೇನಾರು ಹೇಳಿದ್ವಾ? ನಾನು ಹೆಂಗೆ ಒಳ್ಳೆ ಕಾಂಪಿಟೇಟರ್ ಆಗ್ತೀನಿ? ಒಟ್ಟಿನಲ್ಲಿ ಫಿಕ್ಸ್ ಆಗ್ಬಿಟ್ಟಿದ್ಯಾ? ಹೋಗ್ಲೇಬೇಕು ನಾನು. 2ನೇ ವೀಕ್ ಮೇಲೆನೆ ಫಿಕ್ಸ್ ಆಗಿದ್ದೀನಿ ನಾನು. ಸೆಕೆಂಡ್ ವೀಕಲ್ಲಿ ಈ ಸರ್ತಿ ಒಪ್ಪನಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಅಲ್ಲ, ಸೆಕೆಂಡ್ ವೀಕಲ್ಲಿ ಫಿಕ್ಸ್ ಆಗ್ಬಿಟ್ಟ ಅಂದರೆ ಇಷ್ಟ ಇಲ್ದೇನೆ ಇಲ್ಲಿದ್ದೆ. ಇಲ್ಲಿ ಬಿಗ್ ಬಾಸ್ ಮನೇಲಿ ಇಷ್ಟ ಇಲ್ದಲ್ಲ, ಎನಿ ಟೈಮ್ ನಾನು ಹೋಗ್ಬೋದು ಅನ್ನೋದಕ್ಕೆ ರೆಡಿ ಆಗಿದ್ದೆ. ನಾನು ಹೋಗೋದಕ್ಕೆ ಯಾವತ್ತೂ ಹೆದರ್ಲಿಲ್ಲ ನಾನು. ಹಾಗಾಗಿ 2ನೇ ವಾರದಿಂದ ಹೋಯ್ತೀನಿ ಅಂತ ಅನ್ಕೊಂಡಿದ್ದೆ. ನಾನು ಎನಿ ಟೈಮ್ ಹೋಗ್ಬೋದು. ಹಾಗಾಗಿ ನಿಷ್ಠೆಯಿಂದ ಆಡ್ತಾನೂ ಇದ್ದೆ, ನಿಷ್ಠೆಯಿಂದ ಪ್ಯಾಕು ಮಾಡ್ತಾ ಇದ್ದೆ. ಈಗಲೂ ಹಂಗೆ ಆಟ ಆಡು, ಹೋಗ್ಬೋದು ಎನಿ ಟೈಮ್ ಅಂತ. ಹೋಗ್ಲೇಬೇಕು. ಯಾವತ್ತು ನನ್ನ ಆಟಕ್ಕೆ ನಾನು ಮೋಸನೇ ಮಾಡ್ಕೊಳಲ್ಲ. ಅಲ್ಲ ಕಣ, ಈಗ ಕಳಿಸಿಲ್ಲ ಅಂದ್ರೆ ಏನು ಮಾಡೋಣ? ಅದು ಅವರ ಇಚ್ಛೆ. ನನಗೆ ಇಲ್ಲಿ ವೇದಿಕೆನ ಕೊಟ್ಟಿರೋ ನನ್ನ ಪರಮಾತ್ಮ, ನನ್ನ ಬಿಗ್ ಬಾಸ್, ಅದು ಅವರ ಇಚ್ಛೆ. ಈಗ ನನ್ನನ್ನು ಇಮಿಡಿಯೇಟ್ ಎಲ್ರನ್ನೂ ಕಳಿಸಿ ನನ್ನನ್ನು ವಿನ್ ಮಾಡಿ ಅಂತ ಹೇಳ್ತೀನಿ. ಮಾಡ್ತಾರೆ ಅವರು? ಒಟ್ಟಲ್ಲಿ ನಾನು ಕೇಳ್ಕೊಂಡಿದ್ದೀನಿ. ಅದಾಗಲ್ಲ ಅನ್ನೋದಕ್ಕೆ ನೀನು ಹೋಗ್ಬೇಕು ಅಂತ ಫಿಕ್ಸ್ ಆಗಿದೆ. ನಾನು ಕೇಳ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಅದ್ಭುತವಾದಂಥ ತುಕಡಗಳಿಂದ ಮೋಸಗಾರ, ಅದು ಕಣ್ಣೀರು, ಇಲ್ಲ ಅವ್ರ ಬಗ್ಗೆ ಹಿಂಗೆ ಹಾಕ್ಕೊಡ್ತಾರೆ ಅಂತ ಧೈರ್ಯ ಇಲ್ದಿರೋರ ಹತ್ರ ಇದನ್ನೆಲ್ಲ ಹಾಕಿಸ್ಕೊಂಡು ಆ ಒಂದು ಇಡೀ ವಾರ ಅಷ್ಟು ಚೆನ್ನಾಗಿ ಇದು ಮಾಡಿ ವಾರದ ಎಂಡ್ ಆ ಶನಿವಾರದಲ್ಲಿ ಆ ಪ್ರೋಸೆಸ್ ಇದೆಯಲ್ಲ, ನನ್ನ ತಂದೆ ತಾಯಿಗೂ ಇಷ್ಟ ಆಗಲ್ಲ ನನ್ನನ್ನು ಆ ರೀತಿ ನೋಡೋದಕ್ಕೆ. ಒಟ್ಟಲ್ಲಿ ಎಷ್ಟು ಹೇಳಿದ್ರು ನೀನು ಮನಸ್ಸು ಚೇಂಜ್ ಮಾಡ್ಕೊಳ್ಳಲ್ಲ. ಫಿಕ್ಸ್ ಆಗ್ಬಿಟ್ಟಿದೆ ಹೋಯ್ತೀನಿ ಅಂತ, ಹೋಗ್ಬೇಕು ಅಂತ. ನಾನು ಅವ್ರ ಹತ್ರ ಕೇಳ್ಕೊಂಡಿದ್ದೀನಿ. ಅದೇ ಕೇಳ್ಕೊಂಡ್ರೆ ನೀನು ಫಿಕ್ಸ್ ಆಗಿದೆ ಅಂತಲೇ ಅರ್ಥ. ಹೌದು, ಅದಕ್ಕೆ ಏನೇನು ಕಾರಣಗಳನ್ನು ನಾನು ಭಾಳ ಆನೆಸ್ಟಾಗಿ ಹೇಳ್ಕೊಂಡಿದ್ದೀನಿ. ಬೆಳಗ್ಗೆ 11:40. ನಮ್ಮ ಧ್ರುವಣ ಈಗಲೇ ಹೊರಡ್ತೀನಿ ಅಂತ ನಿಂತವ್ರು. ನಾನು ಎಷ್ಟು ಹೇಳೋರು ಕೇಳ್ತಾಯಿಲ್ಲ. ಏನಪ್ಪ ಮಂಡ, ನಾನು ಹೇಳುವಷ್ಟು ಹೇಳಿದೆ. ಇಲ್ಲ ನಾನು ಹೋಗ್ಲೇಬೇಕು ಅಂತ ನಾವೇನು ಹಠ ಇಳಿಸ್ಕೋಕದ್ದ, ಕಟ್ಟಕೋಕದ್ದ? ನಾನು ಬಡ್ಕಂಡೆ ಆ ರೂಮ್ ಆಗಿ ಬರಲ್ಲ ಅಂತ ಎಲ್ರಿಗೂ. ಎಲ್ಲ ಅಣ್ಣ ರೂಮಲ್ಲಿದ್ದವ್ರು ಎಲ್ಲ ಖಾಲಿ ಆಗ್ಬಿಟ್ರು. ಎಲ್ಲ ಖಾಲಿಯಾಗಿ ಉಳಿದಿರೋದು ಧ್ರುವಣ ಮತ್ತು ಅಶ್ವಿನಿ ಮೇಡಮ್ ಹೋದಾರ ಹೋಯ್ತೀನಿ ಅಂತ ಕೂತ್ಬಿಟ್ಟಿದ್ರು ಅವ್ರಿಗೆ. ಈ ವಾರ ಈವಣ್ಣ ಹೋಯ್ತೀನಿ ಅಂತ ಕೂತ್ಬಿಟ್ಟವ್ರು. ಈಗಲಾರು ಅರ್ಥ ಮಾಡ್ಕೊಂಡು ಆ ರೂಮಲ್ಲಿ ನೆಗೆಟಿವ್ ಎನರ್ಜಿ ಆಯ್ತು. ನಮಗೆ ಸಮಸ್ಯೆ ಇಲ್ಲ, ನಿನಗೆ ಯಾಕಪ್ಪ ಅಷ್ಟು ಟೆನ್ಷನು? ಅಲ್ಲ, ಒಂದು ಕಂಟೆಸ್ಟೆಂಟ್ ಆಗಿ ಹೇಳೋದಷ್ಟೇ, ಕಂಟೆಸ್ಟೆಂಟ್ ಆಗಿ ಹೇಳ್ಬೇಕು. ಇರೋರ್ಗೇನೆ ಸಮಸ್ಯೆ ಇಲ್ಲ, ನಿನಗೆ ಯಾಕಲ್ಲ ಅಷ್ಟು ಟೆನ್ಷನು? ಮಧ್ಯಾಹ್ನ 12:30. ಅಣ್ಣ ನೋಡು, ಓಕೆನಾ ಬಟ್ಟೆ? ನಂಗೆ ಗೊತ್ತಿಲ್ಲಪ್ಪ. ಅಲ್ಲ ನೀನು ಹೇಳ್ಬೇಡ, ನೀನು ಯಾವ್ದು ಗಿಲ್ಲಿ ಯಾವ್ದು ಹಾಕಬೇಕು ಯಾವ್ದು ಹಾಕಲ್ಲ ಅಂತ ಹೇಳ್ಬೇಕು ನೀನು. ಅವತ್ತು ಎಲ್ಲ ನನಗೆ ಬುದ್ಧಿ ಕಲಿಸ್ಬಿಟ್ಟೆ. ಅಣ್ಣ ನೋಡೋಣ, ಓಕೆನಾ ನಿಂಗೆ? ಬನ್ನಿನ್ ತೆಗಿ. ಬನ್ನಿನ್ ತೆಗಿಲ್ಲ? ಸರಿ ಆಯ್ತು. ಆಮೇಲೆ ಇದು ಚಡ್ಡಿ ಹೆಣ್ಮಕ್ಳು ಇರ್ಲಿಲ್ಲ ಅಂದ್ರೆ ತೆಗಿ ಅಂತಿದ್ದೆ. ಒಟ್ಟಿನಲ್ಲಿ ಈಗ ಒಂದು 4 ಜೊತೆ ತಂದು ಕೊಡ್ತೀನಿ ನಿನ್ಗೆ, ನೀನು ಸೆಲೆಕ್ಟ್ ಮಾಡ್ಕೊಡು. ನಾನು ಇಲ್ಲಪ್ಪ, ಅದೆಲ್ಲ ನಾನು ಮಾಡಲ್ಲ. ಅಲ್ಲಿ ನೋಡ, ಯಾವ ಹೊಸವು ಬಂದವಲ್ಲ, ಅವನ್ನೆಲ್ಲ ತಂದು ತೋರಿಸ್ತೀನಿ, ನೀನು ಹಾಕೊಡು ಅಷ್ಟೇ. ಅದು ಮುಗ್ದೋಗಿದ್ ಕತೆ. ಅದು ಬೇಕಾದ್ರೂ ಹಾಕೋ, ಬೇಕಾದ್ರೂ ಇರು. ಈ ಮಾತನ್ನ ಅವತ್ತಿ ಅಂದ್ಬಿಟ್ರೆ ನಾನು ಪಾಡಿಗೆ ನಾನು ಇರ್ತೀನಿ ತಾನೆ. ಏನೋ ಗಿಲ್ಲಿ ಚೆನ್ನಾಗಿ ಕಾಣಿಸ್ಲಿ ಅಂತ ನಾವು. ಸರಿ, ನಾನು ಹೇಳ್ತೀನಿ, ನೀನು ಈಗ ಸೇವಿಂಗ್ ಮಾಡಿದ್ರೆ ಗಡ್ಡ ತೆಗೆದ್ರೆ ಚೆನ್ನಾಗಿ ಕಾಣ್ತೀಯ ಅಂತ. ತೆಗಿತೀಯಾ? ಅದು ಇದು ಕಂಪೇರಿಸನ್ ಅಲ್ಲ. ಗೊತ್ತಿಲ್ಲ, ನೀ ಸೇವಿಂಗ್ ಕಂಪೇರಿಸನ್ ಅಲ್ಲ. ಪ್ಲೀಸ್, ನೀನು ಸೇವಿಂಗ್ ಮಾಡಿಸಿ ಚೆನ್ನಾಗಿ ಕಾಣ್ತೀಯ ಪ್ಲೀಸ್. ಬರ್ತೀನಿ ಪರ್ಕೆ ತಗೊಂಡು. ನಮ್ಮ ಮೇಲೆ ಒಂದು ಇದೇ ಇಲ್ಲ, ಅವರಿಗೆ ಪ್ರೀತಿ ಅಂತ ಇಲ್ಲ. ನಾವೆಲ್ಲ ನೋಡ್ತಾನೆ. ನೀನ್ ತೋರ್ಸಿದ ಪ್ರೀತಿ ಅದಲ್ಲವ, ಓಡಾಡ್ಸ್ಕೊಂಡ್ ಹುಚ್ಚಿನಾಗಿ ಚುತ್ತಂಗ್ ಚುಚ್ಚುದ್ಲು. ವಂಶದ ವೃಕ್ಷ ನೋಡಿದ್ದೀರಾ? ಇಬ್ರು ಚುಚ್ಚಿದ್ರು. ನೀನಾದ್ರೆ ಅಟ್ಲೀಸ್ಟ್ ಕನಿಕರ ತೋರಿಸ್ಬಿಟ್ಟು ಬೇರೆ ಕಡೆ ಚುಚ್ಚ, ಫೋಟೋ ಬಿಟ್ಬಿಟ್ಟು ಇದು ಚುಚ್ಚೆ. ಅವನು ನನ್ನ ಕಣ್ಣಿಗೆ ಚುಚ್ಚಿದ, ಕಣ್ಣಿಗೆ. ಎಲ್ಲಿ ಕಾಲೇತು ಇಲ್ಲ, ಅತ್ತಗ ಹೋಗು. ಸರಿಯಾ? ಸುಮ್ಮನೆ ಆಟ ಆಡೋದಲ್ಲ.
ಬಿಡ ಗಿಲೆ ಬಿಗ್ ಬಾಸ್ ತಾಯಿ ಏನಾದ್ರು ಮಾಡ್ಕೋಬೋದು. ಮಂಚನೇ ಎದ್ದು ಬಿಟ್ಟಿದ್ರೆ ಮಧ್ಯಾಹ್ನ 1:35. ಬಿಗ್ ಬಾಸ್ ಸೀಸನ್ 12 2ನೇ ಅಧ್ಯಾಯದ ಆರಂಭದಿಂದ ಈವರೆಗಿನ ಆಟದಲ್ಲಿ ಈ ಮನೆ 6 ಕ್ಯಾಪ್ಟನ್ಸಿ ಟಾಸ್ಕ್ ಹಾಗೂ 4 ಸದಸ್ಯರ ಕ್ಯಾಪ್ಟನ್ಸಿಗೆ ಸಾಕ್ಷಿಯಾಗಿದೆ. ಆದರೆ ಮುಂದಿನ ವಾರ ಈ ಸೀಸನ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಮನೆಯನ್ನು ನಿರ್ವಹಿಸಲಿದ್ದಾರೆ ಜೋಡಿ ಕ್ಯಾಪ್ಟನ್ಸ್. ಜೋಡಿ ಕ್ಯಾಪ್ಟನ್ಸಿಯ ನಿಟ್ಟಿನಲ್ಲೇ ಈ ವಾರದ ಟಾಸ್ಕ್ಗಳು ರೂಪುಗೊಂಡಿದ್ದು, ಈವರೆಗೂ ಕ್ಯಾಪ್ಟನ್ಸಿಗಾಗಿ ವ್ಯಕ್ತಿಗತವಾಗಿ ಅಥವಾ ತಂಡಗಳಾಗಿ ಆಡಿರುವ ನೀವೆಲ್ಲರೂ ಈ ಬಾರಿ ಜೋಡಿಗಳಾಗಿ ಆಡಬೇಕು. ನೆನಪಿರಲಿ, ಮುಂಬರುವ ಸವಾಲುಗಳನ್ನು ಎದುರಿಸಿ ಕ್ಯಾಪ್ಟನ್ಸಿ ಓಟದಲ್ಲಿ ನಿಮ್ಮ ಸ್ಥಾನವನ್ನು ಖಾತ್ರಿಪಡಿಸಿಕೊಳ್ಳಬೇಕಿದ್ದರೆ ತಮ್ಮ ಜೋಡಿ ಸದಸ್ಯರ ಆಯ್ಕೆಯನ್ನು ಸರಿಯಾಗಿ ಯೋಚಿಸಿ ಬುದ್ಧಿವಂತಿಕೆಯಿಂದ ಮಾಡಬೇಕಾಗುತ್ತದೆ. ಸ್ಪಂದನ ಪತ್ರವನ್ನು ಎಲ್ಲರ ಸಮ್ಮುಖದಲ್ಲಿ ಓದಿ. ಶುಭವಾಗಲಿ. ಥ್ಯಾಂಕ್ ಯು ಬಿಗ್ ಬಾಸ್. ವಾರದ ಟಾಸ್ಕ್ಗೆ ಜೋಡಿ ಸದಸ್ಯರನ್ನು ಆರಿಸಲು ಈಗ ಬಿಗ್ ಬಾಸ್ ಒಂದು ಚಟುವಟಿಕೆಯನ್ನು ನೀಡುತ್ತಿದ್ದಾರೆ. ಇದರ ಅನುಸಾರ ಮನೆಯ ಎಲ್ಲ ಪುರುಷ ಸದಸ್ಯರು ಮನೆಯ ಕ್ಯಾಪ್ಟನ್ ಧನುಷ್ ಸೂಚಿಸುವ ಸರದಿಯಲ್ಲಿ ಒಬ್ಬರಾದ ನಂತರ ಒಬ್ಬರಂತೆ ವೇದಿಕೆಗೆ ಬಂದು ತಮ್ಮನ್ನು ಜೋಡಿಯಾಗಿ ಆಯ್ಕೆ ಮಾಡಿಕೊಂಡರೆ ಆಗುವ ಲಾಭದ ಬಗ್ಗೆ ವಿವರಿಸಬೇಕು. ನಂತರ ಮಹಿಳಾ ಸದಸ್ಯರು ಫಲಕವನ್ನು ಎತ್ತಿ ಬೇಕು ಅಥವಾ ಬೇಡ ಎಂದು ಸೂಚಿಸಿ ತಮ್ಮ ನಿರ್ಧಾರವನ್ನು ಘೋಷಿಸಬೇಕು. ಒಬ್ಬ ಮಹಿಳಾ ಸದಸ್ಯರು ಮಾತ್ರ ಬೇಕು ಎಂದು ಸೂಚಿಸಿದರೆ ಆ ಸದಸ್ಯ ಆ ಮಹಿಳಾ ಸದಸ್ಯರ ಜೋಡಿಯಾಗುತ್ತಾರೆ. ಒಬ್ಬರಿಗಿಂತ ಹೆಚ್ಚು ಮಹಿಳಾ ಸದಸ್ಯರು ಬೇಕು ಎಂದು ಸೂಚಿಸಿದರೆ ತಾನು ಯಾವ ಮಹಿಳಾ ಸದಸ್ಯರ ಜೋಡಿಯಾಗಬೇಕು ಎಂಬುದು ಪುರುಷ ಸದಸ್ಯರ ನಿರ್ಧಾರವಾಗಿರುತ್ತದೆ. ಎಲ್ಲ ಮಹಿಳಾ ಸದಸ್ಯರು ಬೇಡ ಎಂದು ಸೂಚಿಸಿದರೆ ಆ ಸದಸ್ಯ ತನ್ನ ಸ್ಥಾನಕ್ಕೆ ಮರಳಬೇಕು ಹಾಗೂ ಮತ್ತೊಮ್ಮೆ ತನ್ನ ಸರದಿಗೆ ಕಾಯಬೇಕು. ಹೀಗೆ ಪ್ರತಿ ಮಹಿಳಾ ಸದಸ್ಯರು ಒಬ್ಬ ಪುರುಷ ಸದಸ್ಯರನ್ನು ತಮ್ಮ ಜೋಡಿಯಾಗಿ ಆಯ್ಕೆ ಮಾಡಬೇಕು. ಶುಭವಾಗಲಿ ಬಿಗ್ ಬಾಸ್. ಮಧ್ಯಾಹ್ನ 1:50. ಧ್ರುವನ್ ಇದು ಹೊಡಿಬೇಕಾ? ನಾನು ಧ್ರುವ್. ಸೀಸನ್ 12ಅಲ್ಲಿ ಜನಗಳು ಈ ಸೀಸನ್ 12ನ ಆಟಗಳಲ್ಲಿ ಅಥವಾ ಇಲ್ಲಿ ಬರೋ ಎಲ್ಲವನ್ನು ಒಂಟಿಯಾಗಿ ಎದುರಿಸಬಲ್ಲ ಸಾಮರ್ಥ್ಯ ಇದೆ ಅಂತ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನನ್ನು ಈ ಬಿಗ್ ಬಾಸ್ 12 ಸೀಸನ್ಗೆ ನನ್ನ ಜನಗಳು ಕಳಿಸ್ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಆ ನಂಬಿಕೆನ ಉಳಿಸ್ಕೊಂಡು ನಾನು ಯಾವುದೇ ಕಾರ್ಯಕ್ರಮ ಇರಲಿ ಅಥವಾ ಮನೆಗೆ ಸಂಬಂಧ ವಿಷಯ ಆಗಿರಲಿ, ಟಾಸ್ಕ್ ಆಗಲಿ, ನನ್ನ 100% ಕೊಟ್ಟಿದ್ದೀನಿ. ಕೆಲವೊಂದೊಂದು ಸರ್ತಿ ತನ್ನ ಸ್ವಾರ್ಥವನ್ನು ಬಿಟ್ಟು ಎಲ್ಲೋ ಬೇರೆ ನನ್ನ ಕಂಟೆಸ್ಟೆಂಟ್ಗಳಿಗೆ ಅದು ತುಂಬ ಧೈರ್ಯವನ್ನು ತುಂಬುತ್ತೆ ಅಥವಾ ಶಕ್ತಿ ತುಂಬುತ್ತೆ ಅಥವಾ ಅದರಿಂದ ಒಳ್ಳೇದಾಗುತ್ತೆ ಅಂದಾಗ ನಾನು ಎಷ್ಟೋ ಸಲ ಬಿಟ್ಟು ಕೊಟ್ಟು ಅವ್ರ ಜೊತೆ ಒಂದು ಒಳ್ಳೆ ಕಾಂಪಿಟೇಟರ್ ಆಗಿ ಕೂಡ ಆಟಾಡಿ ನನ್ನನ್ನು ನಾನು ಪ್ರೂವ್ ಮಾಡ್ಕೊಂಡು ಇಲ್ಲಿವರೆಗೆ ಬಂದಿದ್ದೀನಿ. ಇಷ್ಟೇ ನನ್ನ ಬಗ್ಗೆ. ಯಾವಾಗಲೂ ಬೆಸ್ಟ್ ಮತ್ತು ಬೆಸ್ಟ್ ಆ್ಯಂಡ್ ಅಬವ್ ಕೊಡೋವಂಥ ಪ್ರಯತ್ನದಲ್ಲಿ ಯಾವಾಗಲೂ ಇರೋವಂಥ ಸ್ಪರ್ಧಿ ನಾನು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಖುಷಿ ಆಗುತ್ತೆ. ದಟ್ಸ್ ಇಟ್. 20 seconds. ಓಕೆ, ನೆಕ್ಸ್ಟ್ ಈ ಸರದಿಯಲ್ಲಿ ಧ್ರುವಂತ್ ಅವ್ರು ಯಾರು ಬೇಕು ಅಂತ ಹೇಳಿಲ್ಲ, ಅದಕ್ಕೋಸ್ಕರ ನಿಮ್ಮ ಸರದಿಗೋಸ್ಕರ ವೇಟ್ ಮಾಡಿ. ಈ ಟಾಸ್ಕ್ ಅಂತ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಾಗ ಈಗ ಪ್ರೂವ್ ಮಾಡೋಕೆ ಒಂದು ಅವಕಾಶ ಸಿಕ್ಕತಿ. ಅದೇ ರೀತಿಯಾಗಿನ ಮನಿ ಅಂತ ಬಂದಾಗ ಎಲ್ಲ ಥರ ಒಂದು ಚಟುವಟಿಕೆ ಹಿಡ್ಕೊಂಡ ನಾನು ಅದನ್ನ ಎಲ್ಲ ನನಗೆ ಎಷ್ಟು ಸಾಧ್ಯ ಐತಿ, ನನಗೆ ಎಷ್ಟು ತಿಳಿದ ಮಟ್ಟಿಗೆ ಅದನ್ನು ಕೊಡಬೇಕು ಅದನ್ನೆಲ್ಲ ಕೊಟ್ಟದನು. ಈ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಆಡೋಕೆ ಅರ್ಹದನು, ಆಡ್ತನು, ಗೆಲ್ತನು, ಚಲ ನನ್ನಲ್ಲೈತಿ. ಅದು ನಿಮ್ಮ ಮನಸ್ಸಿಗೆ ಮಾಳು ಅವ್ರನ್ನ ಇಬ್ಬರು ಬೇಕು ಅಂತ ಹೇಳ್ತಿದ್ದಾರೆ, ರಕ್ಷಿತಾ ಮತ್ತು ಅಶ್ವಿನಿ ಮೇಡಮು. ನನಗೆ ಆ್ಯಕ್ಚುಲಿ ಮಾಲು ಬೇಕು ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಫಸ್ಟು ನಾನು ಎಂಥ ರೀಸನ್ ಕೊಡ್ತೀನಿ ಅಂದರೆ ಆಪೋಸಿಟ್ ಅಟ್ರಾಕ್ಟ್ಸ್ ಈಚ್ ಅದರ್. ಓಕೆ, ನಿಮ್ಮ ಹೇಗ ಕ್ಯಾರೆಕ್ಟರ್, ನಿಮ್ಮ ಪರ್ಸ್ನಾಲಿಟಿ ಉಂಟು, ನನ್ನ ಹೇಗ ಒಂದು ಕ್ಯಾರೆಕ್ಟರ್ ಪರ್ಸ್ನಾಲಿಟಿ ಉಂಟು, ನಾವು ಒಂದು ಆಪೋಸಿಟ್ ಅಂತ ಇವತ್ತೇ ನನಗೆ ಅನಿಸುತ್ತೆ ನಾವಿಬ್ಬರು ಒಂದು ಬೆಸ್ಟ್ ಜೋಡಿ ಆಗ್ಬೋದು ಅಂತ. ಸೊ ಒಂದು ಚಾನ್ಸ್ ಕೊಡಿ, ನಾನು ನಿಮಗೆ ಪ್ರೂಫ್ ಮಾಡಿ ಕೊಡ್ತೀನಿ. ಮಾಡೋರೆ ಈ ಹಿಂದೆನೂ ಕೂಡ ಮನೆಗೆ ಬಂದಿದ್ದಿಂದ ಇವತ್ತಿನವರೆಗೂ ಕೂಡ ನನ್ನನ್ನು ನೀವು ಅನೇಕ ಸಂದರ್ಭಗಳಲ್ಲಿ ಟಾಸ್ಕ್ ಆಡೋದನ್ನ ನೋಡಿದ್ದೀರಾ, ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದೀರಾ.
ಒಬ್ಬ ಉಸ್ತುವಾರಿಯಾಗಿ ಕೂಡ ನನ್ನ ಜವಾಬ್ದಾರಿಗಳನ್ನು ನಾನು ತುಂಬ ನಿಷ್ಠೆಯಿಂದ ಮಾಡ್ತೀನಿ. ಆಮೇಲೆ ನೀವು ಮಾಡಿದಂಥ ಅನೇಕ ಟಾಸ್ಕ್ಗಳಿಗೆ ಸರಿಯಾದ ಪ್ರಶಂಸೆ ಸಿಕ್ಕಿಲ್ಲ. ಅದೆಲ್ಲೋ ನಾನು ದೂರದಿಂದ ನಿಂತು ನೋಡುವಾಗ ನನಗೂ ಕೂಡ ಅದು ಒಂದು ರೀತಿಲಿ ತುಂಬ ಚುಚ್ತಾ ಇತ್ತು. ಹಾಗಾಗಿ ನನಗೇನು ಅನಿಸುತ್ತೆ, ನಾವಿಬ್ಬರು ಜೋಡಿ ಆದರೆ ನನಗಿರುವಂಥ ಸಾಮರ್ಥ್ಯ, ನಿಮಗಿರುವಂತಹ ಕೆಲಸದ ಮೇಲೆ ನಿಮಗೆ ಯಾವುದೇ ಒಂದು ಟಾಸ್ಕ್ ಕೊಟ್ಟಾಗಲೂ ಕೂಡ ನೀವು ಅದರಲ್ಲಿ ಹಾಕುವಂಥ ಸಮಯ, ಶ್ರದ್ಧೆ ಇವೆರಡು ಜೋಡಿ ಸೇರಿದಾಗ ರೇಸಲ್ಲಿ ನಾವಿದ್ರೆ ಸಕ್ಸಸ್ಫುಲ್ ಆಗಿ ಕ್ಯಾಪ್ಟನ್ಸ್ ಅನ್ನೋ ಒಂದು ಹೆಸರು ನಮಗೆ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ರಕ್ಷಿತನೂ ಬೇಕು, ಅಶ್ವಿನಿ ಮ್ಯಾಮು ಬೇಕು. ಅದರಲ್ಲಿ ಒಬ್ಬರನ್ನೇ ಚಾಯ್ಸ್ ಮಾಡಬೇಕು. ರಕ್ಷಿತಾಗ ಕ್ಯಾಪ್ಟನ್ಸಿ ಸಿಯಲ್ಲಿ ಒಂದು ಆಡಕ್ಕೆ ಒಂದು ಚಾನ್ಸ್ ಸಿಕ್ಕರೂ ಒಂದು ಮಟ್ಟಿರ ತಕ್ಕ ಹೋಗೋಕ್ಕಾಗಿಲ್ಲ. ನಂಗೆ ರಕ್ಷಿತಾ ಬೇಕಂತ ಹೇಳಕ್ಕೆ ಇಷ್ಟ. ಗುಡ್. ಎಲ್ರಿಗೂ ನಮಸ್ತೆ. ಮೊದಲೇ ದಿನದಿಂದ ಇಲ್ಲಿವರೆಗೂ ಪ್ರತಿ ಒಂದು ಟಾಸ್ಕಲ್ಲೂ ಎಫರ್ಟ್ಸ್ ಹಾಕಿದ್ದೀನಿ. ಅದಾದ್ಮೇಲೆ ನನ್ನಲ್ಲಿರೋ ಮೇನ್ ಕ್ವಾಲಿಟಿ ಏನಂತಂದರೆ, ನಾನು ಯಾವುದೋ ಒಂದು ಗೇಮಲ್ಲಿ ಗೆದ್ವಿ ಅಂತ ಹೇಳ್ಕೊಳ್ಳಿ, ಯಾವತ್ತು ನನ್ನಿಂದ ಗೆದ್ವಿ ಅಂತ ಓಡಾಡೋ ವ್ಯಕ್ತಿ ಅಲ್ಲ. ನಾವಾಗಲೂ ಟೀಮ್ಗೋಸ್ಕರ ಆಡಿದ್ದೀನಿ, ಟೀಮ್ ಗೆದ್ದರೆ ಟೀಮ್ ಅಂತ ಹೇಳಿದ್ದೀನಿ. ನಮ್ಮ ಅಗೇನ್ಸ್ಟ್ ನಿಂತಾಗ ನಾನು ಯಾವತ್ತೂ ಸೈಲೆಂಟ್ ಆಗಿಲ್ಲ. ನನಗೆ ಬಂದರೆ ಎಷ್ಟು ಮಾತಾಡಬೇಕು, ಎಲ್ಲಿ ಮಾತಾಡಬೇಕು, ನಮ್ಮ ಹೆಂಗೆ ಡಿಫೆಂಡ್ ಮಾಡ್ಕೋಬೇಕು, ನನ್ನ ಟೀಮ್ ಹೇಗೆ ಡಿಫೆಂಡ್ ಮಾಡ್ಕೊಬೇಕು, ಅದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ದಿಸ್ ಇಸ್ ಮೀ. ಅಪ್ ಟು ಯು ಗೈಸ್. ಸ್ಪಂದನ, ನೀವು ಅಭಿ ಅವ್ರು ಯಾಕೆ ಬೇಕು? ಅಭಿ ಯಾಕೆ ಬೇಕು ಅಂದರೆ, ಅವನು ಮುಂಚೆ ಆಡಿರೋ ಟಾಸ್ಕ್ಗಳನ್ನ ನೋಡಿದ್ದೀನಿ, ಜಂಟಿಯಾಗಿ ಹತ್ತಿರದಿಂದ ಜಾಸ್ತಿ ನೋಡಿದ್ದೀನಿ. ಯಾಕಂದರೆ ಒಂದು ಟೀಮಲ್ಲಿ ಅವ್ನು ಕೊಡೋ ಸಜೆಷನ್ ಆಗಿರ್ಬೋದು, ಒಂದು ಟಾಸ್ಕನ್ನ ಅರ್ಥ ಮಾಡ್ಕೊಳ್ಳೋ ರೀತಿ ಆಗಿರ್ಬೋದು ನನಗಿಷ್ಟ. ನಾನು ಎಲ್ಲೋ ಬೇರೆ ಟಾಸ್ಕಿಗೆ ಹೋಗಬೇಕಾದ್ರೆ ಅವ್ನು ಹೇಳ್ಕೊಟ್ಟಿರೋ ಸ್ಟ್ರಾಟಜಿ ಅಥವಾ ತಂಡವಾಗಿ ಆಡಬೇಕಾದ್ರೆ ಅವ್ನು ಕೊಟ್ಟಿರೋ ಸಜೆಷನ್ ಟಾಸ್ಕ್ ಆಡುವಾಗ ಹೆಲ್ಪ್ ಆಗಿದೆ, ಅದು ಚೆನ್ನಾಗಿ ಕಾಣಿಸಿದೆ, ನನಗೆ ಸೂಕ್ತವಾಗಿರ್ತಾರೆ, ನಾವು ಜೋಡಿಯಾಗಿ ಚೆನ್ನಾಗಿ ಆಡ್ಬೋದು ಅಂತ ನನಗೆ ಅನಿಸುತ್ತೆ. ಅದಕ್ಕೋಸ್ಕರ ಥ್ಯಾಂಕ್ ಯು. ರಜತ್ ಅವರೇ ಬನ್ನಿ. ರಜತ್ ಅಂತ ನಾನು ಅಂತೆಲ್ಲ ಭಾಷಣ ಹೊಡೆಯಲ್ಲ ನಾನು. ನನಗೆ ಬಿಗ್ ಬಾಸ್ ಮನೆ ಅಂತ ಬಂದರೆ ಬರೀ ಟಾಸ್ಕ್ ಒಂದೇ ಅಲ್ಲ, ವ್ಯಕ್ತಿತ್ವ ತುಂಬ ಮ್ಯಾಟ್ರ್ ಆಗುತ್ತೆ. ಅದು ಬಿಟ್ಟು ಎಂಟರ್ಟೈನ್ ಅಂತ ಬಂದಾಗ ಡ್ಯಾನ್ಸ್ ಆಡ್ತೀನಿ, ಎಲ್ಲರೂ ನಗಿಸ್ತೀನಿ, ಕೌಂಟ್ರ್ ಕೊಡ್ತೀನಿ. ಹಳೇದು ಎಕ್ಸ್ಪೀರಿಯೆನ್ಸ್ ಇದೆ ಅದು ಇದು ಅಂತ ನಾನು ಹೇಳಲ್ಲ. ಹ್ಯಾವ್ ಕಮ್ ಫ್ರೆಶ್ ಹಿಯರ್. ಇದನ್ನು ಒಂದು ಫ್ಲೋಲ್ಲಿ ತೊಗೊಳೋಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಅಪ್ ಟು ಯು ಗೈಸ್. ನನ್ನ ಸೆಲೆಕ್ಟ್ ಮಾಡಿದ್ರೆ ನನ್ನ ಟೀಮ್ನಂತೂ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಎಷ್ಟಾಗುತ್ತೋ ಅಷ್ಟು ದೂರ ಕರ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಡ್ತೀನಿ. ಚೈತ್ರ ಅವರು, ಕಾವ್ಯ ಅವರು, ಅಶ್ವಿನಿ ಮೇಡಮ್ 3 ಜನನು ಬೇಕು ಅಂತ ಹೇಳ್ತಾ ಇದ್ದಾರೆ. ನನಗೆ ರಜತ್ ಕೆಪಾಸಿಟಿ ಏನು ಅಂತ ಗೊತ್ತು, ವೀಕ್ನೆಸ್ ಕೂಡ ಏನು ಅಂತ ಭಾಳ ಚೆನ್ನಾಗಿ ಗೊತ್ತು. ವೀಕ್ನೆಸ್ ಕೂಡ ಏನು ಅಂತ ಗೊತ್ತು. ಬಹುಶಃ ಆ ಅನುಭವಗಳು ನನಗೆ ಇಲ್ಲಿ ಆಡೋದಕ್ಕೆ ಬಹಳ ಸಹಾಯ ಆಗ್ಬೋದು ಅಂತ. ಎಂಟರ್ಟೈನ್ಮೆಂಟ್ ಅಂತ ಬಂದರೆ ಕರ್ನಾಟಕ ಮೆಚ್ಚಿರೋ ಅಂತಹ ಕಾಂಬೋ ನಾವು. ಹಾಗಾಗಿ ನಾನು ರಜತ್ನ ಆಯ್ಕೆ ಮಾಡ್ಕೋತೀನಿ. ರಜತ್ ಅವರು ಹೇಳಬೇಕಾದ್ರೆ ಹೇಳಿದ್ರು ಟಾಸ್ಕ್ ಒಂದೇ ಅಲ್ಲ, ಸೊ ಎಲ್ಲಾನು ಇನ್ವಾಲ್ವ್ಮೆಂಟ್ ಇರುತ್ತೆ ಅಂತ. ಐ ಫೆಲ್ಟ್ ಸೇಮ್, ನನಗೂ ಅದೇ ಒಪಿನಿಯನ್ ಇರೋದು. ಅದ್ರ ಜೊತೆಗೆ ನಾನು ಇಷ್ಟು ವಾರನೂ ಫೈಟ್ ಕೊಡ್ತಾ ಬಂದೇ ಇದ್ದೀನಿ. ಫಿಸಿಕಲ್ ಟಾಸ್ಕ್ಸಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಅಂದರೆ ಮೇ ಬಿ ನನಗೆ ಅಷ್ಟು ನಾನು 100% ಕೊಟ್ಟರು ಅದಕ್ಕೆ ಟಾಸ್ಕಿಗೆ ಸಾಕಾಗ್ತಾ ಇಲ್ಲ. ಸೊ ಒಂದು ಮೇಲ್ ಕ್ಯಾಂಡಿಡೇಟ್ ಸ್ಟ್ರಾಂಗ್ ಇರೋರು ನನಗೆ ಸಿಕ್ಕಿದ್ರೆ ಐ ಥಿಂಕ್ ಈಸಿ ಆಗುತ್ತೆ. ಹಾಗಾಗಿ ರಜತ್. ನಾನು ಇವ್ರ ಮನೆಗೆ ಬಂದಾಗಿಂದ ನೋಡ್ತಾ ಇದ್ದೀನಿ, ಬಟ್ ಅವ್ರ ಬಗ್ಗೆ ಎಲ್ಲರೂ ಹೇಳ್ತಾ ಇರೋದು ಮಾಸ್ ರಜತ್ ಅಂತ. ಸೊ ಇನ್ನೂ ನಮಗೆ ಆ ಅವಕಾಶ ಸಿಕ್ಕಿಲ್ಲ. ಬಟ್ ಈ ಮನೇಲಿ ನನಗೂ ಆ್ಯಕ್ಚುಲಿ ಆ ಮಾಸ್ ಫ್ಯಾಕ್ಟ್ರ್ ಒಂದು ಬೇಕಾಗಿತ್ತು. ಎದೆ ತಟ್ಟಿ ಮಾತಾಡೋದ್ರಲ್ಲಿ ಎದೆಗಾರಿಕೆ ಮಾತ್ರ ಅಲ್ಲ, ತೊಡೆ ತಟ್ಟಿ ಕೂಡ ನಾನು ಆಟ ಆಡೋದಕ್ಕೆ ಸೈ ಅಂತ ಹೇಳ್ತೀನಿ, ಅದು ನಾನು. ಹಾಗಾಗಿ ನಾನು ನೀವು ಇಬ್ಬರು ಜೋಡಿ ಆದರೆ ನಮ್ಮ ತಂಡವನ್ನು ಇನ್ನೊಂದು ಮಟ್ಟಕ್ಕೆ ತಗೊಂಡು ಹೋಗೋದ್ರಲ್ಲಿ ನಮ್ಮ ಜೋಡಿ ಯಶಸ್ವಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನು ನಿಮ್ಮನ್ನು ಆಯ್ಕೆ ಮಾಡ್ಕೋಬೇಕು ಅಂತಿದ್ದೀನಿ. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾತಾಡಿದ್ದಕ್ಕೆ. ಬಟ್ ಅದೇ ನಾನು ಹೇಳಿದ್ದು, ಬಿಗ್ ಬಾಸ್ ಆಟ ಅಂತ ಬಂದಾಗ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ತುಂಬ ಇರುತ್ತೆ. ಇಲ್ಲಿ ಬರೀ ಟಾಸ್ಕ್ ಒಂದೇ ಅಲ್ಲ, ವ್ಯಕ್ತಿತ್ವ ಕೂಡ ಕೌಂಟ್ ಆಗುತ್ತೆ ಅಂತ. ಹೊಸ ನೀರು ಬಂದ ತಕ್ಷಣ ಹಳೆ ನೀರನ್ನ ಮರಿಬಾರ್ದು. ಅದು ನನ್ನ ವ್ಯಕ್ತಿತ್ವ ನನಗೆ ಇಷ್ಟ ಆಗಲ್ಲ. ನಾನು ನಮ್ಮ ಬಾಸ್ನ ಸೆಲೆಕ್ಟ್ ಮಾಡ್ತೀನಿ. ಆಮೇಲೆ ಇನ್ನೊಂದು, ನನಗೆ ಯೂಶಲಿ ಕೇಳ್ತಾನೆ ಇದ್ರು ಜನ, ನೀವೇಂತ ಚೈತ್ರಕ್ಕೆ ಸಿಕ್ಕಿಲ್ಲ ಅಂತ. ಈಗ ಜೊತೆಗೆ ಆಡೋಣ. ಥ್ಯಾಂಕ್ ಯು. ಮಧ್ಯಾಹ್ನ 2:10. ನನ್ನ ಬಗ್ಗೆ ನಿಮಗೆಲ್ಲ ಗೊತ್ತು, ಮನೆಗೆ ಬಂದಾಗಿಂದ ನಾನು ಏನೇನು ಮಾಡಿದ್ದೀನಿ ಅಂತ. ಮೊದಲನೇ ವೀಕೆ ಕ್ಯಾಪ್ಟನ್ ಆದೆ. ಆ್ಯಂಡ್ ಆ ಕ್ಯಾಪ್ಟನ್ಸಿನ ಯಾವ ಥರ ತೊಗೊಂಡೋದೆ ಅಂತ ನೀವು ನೋಡಿದ್ದೀರಾ. ಒಂದು ವೀಕೆಂಡಲ್ಲಿ ಅಪ್ರಿಷಿಯೇಟು ಮಾಡ್ತೀರಾ. ಆ್ಯಂಡ್ ಸುದೀಪ್ ಸರ್ ಕೂಡ ಅಪ್ರಿಷಿಯೇಟ್ ಮಾಡಿ ಕಿಚನ್ನ ಚಪ್ಪಾಳೆ ಕೊಡ್ತಾರೆ. ಆ್ಯಂಡ್ ಟಾಸ್ಕ್ ಅಂತ ಬಂದಾಗ ನಿಮ್ಗೆಲ್ಲರಿಗೂ ಗೊತ್ತು 100%ಗಿಂತ ಜಾಸ್ತಿ ಕೊಡ್ತೀನಿ. ಆ್ಯಂಡ್ ಇಲ್ಲಿ ಎಲ್ಲ ಯಂಗ್ಸ್ಟರ್ಸ್ಗೂ ಟಕ್ಕರ್ ಕೊಡ್ತೀನಿ ಅಂತ ಗೊತ್ತು. ಆ್ಯಂಡ್ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರ್ಬೋದು. ಎಲ್ಲ ನೋಡಿದ್ರೂ ಎಲ್ಲ ಕಡೆ ಪ್ಲಸ್ಸೇ ಇದೆ, ನೆಗೆಟಿವ್ ತುಂಬಾ ಕಮ್ಮಿ. ನೀವು ಹುಡುಕ್ಬೇಕಾಗತ್ತೆ. ಸೊ ನೋಡಿ, ನನ್ನ ಜೊತೆ ನೀವು ಬಂದರೆ ಖಂಡಿತ ನೀವು ಡಿಸಪಾಯಿಂಟ್ ಆಗಲ್ಲ. ಕ್ಯಾಪ್ಟನ್ ಆದರೆ ವಿಲ್ ರೂಲ್ ದ BB ಹೌಸ್.
ಥ್ಯಾಂಕ್ ಯು. ಕಾವ್ಯ ಮತ್ತು ಅಶ್ವಿನಿ ಮೇಡಮ್ ಬೇಕು ಅಂತ ಹೇಳಿದ್ದಾರೆ. ನಾವಿಬ್ರು ಕಾಂಬಿನೇಷನ್ ಅಲ್ಲಿ ಮಾಡಿದ್ರೆ ಸಿಮಿಲರ್ ಥಾಟ್ಸ್ ಅಂತಾನು ನನ್ಗೆ ಅನ್ಸುತ್ತೆ. ನಾನು ರಘು ಸರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಸೊ ಐ ಥಿಂಕ್ ಈ ಕಾಂಬಿನೇಷನ್ ಇಷ್ಟ ಆಗುತ್ತೆ ಅಂತ ನನಗನ್ಸುತ್ತೆ. ಹಾಗಾಗಿ ಐ ವಾಂಟ್ ಯು ಟು ಸೆಲೆಕ್ಟ್. ರಘು ಸರ್ ಅನೇಕ ಸಂದರ್ಭದಲ್ಲಿ ಟಾಸ್ಕಲ್ಲಿ ನಾನೇ ಆಟ ಆಡಿದಾಗ ನೀವು ತುಂಬ ಸಲ ನನಗೆ ಹೇಳಿದ್ದೀರಾ ಕೂಡ, ಮ್ಯಾಮ್ ನಿಮ್ಮ ಸ್ಟ್ರಾಟಜಿ ಆಗಲಿ, ನೀವು ಲಾಕ್ ಮಾಡ್ಕೊಂಡಿದ್ದಾಗಲಿ ಅಥವಾ ಈ ಟೆಕ್ನಿಕ್ಕಿಂದ ಗೆದ್ಬಿಟ್ರಿ ಅಂತೆಲ್ಲ ನೀವು ಹೇಳಿದ್ದೀರಾ. ಬಟ್ ಫಿಸಿಕಲ್ ಟಾಸ್ಕಲ್ಲಿ ನಾನು ಯಾವತ್ತೂ ಪ್ರೊಫೆಷ್ನಲ್ ಅಲ್ಲ ಸರ್. ಬಟ್ ಮೆಂಟಲಿ ನಾನು ತುಂಬ ಸ್ಟ್ರಾಂಗ್ ಅಂತ ಗೊತ್ತಿತ್ತು. ಬಟ್ ಬಿ ಹೌಸಿಗೆ ಬಂದಮೇಲೆ, ಅಂದರೆ ಬಿಗ್ ಬಾಸ್ ಮನೆಗೆ ಬಂದಮೇಲೆ ನಾನು ಫಿಸಿಕಲಿನೂ ತುಂಬ ಟಫ್ ಅಂತ ನನಗೆ ಗೊತ್ತಾಗಿರೋ ಅಂಥದ್ದು. ಆ್ಯಂಡ್ ನಮ್ಮ ಒಂದು ಜೋಡಿ ಅಂತ ಅಂದಾಗ ಇಡೀ ಕರ್ನಾಟಕ ಬಹುಶಃ ಕಾಯ್ತಾ ಇರುತ್ತೆ ಹೇಗಿರ್ಬೋದು ಅಂತ. ಹಾಗಾಗಿ ನಾವಿಬ್ಬರು ಜೊತೆ ಆದರೆ ನಮ್ಮ ಇಡೀ ತಂಡವನ್ನು ತುಂಬ ಒಂದು ಬೇರೆ ಒಂದು ಮಟ್ಟಕ್ಕೆ ತಗೊಂಡು ಹೋಗ್ಬೋದು. ಸೊ ಇನ್ನು ನಿಮಗೆ ಬಿಟ್ಟಿದ್ದು ಸರ್. ನನಗ್ಯಾಕೋ ಅಶ್ವಿನಿ ಹೇಳಿದ್ದು ಇಂಪ್ರೆಸಿವ್ ಆಗಿತ್ತು. ಎಕ್ಸ್ಪೀರಿಯನ್ಸ್ ಸೇರಿದಾಗ ಇನ್ನೂ ಒಂದು ಕ್ಯಾಪ್ಟನ್ಸಿ ಚೆನ್ನಾಗಿ ಆಗತ್ತೆ ಅಂತ ಅನ್ಕೊತೀನಿ. ಸೊ ಐ ಗೋ ವಿತ್ ಅಶ್ವಿನಿ. ಈ ಸರದಿಯಲ್ಲಿ ರಘು ಸರ್ ಮತ್ತು ಅಶ್ವಿನಿ ಮೇಡಮ್ ಜೋಡಿಯಾಗಿದ್ದಾರೆ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಅಲ್ಲ, ನನ್ನನ್ನು ಎಂತಕ್ಕೆ ನೀವು ಸೆಲೆಕ್ಟ್ ಮಾಡಬೇಕು ಅಂದರೆ, ಈಗ ನಿಮಗೆಲ್ಲ ಅನ್ನಿಸ್ಬೋದು ನಾನು ಫಿಸಿಕಲಿ ವೀಕ್ ಆಗಿದ್ದೀನಿ ಅಂತ. ಎಲ್ಲ ಟೈಮೂ ಈಗ ಫಿಸಿಕಲಿ ಟಾಸ್ಕೇ ಬರ್ತದೆ ಅಂತಲೂ ಹೇಳೋಕ್ಕಾಗಲ್ಲ. ಹಂಗಂದ್ಬಿಟ್ಟು ಫಿಸಿಕಲ್ ಟಾಸ್ಕ್ ಬರೋದೇ ಇಲ್ಲ ಅಂತಲೂ ಹೇಳೋದಿಲ್ಲ. ಅದನ್ನು ಬಿಟ್ಟು ನನಗೆ ಸೂಕ್ತವಾದ ಒಂದಷ್ಟು ಟಾಸ್ಕ್ಗಳು ಅದನ್ನು ಬಿಟ್ಟರೆ ಎಲ್ಲ ಟಾಸ್ಕಲ್ಲೂ ಆಡಿದ್ದೀನಿ ಅನ್ನೋದಕ್ಕಿಂತ ಗೆದ್ದಿದ್ದೀನಿ, ಅದೊಂದು ಹೇಳ್ಬಿಡ್ತೀನಿ. ಆಮೇಲೆ ಈಗ ರಜತನೇ ಹೇಳ್ದಂಗೆ ಬರೀ ಟಾಸ್ಕು ಆ ಮನೆ ಕೆಲಸ ಅದೇ ಅಲ್ವಲ್ಲ, ಇನ್ನೂ ಬೇರೆ ಬೇರೆ ಎಲ್ಲ ಇರ್ತದೆ ರೀ, ಎಂಟರ್ಟೈನ್ಮೆಂಟು ಬೇರೆ ಬೇರೆ ಎಲ್ಲ ಇರ್ತದಲ್ಲ, ಅದರಲ್ಲಿ ನಾನು 100% ಕೊಡ್ತೀನಿ ಅಂತ ನನಗೊಂದು ನಂಬಿಕೆ ಐತೆ. ಈಗ ಎಲ್ರಿಗೂ ತುಂಬ ಕುತೂಹಲ ಐತೆ. ಗಿಲ್ಲಿ ಎಲ್ಲರೂ ಬಾಯಲ್ಲೂ ಕೇಳಿದರೆ ಗಿಲ್ಲಿ ಕ್ಯಾಪ್ಟನ್ ಆದರೆ ಹೆಂಗಿರ್ತದೆ, ಗಿಲ್ಲಿ ಕ್ಯಾಪ್ಟನ್ ಆಗಿದ್ರೆ ಹೆಂಗಿರ್ತದೆ ಅಂತ ತೋರಿಸ್ಬೇಕು ಅಂದರೆ ಯಾರಾದರೂ ನನ್ನ ಜೋಡಿಯಾಗಿ ಬರಬೇಕು. ಬಂದರೆ ತುಂಬ ಖುಷಿ ಆಯ್ತದೆ. ನಾನು ಕಾವ್ಯ ಅವ್ರನ್ನ ಸೆಲೆಕ್ಟ್ ಮಾಡ್ತೀನಿ. ವಾದನ್ನು ಕೇಳ್ಪಟ್ಟೆ. ಗಿಲ್ಲಿ ಕಾವ್ಯ ಬೇಡ, ಅದನ್ನ ಸ್ವಲ್ಪ ಮುರಿಯೋಣ ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಮನೆಯವ್ರಿಗೆ ಅದು ಇಷ್ಟ ಆಗ್ತಿಲ್ಲ. ಐ ಥಿಂಕ್ ಇಲ್ಲೇ ಆನ್ಸರ್ ಸಿಗುತ್ತೆ. ಎಷ್ಟೋ ಕ್ವೆಶನ್ಸಿಗೆ, ಎಷ್ಟೋ ಅನುಮಾನಗಳಿಗೆ ಆನ್ಸರ್ ಸಿಕ್ತು ಅಂತ ಕಾಣುತ್ತೆ. ನಾನು ಇದಕ್ಕೆ ಮುಂಚೆ ನಾನೇ ಬೇಕು ಅಂತ ಒಂದಿಬ್ರನ್ನ ಸೆಲೆಕ್ಟ್ ಮಾಡಿದಾಗ ಅವರು ಮತ್ತೊಬ್ಬರನ್ನ ಸೆಲೆಕ್ಟ್ ಮಾಡಿಕೊಂಡ್ರು. ಅಗೇನ್ ಐ ಅಪ್ರಿಷಿಯೇಟ್, ಅಂದರೆ ನಿಮ್ಮ ಒಂದು ಡಿಸಿಷನ್ನ ರೆಸ್ಪೆಕ್ಟ್ ಮಾಡ್ತೀನಿ. ಸೊ ಗಿಲ್ಲಿ ಯಾಕೆ ನಾನು ಬೇಕು ಅಂತ ಹೇಳ್ತಿದ್ದೀನಿ ಅಂದರೆ, ಜಂಟಿ ಆಗಿದ್ದಾಗಿಂದಾನು ಇಲ್ಲಿವರೆಗೂ ಗಿಲ್ಲಿ ಏನು, ಹೇಗೆ, ಎಲ್ಲಿ ತಪ್ಪು ಮಾಡ್ತಾನೆ, ಎಲ್ಲಿ ಸರಿ ಮಾಡ್ಬೋದು, ಪ್ರತಿಯೊಂದು ನನಗೆ ಗೊತ್ತಿದೆ. ಎಲ್ರಿಗೂ ಕ್ಯೂರಿಯಾಸಿಟಿ ಇರೋ ಹಾಗೆ ಗಿಲ್ಲಿ ಕ್ಯಾಪ್ಟನ್ ಆದರೆ ಹೇಗಿರುತ್ತೆ ಅನ್ನೋ ಕ್ಯೂರಿಯಾಸಿಟಿ ನಿಮ್ಮೆಲ್ರಿಗೂ ಇದೆ. ಬಟ್ ನನಗಿಲ್ಲ, ನನಗೆ ಗೊತ್ತು ಅವ್ನು ಹೇಗೆ ನಡ್ಸ್ಕೊಂಡು ಹೋಗ್ತಾನೆ ಅಂತ. ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಅವನ ಜೊತೆಗೆ ನಾನೇ ಬೆಸ್ಟ್ ಅಂತ ನನಗನ್ಸುತ್ತೆ. ಹಾಗಾಗಿ ಗಿಲ್ಲಿ. ಈ ಸರದಿಯಲ್ಲಿ ಗಿಲ್ಲಿ ಮತ್ತು ಕಾವ್ಯ ಜೋಡಿಯಾಗಿದ್ದಾರೆ. ನಾನು ಯಾಕೆ ಕ್ಯಾಪ್ಟನ್ಸಿಯಲ್ಲಿ ನನ್ನ ಆಯ್ಕೆ ಮಾಡಬೇಕು ನೀವು ಅಂತ ಹೇಳಬೇಕಂದ್ರೆ, ನಾನು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ ಅದ್ರ ಬಗ್ಗೆ ಮಾತಾಡಲ್ಲ. ಮುಂದೆ ಏನು ಮಾಡ್ತೀನಿ ಅಂತ ಅದ್ರ ಬಗ್ಗೆ ಮಾತಾಡ್ತೀನಿ. ಆ್ಯಸ್ ಅ ಟೀಮ್ ಒಂದು ಕಡೆನೂ ಸೆಲ್ಫ್ಲೆಸ್ ಆಗಿ ಹೇಗೆ ಸೆಲ್ಫಿಶ್ನೆಸ್ನ ಸೈಡಲ್ಲಿಟ್ಟು ಆಡಿದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗೆ ಈಗ ನಾನು ಈಕ್ವಾಲಿಟಿಯಲ್ಲಿ ನಂಬ್ತೀನಿ. ಸೊ ಒಂದು ಡಿಸಿಷನ್ ಮೇಕಿಂಗ್ ಅಂತ ಬರಲಿ, ಒಂದು ಆಪರ್ಚುನಿಟಿ ಅಂತ ಬಂದಾಗ ಈಕ್ವಲ್ ಆಗಿ ಇಬ್ರಿಗೂ ಸಿಗಬೇಕು ಅಂತ ನಾನು ಇಷ್ಟಪಡ್ತೀನಿ. ಆ್ಯಂಡ್ ಆಲ್ಸೋ ನನಗೆ ಬೆನ್ನೆಲುಬಾಗಿ ಯಾರೂ ಬೇಡ, ನನ್ನ ಸಹಪಾಠಿಯಾಗಿ ಜೊತೆಗೆ ಪಾರ್ಟ್ನರ್ ಆಗಿ ಒಬ್ಬರು ಬೇಕು. ಸೊ ಪ್ಲೀಸ್ ನನ್ನ ಆಯ್ಕೆ ಮಾಡಿ. ಥ್ಯಾಂಕ್ ಯು. ನಾನು ಹೇಳ್ಬೇಕಲ್ಲ ಯಾಕೆ ಅಂತ ಹೇಳಿ. ಓಕೆ, ಸೂರಜ್ ಯಾಕೆ ಅಂತಾನೆ ನಾನು ಇಷ್ಟ ತನಕ ಯಾರು ಏನೇ ಹೇಳಿದ್ರು ಕೂಡ ನಾನು ಎಲ್ಲರಿಗೂ ಬೇಡ ಅಂತಾನೆ ಹೇಳಿದೆ. ನಂಗೆ ಫಸ್ಟಿಗೆ ಹೇಳಿದ ತಕ್ಷಣನೇ ನಾನು ಸೂರಜ್ನ ಸೆಲೆಕ್ಟ್ ಮಾಡ್ಕೋತೀನಿ ಅಂತ ನಂಗೆ ಗೊತ್ತಿತ್ತು. ಅದಕ್ಕೆ ನಾಟಕ ಮಾಡೋಕ್ಕೋ ಎಲ್ಲರಿಗೂ ಬೇಕು ಅಂತ ತೋರಿಸಿ ನಾನು ಲಾಸ್ಟಲ್ಲಿ ನಿಂಗೇನೋ ಇದು ಮಾಡಿಲ್ಲ. ಇಡೀ ಮನೆ ಸೂರಜ್ ಜೊತೆ ಅನ್ನೋ ದಟ್ಸ್ ಓಕೆ. ನನಗೆ ಅವ್ನ ಸ್ಟ್ರೆಂತ್ ಏನು ಅಂತ ಗೊತ್ತು, ಅವ್ನ ವೀಕ್ನೆಸ್ ಏನು ಅಂತ ಗೊತ್ತು. ಅವನಿಗೆ ನನ್ನ ವೀಕ್ನೆಸ್ ಗೊತ್ತು, ಅವನಿಗೂ ನನ್ನ ಸ್ಟ್ರೆಂತ್ ಗೊತ್ತು. ಮಾತು ಅಂತ ವಿಷಯ ಅಂತ ಬಂದರೆ, ಬುದ್ಧಿವಂತಿಕೆ ಅಂತ ಬಂದರೆ ಇಬ್ಬರು ಅದನ್ನ ಬ್ಯಾಲೆನ್ಸ್ ಮಾಡ್ಬೋದು. ನನಗಿಂತ ಸ್ವಲ್ಪ ಅವನು ಬುದ್ಧಿವಂತಿಕೆ ಅಂತ ಬಂದಾಗ ಅವನಿಗೆ ಆ ನಾಲೆಡ್ಜ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ಸ್ವಲ್ಪ ಜಾಸ್ತಿ ಕೋಪ ಮಾಡಿಕೊಂಡ್ರು ಅವನು ಅದನ್ನು ಬ್ಯಾಲೆನ್ಸ್ ಮಾಡ್ತಾನೆ. ಇಸ್ ವೆರಿ ಕಾಮ್ ಆ್ಯಂಡ್ ಕಂಪೋಸ್ಡ್. ಸೊ ಹಾಗಾಗಿ ಸೂರಜ್. ಈ ಸರದಿಯಲ್ಲಿ ಸೂರಜ್ ಮತ್ತು ರಾಶಿ ಅವರು ಜೋಡಿಯಾಗಿದ್ದಾರೆ. ಬಿಗ್ ಬಾಸ್ ಈ ಚಟುವಟಿಕೆಯಲ್ಲಿ ಗಿಲ್ಲಿ ಮತ್ತು ಕಾವ್ಯ ಜೋಡಿಯಾಗಿದ್ದಾರೆ, ಅಭಿ ಮತ್ತು ಸ್ಪಂದನ ಜೋಡಿಯಾಗಿದ್ದಾರೆ, ಮಾಳು ಮತ್ತು ರಕ್ಷಿತಾ ಜೋಡಿಯಾಗಿದ್ದಾರೆ, ರಜತ್ ಮತ್ತು ಚೈತ್ರ ಅವರು ಜೋಡಿಯಾಗಿದ್ದಾರೆ, ಸೂರಜ್ ಮತ್ತು ರಾಶಿಕ್ ಅವರು ಜೋಡಿಯಾಗಿದ್ದಾರೆ, ರಘು ಸರ್ ಮತ್ತು ಅಶ್ವಿನಿ ಮೇಡಮ್ ಜೋಡಿಯಾಗಿದ್ದಾರೆ. ಧ್ರುವಂತ್ ಅವರು ಇಲ್ಲಿ ಯಾರ ಜೊತೆನೂ ಜೋಡಿಯಾಗಿಲ್ಲ ಬಿಗ್ ಬಾಸ್. ಗೊತ್ತಿರೋದನ್ನ ರೀಕನ್ಫರ್ಮ್ ಮಾಡಿರೋಂಥ ಈ ಚಟುವಟಿಕೆ ಇಲ್ಲಿ ಮುಕ್ತಾಯವಾಗಿದೆ. ಫಸ್ಟ್ ಟಾಸ್ಕ್ ಏನು ಗೊತ್ತಾ? ಬಟಾಟೆ ಚಿಪ್ಸ್ ಮಾಡೋದು ಫಸ್ಟ್ ಟಾಸ್ಕ್.